ಸಮಸ್ತ ಆರ್ಸಿಎನ್ ವೀಕ್ಷಕರಿಗೆ ಸಾಧಕರಿಗೆ ಸನ್ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಮ್ಮ ಚಾನೆಲ್ನಲ್ಲಿ ಈ ಬಾರಿಯ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಗಳಿಸಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಮತ್ತು ಅವರ ಈ ಅಪೂರ್ವ ಸಾಧನೆಯ ಕುರಿತ ವಿಶೇಷ ಸಂದರ್ಶನವನ್ನ ಹಮ್ಮಿಕೊಂಡಿದ್ದೇವೆ. ಬನ್ನಿ ಆ ಸಾಧಕರನ್ನ ಈಗ ಪರಿಚಯ ಮಾಡಿಕೊಳ್ಳೋಣ. ನಾನು ಲಕ್ಷ್ಮೀಕಾಂತ್ ಹುಣಸೂರು. ಎಲ್ಲರಿಗೂ ಮತ್ತೊಮ್ಮೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆರ್ಸಿಎನ್ ವೀಕ್ಷಕರಿಗೆ ಮತ್ತೊಮ್ಮೆ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹುಣಸೂರು ತಾಲೂಕಿಗೆ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತದ್ದು ಹುಣಸೂರಿನ ಹೆಮ್ಮೆಯ ಸಂಸ್ಥೆ ಆದರ್ಶ ವಿದ್ಯಾಲಯದ ಸ್ನೇಹ ಎಸ್. ಈಕೆ 625ಕ್ಕೆ 613 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಮೊದಲಿಗೆ ನಮ್ಮ ಆರ್ಸಿಎನ್ ವೀಕ್ಷಕರ ಪರವಾಗಿ ಅವರಿಗೆ ಕಂಗ್ರಾಟ್ಸ್ ಅನ್ನ ಹೇಳಿ. ಸ್ನೇಹ, ನೀನು ಓದಿರುವಂಥದ್ದು ಆದರ್ಶ ವಿದ್ಯಾಲಯದಲ್ಲಿ, ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ಕೊಂಡು ಒಂದು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಮಾಡೋದು ಬಹಳ ಸಂತೋಷ, ಹೆಮ್ಮೆಯ ವಿಷಯ ಇದು. ನಿನ್ನ ಎಕ್ಸಾಮ್ ಪ್ರಿಪರೇಷನ್ಗೆ ನಿಮ್ಮ ಸಂಸ್ಥೆ ಯಾವ ರೀತಿ ಹೆಲ್ಪ್ ಮಾಡ್ತೀವಿ? ಮೊದಲನೇದಾಗಿ ನಾನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್.ಎಂ. ಚಂದ್ರಕುಮಾರ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನೀಟಾಗಿ ಎಲ್ಲ ಮಕ್ಕಳಿಗೂ ಪರ್ಸನಲ್ ಆಗಿ ಕೂಡ ಕರೆದಿ ಕೇಳ್ತಾ ಇದ್ರು ಹೇಗಾಗ್ತಾ ಇದೆ ಕ್ಲಾಸಸ್ ಅಂತ. ಹಾಗೆ ಅವ್ರು ನಮಗೆ ಫಿಸಿಕ್ಸ್ ಕೂಡ ತಗೋತಾ ಇದ್ರು, ಸೊ ಚೆನ್ನಾಗಿ ಮಾಡ್ತಾ ಇದ್ರು. ಅಂಡ್ ಎಲ್ಲ ಟೀಚರ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ಈವನ್ ಇಂಗ್ಲಿಷ್ ಟೀಚರ್ ಸಾರಾಜ್ ಸರ್, ಅವ್ರು ನಮ್ಮ ಫಾದರ್, ಅವ್ರು ನಮ್ಮ ಇಂಗ್ಲಿಷ್ ಟೀಚರ್ ಆಗಿದ್ರು. ಸೊ 3 ವರ್ಷ ಅವ್ರ ಕ್ಲಾಸ್ ನೋಡುವಂತಹ ಭಾಗ್ಯ ಸಿಕ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್ ಆಲ್ಸೋ. ಆಮೇಲೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಟೀಚರ್, ಸೈನ್ಸ್ ಟೀಚರ್ ಶಶಿಕಲಾ ಮ್ಯಾಮ್, ಮ್ಯಾಥ್ಸ್ ಟೀಚರ್ ಶರ್ಮಿಳಾ ಮ್ಯಾಮ್, ಆಮೇಲೆ ಹಿಂದಿ ಸರ್ ಮಂಜುನಾಥ್ ಸರ್, ಆಮೇಲೆ ಸೋಷಿಯಲ್ ಸರ್ ಚೇತನ್ ಸರ್, ಎಲ್ಲ ಟೀಚರ್ಸ್. ಓಕೆ, ತಾಲೂಕಿಗೆ ಟಾಪರ್ ಅಂತ ಒಂದು ವಿಷಯ ಗೊತ್ತಾದಾಗ ವಾಟ್ ಇಸ್ ದ ಫಸ್ಟ್ ರಿಯಾಕ್ಷನ್? ಫಸ್ಟ್ ನಂಗೆ ಗೊತ್ತಿರಲಿಲ್ಲ ತಾಲೂಕ್ ಟಾಪರ್ ಅಂತ. ಫಸ್ಟ್ ನನಗೆ ಆಕ್ಚುಲಿ ಏನಿದ್ದು 625 ಅಂತ, 630 ನನಗೆ ತಕ್ಷಣನೇ ಫುಲ್ಲು ಮೂಡ್ ಔಟ್ ಆಗ್ತಿತ್ತು. ಮಾಡಿರ್ಲಿಲ್ಲ ಅಂದ್ರೆ 625ಗೆ ಅಟ್ಲೀಸ್ಟ್ ಆ ರೇಂಜ್ ಬರುತ್ತೆ ಅನ್ಕೊಂಡಿದ್ದೆ. ಬಟ್ 630 ನನಗೆ ತಕ್ಷಣ ತುಂಬಾ ಬೇಜಾರಾಯ್ತು. ಆಮೇಲೆ ಪೇರೆಂಟ್ಸ್ ಎಲ್ಲ ಸಮಾಧಾನ ಮಾಡಿದ್ರು, ನೆಕ್ಸ್ಟ್ ಟ್ರೈ ಮಾಡು PUಗೆಲ್ಲ 630 ಇಸ್ ನಾಟ್ ಅ ಬ್ಯಾಡ್ ಮಾರ್ಕ್ಸ್ ಅಂತ. ಆಗ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಫಸ್ಟ್ ತಾಲೂಕ್ ಟಾಪರ್ ಬೇರೆಯವರು ಅಂತ ಹೇಳಿದ್ರು, ಅವಾಗ ಅದು ತುಂಬಾ ಬೇಜಾರಾಗಿತ್ತು. ಅದಾದ್ರೂ ತಗೋಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತ, ನಾನು ಟಾಪರ್ ಬಂದೇ ಬರ್ತೀನಿ ಅಂತ ಇತ್ತ. ಎಕ್ಸ್ಪೆಕ್ಟೇಷನ್ ಈಗ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮಾಡಿದಾಗ ಔಟ್ ಆಫ್ ಔಟ್ ಬಂದಿತ್ತಾ? ಎಲ್ಲ ಬಂದಿತ್ತು. ಹೌದಾ? ಓಕೆ, ಫೈನ್. ಅಂದ್ರೆ 8th 9th 10th ಅಲ್ಲಿ ನೇ ಟಾಪರ್ ಆಗಿದೆ. ಓ, ಅಂದ್ರೆ ಆಗಲಿದ್ರು ಟಾಪರ್ ಆಗಿದ್ದಾರೆ, ಅದಕ್ಕೆ ಇದು ಟಾಪ್ ಬರುತ್ತೆ ಅಂತ. ಫೈನ್. ಮತ್ತೆ ಈಗ ನೀನು ಓದ್ಬೇಕಾದ ಎಕ್ಸಾಮ್ ಪರ್ಟಿಕ್ಯುಲರ್ ಆಗಿ SSLC ಎಕ್ಸಾಮಿನೇಷನ್ ಅಲ್ಲಿ ಈಗ ಯಾವ್ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಬಂದಿದೆ? ನನಗೆ ಎಲ್ಲದರಲ್ಲೂ 99 ಬಂದಿದೆ. 3 ಸಬ್ಜೆಕ್ಟ್ 99 ಬಂದಿದೆ. ಹಿಂದಿ, ಸೋಷಿಯಲ್ ಅಂಡ್ ಕನ್ನಡ. ಓಕೆ, ಔಟ್ ಆಫ್ ಔಟ್ ಯಾವುದು ಬಂದಿಲ್ಲ. ಓಕೆ, ವಿಚ್ ಇಸ್ ಯುವರ್ ಫೇವರೇಟ್ ಸಬ್ಜೆಕ್ಟ್? ಸೈನ್ಸ್ ಇಸ್ ಯುವರ್ ಫೇವರೇಟ್ ಸಬ್ಜೆಕ್ಟ್. ಓಕೆ, ಈಗ ಓದಬೇಕಾದ್ರೆ ವಿಶೇಷವಾಗಿ ನಿನ್ನ ಒಂದು ಆಕ್ಷನ್ ಪ್ಲಾನ್ ಹೇಗಿತ್ತು? ಈಗ ಓದಬೇಕು ಅಂತ ಇರುತ್ತೆ ಪ್ರತಿಯೊಬ್ಬರು ಅಲ್ವಾ? ಹೇಗೆ ಓದ್ತಾ ಇದ್ದೆ? ಪ್ರಿಪರೇಷನ್ ಹೇಗೆ ಮಾಡ್ತೀನಿ? ನಾನು ರಾತ್ರಿ ಜಾಸ್ತಿ ಹೊತ್ತು ಓದ್ತಾ ಇದ್ದೆ. ನೈಟ್ ಓದ್ತಾ ಇದ್ದೆ? ಓ, ಫೈನ್. 12 ಗಂಟೆ ಯಾಕೆ ನೈಟ್? ಬೆಳಿಗ್ಗೆ ಸಾಮಾನ್ಯವಾಗಿ ಬೆಳಿಗ್ಗೆ ಓದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನನ್ನ ಮೈಂಡ್ಗೆ ನೈಟ್ ಅಡ್ಜಸ್ಟ್ ಆಗ್ತಿತ್ತು. ಎಲ್ಲ ಮಲಗಿದ್ದಾಗ, ಜಗವೆಲ್ಲ ಮಲಗಿದ್ರೆ ನಾನು ಒಬ್ಬನೇ ತಿರ್ಬೇಕು ಅಂತ. ಓಕೆ, ಸೊ ನಾನು ಎಷ್ಟೊತ್ತು ಬಿಟ್ಟು ಓದ್ತಾ ಇದ್ದೆ ನೈಟ್. ಬಟ್ ಎಷ್ಟೊತ್ತವರೆಗೆ ಅದು ಹೋಗ್ತಿತ್ತು. ನನಗೆ ಓದಿದೀನಿ ಅನ್ಸ್ಬೇಕು ಅಲ್ಲಿವರೆಗೂ ಓದ್ತಾ ಇದ್ದೆ. ಸಮ್ಟೈಮ್ಸ್ 11ಗೆಲ್ಲ ನಿದ್ದೆ ಬಂದ್ರೆ ಮನ್ಕೊಂಡ್ಬಿಡ್ತಿದ್ದೆ. ನೆಕ್ಸ್ಟ್ 12 ಆ ಥರ ಹೋಗ್ತಾ ಇತ್ತು. 11ಗೆ ಮಲಗಿದ್ರೆ 5ಗೆ ಎದ್ಬೇಕು ಆ ಥರ. ಅಲ್ಲ, ಡೈಲಿ ಎಷ್ಟು ಸ್ಟಾರ್ ಓದಬೇಕು? 6 to 7 hours ಓದಬೇಕು ಅಂತ. ನೈಟೇ ಜಾಸ್ತಿ ಓದ್ತಾ ಇದ್ದು? ಮಾರ್ನಿಂಗ್ 5 ಎದ್ದೇಳ್ತಿದ್ದೆ. ಎಕ್ಸಾಮ್ ಟೈಮ್ಸ್ 12 ಗಂಟೆವರೆಗೆ ಓದಿ ಮತ್ತೆ 5 ಗಂಟೆ. ಎಕ್ಸಾಮ್ ಟೈಮ್ಸ್ ಹಂಗೆ ಮಾಡ್ತಾ ಇದ್ದೆ. 12 ವರೆಗೂ ಓದಿ 5ಗೆ ಎದ್ದೇಳ್ತಿದ್ದೆ. ಬಟ್ ನಾರ್ಮಲ್ ಡೇಸ್ ಅಲ್ಲೆಲ್ಲ 11 10ಗೆಲ್ಲ ಮಲಗ್ಬಿಡ್ತಿದ್ದೆ. ನೆಕ್ಸ್ಟ್ 6:30 7ಗೆ ಎದ್ದೇಳ್ತಿದ್ದೆ. 6:30 7ಗೆ ಎದ್ದೇಳ್ತಿದ್ದೆ. ಓಕೆ, ಫೈನ್. ಈಗ ಕ್ಲಾಸಸ್ ನಡಿಬೇಕಾದ್ರೆ ಅಲ್ಲಿ ಯಾವ ರೀತಿ ಪ್ರಿಪರೇಷನ್? ಅಲ್ಲಿ ಟೀಚರ್ಸ್ ಅಲ್ಲೇ ಕೇಳ್ತಾ ಇದ್ರು, ಡೌಟ್ಸ್ ಇದ್ರೆ ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ, ಅದನ್ನೇ ಕ್ಯಾರಿ ಆನ್ ಮಾಡಬೇಡಿ ಅಂತ. ಸೊ ಅದು ತುಂಬಾ ಯೂಸ್ಫುಲ್ ಆಗ್ತಿತ್ತು. ಅಲ್ಲೇ ಡೌಟ್ ಬಂದ್ರೆ ಅಲ್ಲೇ ಕೇಳ್ತಾ ಇದ್ವಿ, ಕ್ಲಾರಿಫೈ ಆಗ್ತಿತ್ತು. ಸೊ ನೋ ಡೌಟ್ಸ್ ಇರ್ತಿರ್ಲಿಲ್ಲ. ಎಷ್ಟು ಜನ ಇದ್ರು ಟೋಟಲ್ ಸ್ಟ್ರೆಂತ್ ನಿಮ್ಮಲ್ಲಿ? ಅದು ಫಿಕ್ಸ್ 40-40
40 80 ಸ್ಟೂಡೆಂಟ್ಸ್ ಇದ್ದಿದ್ದು. ಓಕೆ ಫೈನ್. ಅಲ್ಲಿ ಕ್ಲಾಸ್ ರೂಮಲ್ಲಿ ಇರಬೇಕಾದ್ರೆ ನಿಮಗೆ ಸಪೋರ್ಟಿವ್ ಆಗಿ ಯಾವ ಟೀಚರ್ಸ್ ತುಂಬ ಮೋಟಿವೇಶನಲ್ ಆಗಿ? ಎಲ್ಲ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ಎಸ್ಪೆಷಲಿ ಕನ್ನಡ ಮ್ಯಾಮ್, ರೂಪಾ ಮ್ಯಾಮ್ ಇದ್ರು. ರೂಪಾ ಮ್ಯಾಮ್ ಅಂತೂ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅಂಡ್ ಸಾಯರಾಜ್ ಸರ್ ಕೂಡ, ಆಮೇಲೆ ಎಲ್ಲ ಟೀಚರ್ಸ್ ಕೂಡ. ಸಾಯರಾಜ್ ಬಗ್ಗೆ ಹೇಳಿದ್ರು, ಯಾಕಂದ್ರೆ ಅವರು ಕೂಡ ಟೀಚರ್ ಆಗಿದ್ದಾರೆ, ನಿಮ್ಮ ಫಾದರ್ ಕೂಡ ಅವರು ಅದೇ ಇನ್ಸ್ಟಿಟ್ಯೂಷನ್ ನಿಮ್ಮ ತಂದೆನೇ ಟೀಚ್ ಮಾಡ್ಬೇಕಾದ್ರೆ ಹೆಂಗ್ ಅನಿಸಿತ್ತು? ಅಪ್ಪನೇ ಬಂದು ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ ಹೆಂಗ್ ಅನಿಸಿತ್ತು ಫೀಲಿಂಗ್? ಅದು ಒಂಥರ ಚೆನ್ನಾಗಿರುತ್ತೆ ಫೀಲಿಂಗ್. ಬಟ್ ನಾನು ಯಾವತ್ತೂ ಅಲ್ಲಿ ಅಪ್ಪ ಅಂತ ಟ್ರೀಟ್ ಮಾಡಿಲ್ಲ, ಅಂಡ್ ಅವರು ಕೂಡ ಸ್ಟೂಡೆಂಟ್ ಅಂತಾನೆ ಟ್ರೀಟ್ ಮಾಡಿದ್ರು. ಯಾವತ್ತೂ ಡಿಸ್ಕ್ರಿಮಿನೇಷನ್ ಆತರ ಏನೂ ಇಲ್ಲ, ಸ್ಪೆಷಲ್ ಆಗಿ ಕೇರ್ ತಗೊಳ್ಳಿಲ್ಲ. ನನಗೆ ಬಹಳ ವಿಶೇಷ ಅಂತಂದ್ರೆ ಸಾಮಾನ್ಯವಾಗಿ ಪ್ರೈವೇಟ್ ಅಲ್ಲಿ ಓದಿದ್ರೆ ಅಥವಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಓದಿದ್ರೆ ಮಾತ್ರ ಟಾಪ್ ಸ್ಕೋರ್ ಮಾಡೋಕ್ಕಾಗುತ್ತೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಸರಿಯಾಗಿ ಪಾಠ ಮಾಡಲ್ಲ ಅಂತೆಲ್ಲ ಒಂದು ಕಂಪ್ಲೇಂಟ್ಸ್ ಇದೆ ನಮ್ಮ ಪೇರೆಂಟ್ಸ್ ಅಲ್ಲಿ. ಅದರ ಒಂದು ಆಲೋಚನೆ ಇದೆ. ಈಗ ನೀನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ, ಆ ಗೌರ್ಮೆಂಟ್ ಸ್ಕೂಲ್ ವಾತಾವರಣ ಹೇಗಿತ್ತು? ಇದು ನಂಬೋದಾ ಇದನ್ನ? ಪ್ರೈವೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಮಾಡಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಆಕ್ಚುಲಿ ನಿಜ ತಪ್ಪು. ಪ್ರೈವೇಟ್ ಗಿಂತ ಗೌರ್ಮೆಂಟ್ ಟೀಚರ್ಸ್ ಆರ್ ವೆರಿ ಕ್ವಾಲಿಫೈಡ್ ಅಂತಾರೆ. ಅಂಡ್ ಎಲ್ಲ ಕ್ವಾಲಿಫೈಡ್ ಇರುತ್ತೆ, ಟ್ಯಾಲೆಂಟೆಡ್. ಹೌದು. ಅಂಡ್ ಅವ್ರ ಸ್ಕಿಲ್ಸ್ ಇರುತ್ತಲ್ಲ, ಅದು ಮಕ್ಕಳನ್ನ ಟ್ರೈನ್ ಮಾಡೋ ಸ್ಕಿಲ್ಸ್ ಯಾರಿಗೂ ಇರಕ್ ಸಾಧ್ಯ ಇಲ್ಲ. ಮತ್ತೆ ಈಗ ಇನ್ನೊಂದು ಹೇಳ್ತಾರೆ, ಎನ್ವೈರ್ಮೆಂಟ್ ಸರಿ ಇರಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ, ಅದರಿಂದ ಮಕ್ಕಳು ಹಾಳಾಗ್ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ ಕೆಲವರು, ಹೇಳೋದು ಅಲ್ವಾ ಪೇರೆಂಟ್ಸ್ ಎಲ್ಲ. ಅದರ ಒಂದು ಒಪಿನಿಯನ್ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ನಮ್ಮ ಸ್ಕೂಲಲ್ಲಿ ಫುಲ್ ಡಿಸಿಪ್ಲಿನ್ ಇತ್ತು. ಫುಲ್ ಡಿಸಿಪ್ಲಿನ್ ಇತ್ತು? ಫುಲ್ ಡಿಸಿಪ್ಲಿನ್. ಯಾವ ತರ ಡಿಸಿಪ್ಲಿನ್? ಲೈಕ್ ನೇಲ್ಸ್ ಕಟ್ ಮಾಡಿಲ್ಲ ಅಂದ್ರೆ ಹೊಡೆಯೋದು, ಲೈಕ್ ಆ ತರ. ಓ, ನೇಲ್ಸ್ ಕಟ್ ಮಾಡಿಲ್ಲ ಹೊಡಿತಿದ್ರು? ನೇಲ್ಸ್ ಬೈಟಿಂಗ್ ಏನಾದ್ರು ಮಾಡ್ತಿದ್ದೀರಿ? ಇಲ್ಲ. ಓಕೆ. ಆಮೇಲೆ ಅಂದ್ರೆ ಫುಲ್ ಯೂನಿಫಾರ್ಮ್ ಇರಬೇಕು, ಆ ತರ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಎಲ್ಲ. ಹೆಸರೇ ಇದೆ ಆದರ್ಶ ವಿದ್ಯಾಲಯ ಅಂದ್ರೆ ಸ್ಟೂಡೆಂಟ್ ಆದರ್ಶವಾಗಿರ್ಬೇಕು ಅಂತ. ಓಕೆ. ಟೀಚರ್ಸ್ ಎಲ್ಲ ಹಂಗೆ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ? ಸ್ಟ್ರಿಕ್ಟ್ ಆಗಿ ಇರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಅವಾಗ ಸ್ಟ್ರಿಕ್ಟ್ ಆಗಿರ್ತಿದ್ರು, ಯಾವಾಗ ಫ್ರೆಂಡ್ಲಿ ಆಗಿರ್ಬೇಕು ಅವಾಗ ಫ್ರೆಂಡ್ಲಿ ಆಗಿರ್ತಿದ್ರು. ಓಕೆ. ಈಗ SSLC ಎಕ್ಸಾಮ್ಸ್ ಅಂತಂದ್ರೆ ಇವತ್ತಿನ ಒಂದು ಪರ್ಟಿಕ್ಯುಲರ್ ಇರಬೇಕು ಅಂದ್ರೆ ವೆಬ್ ಕಾಸ್ಟಿಂಗ್ ಎಲ್ಲ ಇತ್ತು, ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಮಾಡಿದ್ರು ಈ ವರ್ಷ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇಂದ. ನಿಮ್ಗೆ ಏನ್ ಅನಿಸ್ತು? ಅದು ನನಗೆ ತುಂಬಾ ಯೂಸ್ಫುಲ್ ಆಯ್ತು ಆಕ್ಚುಲಿ. ಯೂಸ್ಫುಲ್ ಆಯ್ತು? ಕೆಲವೆಲ್ಲ ಬಹಳ ಬೈಕೊಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ಗೆ. ಆತರ ಮಾಡಿದಾಗ ಸ್ಟ್ರಿಕ್ಟ್ ಆಗಿ ಕಷ್ಟಪಟ್ಟು ಕಲ್ತವ್ರಿಗೆ ಮುಂದೆ ಬರಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್. ಯಾರು ನಿಜವಾಗಿ ಟ್ಯಾಲೆಂಟ್ ಇರುತ್ತೋ ಅವ್ರಿಗೆ ಒಂದು ಕ್ಯಾಲಿಬರ್ ತೋರಿಸಲಿಕ್ಕೆ ಅವಕಾಶ ಆಗ್ತದೆ. ಕರೆಕ್ಟ್. ಹಾಗೆ ಅಂದ್ರೆ ಆ ಕಡೆ ಈ ಕಡೆ ನೋಡಂಗಿಲ್ಲ, ಸ್ಟ್ರಿಕ್ಟ್ ಆಗಿ ಗಮನ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ. ಎಕ್ಸಾಮ್ ಬರೋದು ಹಂಗೆ ಇತ್ತು? ಯಾರು ಸೈಲೆನ್ಸ್ ಆಗಿತ್ತು, ಸಖತ್ತಾಗಿತ್ತು. ಸಕ್ಕತ್ತಾಗಿತ್ತು. ಅಂದ್ರೆ ಸೈಲೆನ್ಸ್ ಇತ್ತು, ತುಂಬಾ ಸರಿ. ಕಾನ್ಸಂಟ್ರೇಷನ್ ಬರುತ್ತೆ ಅವಾಗ ಕ್ವಶ್ಚನ್ ನ ಓದಿ ಆನ್ಸರ್ ಮಾಡಕ್ಕೆ. ಎಕ್ಸಾಕ್ಟ್ಲಿ. ಎಕ್ಸಾಮ್ ಅಲ್ಲಿ ಸೈಲೆನ್ಸ್ ಆಗಿದ್ರೆ ವಿಷಯ ಚೆನ್ನಾಗಿ ಬರೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ. ಓಕೆ. ಎಕ್ಸಾಮ್ ಬರೀಲಿಕ್ಕೆ ಸಂಬಂಧಪಟ್ಟಂಗೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೆ? ಇಷ್ಟು ಟೈಮ್ ಒಳಗಡೆ ಮುಗಿಸ್ಬೇಕು ಅಂತ ಲೆಕ್ಕ? ಹೌದು, ಅದು ನನಗೆ ಆಕ್ಚುಲಿ ಮೊದಲು ಭಯ ಇತ್ತು, ಮುಗಿಸ್ತೀನ ಇಲ್ವಾ ಅಷ್ಟು ಟೈಮ್ ಒಳಗೆ ಅಂತ. ಆದ್ರೆ ಇದು ಪ್ರಿಪರೇಟರಿಯಲ್ಲಿ ನಮಗೆ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ನಾನು ಸ್ಟಾರ್ಟಿಂಗ್ಗೆ ಫಾಸ್ಟ್ ಮಾಡಿಬಿಡ್ತಿದ್ದೆ. ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ರಲ್ಲ ಲಾಸ್ಟ್ 10 minutes 15 minutes, ಅವಾಗ ನಾನು ಲಾಸ್ಟ್ 1 question ಅಥವಾ 2 question ಉಳ್ಕೊತಿತ್ತು. ನಿನ್ನ ಪ್ರೀವಿಯಸ್ ಎಜುಕೇಶನ್ ಕೈ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳಿದೆ, ಅಲ್ಲಿ ಹೇಗಿತ್ತು ಎಜುಕೇಶನ್? ಅಲ್ಲೂ ತುಂಬಾ ಚೆನ್ನಾಗಿತ್ತು. ಅಪ್ ಟು 7th ವರೆಗೆ ಓದಿದ್ದು? ಅಲ್ಲಿ ICSE ಸಿಲೆಬಸ್ ಇತ್ತು. ಸೊ 7th ವರೆಗೂ ಓದಿದೆ. ನೆಕ್ಸ್ಟ್ ಕೊರೋನಾ ಟೈಮ್ ಬಂತು ಅಂದ್ಬಿಟ್ಟು, ಕೊರೋನಾ ಇತ್ತು ಆಗ. ಸೊ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಿತ್ತು ಅದನ್ನು. ನೆಕ್ಸ್ಟ್ 8th ಇಲ್ಲಿ ಒಂದು ಸೀಟ್ ಇತ್ತು ಅಂದ್ಬಿಟ್ಟು ಆದರ್ಶಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲೂ ಕೂಡ ಚೆನ್ನಾಗಿತ್ತು. ಓಕೆ. ನಿಮ್ಮ ತಂದೆ ಬಗ್ಗೆ ಕೇಳಬೇಕು. ಈಗ ಸಹಾಯ ರಾಜರವರು ಮತ್ತು ಜ್ಯೋತಿ ಮೇರಿ ಇಬ್ಬರು ಕೂಡ ಟೀಚರ್ಸ್ ಆಗಿದ್ದಾರೆ. ಹಾಗಾಗಿ ಟೀಚಿಂಗ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಆಟೋಮೆಟಿಕ್ ಆಗಿ ಅದು ಕ್ಯಾರಿ ಆಗಿರುತ್ತೆ, ಓದೋದಂಥದ್ದು ಮೋಟಿವೇಶನ್ ಚೆನ್ನಾಗಿರುತ್ತೆ. ಜೊತೆಗೆ ನಿನ್ನ ಫೇವರೇಟ್ ಲೀಡರ್, ಈಗ ಎಷ್ಟೊಂದು ಜನ ಇದ್ದಾರೆ, ಯಾರು ನಿಮ್ಮ ಫೇವರೇಟ್ ಲೀಡರ್? ಲೀಡರ್ ಇನ್ ದ ಸೆನ್ಸ್ ಒಂದು ದೊಡ್ಡ ಮಹಾಪುರುಷರು ಅಂತ ಹೇಳ್ತೀವಲ್ಲ, ನಿಮಗೆ ಇನ್ಸ್ಪಿರೇಷನ್ ಕೊಡುವಂಥವ್ರು, ಮೋಟಿವೇಶನ್ ಮಾಡುವಂಥ ಲೈಫಲ್ಲಿ ಹಿಂಗೆ ನಾನು ಮಾಡಬೇಕಪ್ಪ ಅಂತ ಹೇಳಿ ಒಂದು ಸ್ಫೂರ್ತಿ ಕೊಟ್ಟಂಥದ್ದು. ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್ ಇರುತ್ತೆ. ಈಗ ನನಗೆ ವಿವೇಕಾನಂದ ಇನ್ಸ್ಪಿರೇಷನ್. ಪೇರೆಂಟ್ಸೇ ಇನ್ಸ್ಪಿರೇಷನ್ ನನಗೆ. ಓಕೆ, ಗುಡ್. ಮತ್ತೆ ಈಗ ನಿಮ್ಮ ಮುಂದಿನ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀಯ? SSLC ಎಕ್ಸಾಮ್ ಅಂತಂದ್ರೆ ಟಾಪ್ ಸ್ಕೋರ್ ಮಾಡಬೇಕು ಅಂತ ಎಷ್ಟೋ ಜನ ಕನಸಿರುತ್ತೆ, ಅವ್ರಿಗೆ ನಿನ್ನ ಒಂದು ಸಲಹೆ ಏನು? ಹೇಗೆ ಪ್ರಿಪ್ರೇಷನ್ ಆಗಬೇಕು ಅವರು? ಡೇ 1 ಇಂದ ವರ್ಕ್ ಮಾಡಬೇಕು. ಟೀಚರ್ಸ್ ಅವತ್ತು ಮಾಡಿದ್ನ ಅವತ್ತೇ ಬಂದು ಓದ್ಕೊಂಡ್ರೆ ಮುಂದೆ ಕಷ್ಟ ಆಗಲ್ಲ. ಆಮೇಲೆ ಆಗಾಗ ಯೂನಿಟ್ ಟೆಸ್ಟ್ಗಳನ್ನೆಲ್ಲ ಅಟೆಂಡ್ ಮಾಡಿದಾಗ ಯಾವ ತಪ್ಪು ಮಾಡಿದೀವಿ ಅಂತ ನೋಡ್ಕೊಂಡು ಅದನ್ನ ನೆಕ್ಸ್ಟ್ ಟೆಸ್ಟ್ಗಳಲ್ಲೆಲ್ಲ ತಿದ್ಕೋಬೇಕು. ಆಮೇಲೆ ಎಲ್ಲಿ ಕೊರತೆ ಆಗ್ತಿದೆ ಅದನ್ನ ಟೀಚರ್ಸ್ ಹತ್ರ ಕೇಳಿ ಲೈಕ್ ಫುಲ್ಫಿಲ್ ಮಾಡ್ಕೋಬೇಕು. ಈಗ ಯಾವ್ದು ಸಬ್ಜೆಕ್ಟ್ ತುಂಬಾ ಟಫ್ ಅಂತ ಅನಿಸ್ತಿದೆ SSLC ನಲ್ಲಿ? ತುಂಬಾ ಟಫ್ ಅಂತ ಇರಲಿಲ್ಲ, ನಂಗೆಲ್ಲ ಎಂಜಾಯ್ ಮಾಡ್ತಿದ್ದೆ. ಎಂಜಾಯ್ ಅಂದ್ರೆ ಯಾವ ತರ? ಮೀನ್ಸ್ ಎಲ್ಲ ಇಷ್ಟ ನನಗೆ. ಈಗ ನಾನು ಮೂವಿ ನೋಡ್ಬೇಕಾದ್ರೆ ಎಂಜಾಯ್ ಮಾಡ್ತೀನಪ್ಪ, ಖುಷಿ ಮಾಡ್ತೀನಿ. ಸೀರಿಯಲ್ ನೋಡ್ಬೇಕಾದ್ರೆ ಎಂಜಾಯ್. ನಿಮ್ಗೆ ಎಂಜಾಯ್ ಸಬ್ಜೆಕ್ಟ್ಸ್ ಓದ್ಬೇಕಾದ್ರೆ ಎಂಜಾಯ್ ಅಂದ್ರೆ ಸಾಮಾನ್ಯವಾಗಿ ಪುಸ್ತಕ ಓದೋದು ಅಂದ್ರೆ ಬಹಳ ಇರಿಟೇಷನ್ ಅಂತ ಅನ್ಕೋತಾರೆ ವಿದ್ಯಾರ್ಥಿಗಳು. ಇಲ್ಲ, ಲೈಕ್ ಅಲ್ಲಿ ನ್ಯೂ ನಾಲೆಡ್ಜ್ ಸಿಗ್ತಾ ಇರುತ್ತೆ ಪುಸ್ತಕದಲ್ಲಿ. ಸೊ ಅದೊಂಥರ ಚೆನ್ನಾಗಿರುತ್ತೆ ಓದ್ಬೇಕಾದ್ರೆ. ಸೊ ಟೆಕ್ಸ್ಟ್ ಬುಕ್ ಅನ್ನ ಓದೋದ್ರಲ್ಲಿ ಎಂಜಾಯ್ ಮಾಡ್ತಿದ್ದೆ ಅನ್ನೋದು ಬಹಳ ನಂಗೆ ಖುಷಿ ಅನಿಸ್ತದೆ ನನಗೆ. ವೆರಿ ನೈಸ್. ಓಕೆ, ನಿನ್ನ ಫ್ಯೂಚರ್ ಏನಾಗಬೇಕು ಅಂತ? ನಾನು ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಬೇಕು ಅಂತ. ಬೇರೆ
ಇಲ್ಲ, ಅದೇ ಏಮ್ ನಾನು ಚಿಕ್ಕ ವಯಸ್ಸಿಂದ. ಚಿಕ್ಕ ವಯಸ್ಸಿನ ಡಾಕ್ಟರ್ ಆಗಬೇಕು ಅಂತಲ್ಲ? ಓಕೆ, ಡಾಕ್ಟರಲ್ಲಿ ಯಾವ್ದಾಗಬೇಕು ಅಂತ? ಆರ್ಥೋಪೆಡಿಕ್. ಯಾಕೆ? ನಾನು ಚಿಕ್ಕ ಜಾಸ್ತಿ ಮೂಳೆ ಮುರ್ಕೊಂಡು ಬಂದವ್ರಿಗೆ ರೆಡಿ. ನಾನು ಕೈ ಮುರ್ಕೊಂಡಿದ್ದೆ ಒಂದ್ಸಲ. ಓಕೆ. ಅದಕ್ಕೆ ಅವಾಗಿಂದ ನನಗೆ ಡಾಕ್ಟರ್ ಆಗಬೇಕು, ಬೋನ್ ಡಾಕ್ಟರ್ ಆಗಬೇಕು ಅಂತ ಆಸೆ. ಬೋನ್ ಡಾಕ್ಟರ್ ಆಗಬೇಕು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೈ ಮುರ್ಕೊಂಡಿದ್ರಿಂದ ಎಕ್ಸ್ಪೀರಿಯನ್ಸ್ ಇಂದ ನಾನು ಮೂಳೆ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಫ್ಯೂಚರ್ಗೆ ಮೂಳೆ ಡಾಕ್ಟರ್ ಆಗಿ ಬಂದಾಗ ನಾವು ಒಂದ್ಸಲ ಹೋಗೋಣ, ನಮಗೂ ವಯಸ್ಸಾಗ್ಬಿಟ್ಟಿರ್ತದೆ, 60-65 ವರ್ಷ ಆಗಿರುತ್ತೆ, ಆಗ ನಡ್ಕೊಂಡು ಹೋಗಿರ್ತೀವಿ. ಆಗ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀಯಾ? ನಿಜವಾಗ್ಲೂ? ಆರ್ಸೆನ್ ವೀಕ್ಷಕರಿಗೆ ಬಹಳಷ್ಟು ಸಂತೋಷ ತರುವಂಥ ವಿಚಾರ. ಯಾಕೆ ಅಂತಂದ್ರೆ 625ಕ್ಕೆ 613 ಅಂಕಗಳನ್ನ ಗಳಿಸಿರುವಂಥದ್ದು. ಯಾವ್ದಾದ್ರು ರಿವ್ಯಾಲ್ಯೂಷನ್ಗೆ ಏನಾದ್ರು ಸೈನ್ಸ್ಗೆ ಯಾಕೆ 95 ಬಂದಿದೆ. ಅಲ್ಲಿ ನನಗೆ ತಿಳಿದಿರೋ ಪ್ರಕಾರ ನಾನು ಒಂದು 2 ರಾಂಗ್ ಮಾಡಿರ್ಬೋದು. ಸೊ ನೋಡೋಣ ಯಾವ್ದ್ರಲ್ಲಿ ರಾಂಗ್ ಮಾಡಿದ್ದೀನಿ ಅಂತ ಮಾಡಿದ್ದೀನಿ. ಇನ್ನು ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು? ಬೇರೆ ಇದರಲ್ಲಿ ಕನ್ನಡ 99 96 125 ನಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಓಕೆ ಫೈನ್. ಓಕೆ 99 ಇದೆ. ಇಂಗ್ಲಿಷ್ 123 ಇಂಗ್ಲಿಷ್. ಓ ಸರ್, ಇಂಗ್ಲಿಷ್ ಟೀಚರ್ ಆಗಿರೋದ್ರಿಂದ ಫುಲ್ ಪ್ರಿಪ್ರೇಷನ್ ಮಾಡ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್? ನೆಕ್ಸ್ಟ್ ಸೈನ್ಸ್ 95, ಸೋಷಿಯಲ್ 99, ಹಿಂದಿ 99, ಕನ್ನಡ 99. ಅಷ್ಟೇ. ಸೈನ್ಸ್ ಒಂದು ಕಡಿಮೆ ಆಗಿದೆ ಸ್ವಲ್ಪ. ವೀಕ್ಷಕರೇ, ಇದು ನಮ್ಮ ಸ್ನೇಹರವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ನಾನು, ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳಿದ್ರು, ಮತ್ತೆ ರಾತ್ರಿ ಹೆಚ್ಚಾಗಿ ಓದ್ತಿದ್ದೆ ನಾನು ಅಂತ ಹೇಳಿದ್ರು. ಬಹಳ ಸಂತೋಷ. ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿತ್ತು? ಕ್ಲಾಸಲ್ಲೆಲ್ಲ ಯೋಗೇಶ್ವರಿ ಅಂತ ನನ್ನ ಫ್ರೆಂಡ್ ಇದ್ರು. ಯೋಗೇಶ್ವರಿ ಅವಳು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಮ್ಯಾಥ್ಸ್ ಅಲ್ಲಿ. ನನ್ಗೆ ಏನ್ ಡೌಟ್ ಬಂದ್ರು ಈಗ ಮ್ಯಾಮ್ ಹತ್ರ ಕೇಳಿದ್ರು ಇವಳು ಇನ್ನೊಂದ್ಸಲ ಹೇಳ್ಕೊಡೋಳು. ಅವಾಗ ನಂಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತಿತ್ತು. ಅಂದ್ರೆ ಇಬ್ರದ್ದು ಮೈಂಡ್ ಸೆಟ್ ಸೇಮ್ ಇರುತ್ತೆ. ಫ್ರೆಂಡ್ಸ್ ಕೇಳಿದಾಗ ಅವಾಗ ತುಂಬಾ ಅರ್ಥ ಆಗುತ್ತೆ. ಸೊ ಆತರ ಗ್ರೂಪ್ ಸ್ಟಡಿ ಎಲ್ಲ ಮಾಡ್ತಾ ಇದ್ವಿ. ಒಂದ್ ಸ್ವಲ್ಪ ದಿನ ನಮ್ಮ ಸ್ಕೂಲಿಂದ ಸ್ಟಡಿ ಲೀವ್ ಕೊಟ್ಟಿದ್ರು. ಆಗ ಇಬ್ರು ಒಟ್ಟಿಗೆ ಇದ್ದು ಕಂಬೈನ್ ಸ್ಟಡಿ ಕೂಡ ಮಾಡಿದ್ವಿ. ನಿಮ್ಮ ರಿಲೇಟಿವ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು? ರಿಲೇಟಿವ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಟೀಚರ್ಸ್ ಸಪೋರ್ಟ್ ಮಾಡಿದ್ರು? ಎಲ್ಲರೂ ಸಪೋರ್ಟ್. ಓಕೆ. ಈಗ ಅಪ್ಪ ಅಲ್ಲೇ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಟೀಚರ್ ಅಂತ ಹೇಳಿದ್ವಿ. ಅಮ್ಮ ಎಲ್ಲಿ ವರ್ಕ್ ಮಾಡ್ತಾ ಇರೋದು? ಅಮ್ಮ ಚಿಕ್ಕೋಡ್ಸೂರು ಗವರ್ಮೆಂಟ್ ಸ್ಕೂಲ್. ಪ್ರೈಮರಿ ಸ್ಕೂಲ್. ಅವ್ರ ಜ್ಯೋತಿ ಮೇರಿ. ಓಕೆ ಫೈನ್. ಅವ್ರು ಯಾವ ತರ ಸಪೋರ್ಟ್ ಮಾಡ್ತಾರೆ? ಅವರು ಜೊತೆಗೆ ಕೂತ್ಕೊತಾ ಇದ್ರು. ಜೊತೆ ಕೂತ್ಕೊಂಡು ಅವ್ರು ಓದ್ತಿದ್ರಾ? ನಾನು ಹೇಳ್ತಾ ಇದ್ದೆ, ನಾನು ಹೆಂಗೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡೋ ತರ ಮಾಡ್ತಿದ್ದೆ. ಅಂಡ್ ಏನಾದ್ರು ಡೌಟ್ ಬಂದ್ರೆ ಅವ್ರನ್ನ ಕೇಳೋದು, ಅಂಡ್ ಅವ್ರಿಗೆ ಗೊತ್ತಿರೋರ ಕಡೆಯಿಂದ ಹೇಳ್ಸೋರು, ಅಥವಾ ಅವ್ರಿಗೆ ಗೊತ್ತಿದ್ರೆ ಆನ್ಸರ್ ಹೇಳ್ಕೊಡೋರು, ಆ ತರ ಮಾಡ್ತಾ ಇದ್ರು. ಅಂಡ್ ನಾನು ನೈಟ್ ಎದ್ದಿರ್ಬೇಕಾದ್ರೆ ಇಬ್ರಲ್ಲಿ ಒಬ್ರು ಎದ್ದಿರ್ಬೇಕು. ಈಗ ಅಮ್ಮ ಎದ್ದಾಗ ಅಪ್ಪ ಮನ್ಕೋತಿದ್ರು, ಅಮ್ಮ ಎದ್ದಿದ್ರೆ ಅಪ್ಪ ಅವರಿಗೆ ಕಂಪ್ನಿ ಕೊಡ್ಲಿಕ್ಕೆ ಆಗ ಅಂದ್ರೆ ಬರೀ ಓದ್ತಾ ಇದೆ. ಟೀ ಕಾಫಿ ಏನಾದ್ರು ಎಕ್ಸ್ಟ್ರಾ ಸ್ನಾಕ್ಸ್ ಏನಿಲ್ಲ? ಅಂದ್ರೆ ಸಂಜೆ ಹೊತ್ತೆಲ್ಲ ಮಾಡ್ಕೊಳ್ಳೋರು. ನೈಟ್ ಹೊತ್ತು ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬಿರ್ತಿತ್ತು. ಸೊ ಏನು ಬೇಡ. ವೆರಿ ನೈಸ್. ಓಕೆ, ತಂದೆ ತಾಯಿಗಳ ಒಂದು ಸಂಪೂರ್ಣ ಪ್ರೋತ್ಸಾಹ ಇತ್ತು, ಪೇರೆಂಟ್ಸಿನ ಸಪೋರ್ಟ್ ಇತ್ತು, ಜೊತೆಗೆ ಟೀಚರ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ, ಪ್ರಿನ್ಸಿಪಲ್ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸರ್ಕಾರಿ ಸಂಸ್ಥೆಯಲ್ಲಿ ಓದ್ಕೊಂಡು 613 ಅಂಕಗಳನ್ನು ಗಳಿಸಿ ಎಲ್ಲರೂ ಕೂಡ ಒಂದು ಮಾಡೆಲ್ ಆಗಿ, ರೋಲ್ ಮಾಡೆಲ್ ಅಂತ ಹೇಳ್ಬೋದು, ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಿಜವಾಗಿ ಸ್ಫೂರ್ತಿ. ಹಾಗಾಗಿ ಸಾಧನೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಸಂಸ್ಥೆ ಮುಖ್ಯ ಅಲ್ಲ, ಓದುವಂತಹ ಛಲ ಮುಖ್ಯ ಅನ್ನುವಂಥದ್ದನ್ನ ಸ್ನೇಹರವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಮ್ಮ ಸಂಸ್ಥೆಯ ಆರ್ಸೆನ್ ಚಾನಲ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕಂಗ್ರಾಟ್ಸ್ ಅನ್ನ ಹೇಳ್ತಾ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ಮುಕ್ತವಾಗಿ ತಮ್ಮ ಮನಸ್ಸುಗಳನ್ನ ಹಂಚಿಕೊಂಡ್ರಿ. ನಿಮ್ಮ ಲೈಫಲ್ಲಿ ಮುಂದೆ ಡಾಕ್ಟರ್ ಆಗಬೇಕು ಅಂತ ಕನಸಿದೆ, ಆ ಕನಸು ಈಡೇರಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಆರ್ಸೆನ್ ಪರವಾಗಿ ಶುಭ ಹಾರೈಸ್ತೀನಿ. ಧನ್ಯವಾದ. ವೀಕ್ಷಕರೇ, ಆರ್ಸೆನ್ ಅರ್ಪಿಸಿರುವ ಒಂದು ವಿಶೇಷ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2023-24ನೇ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಹುಣಸೂರು ತಾಲೂಕಿಗೆ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ ಹುಣಸೂರಿನ ಹೆಮ್ಮೆಯ ಸಂಸ್ಥೆ ಆದರ್ಶ ವಿದ್ಯಾಶಾಲೆ ಹುಣಸೂರು, ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಸ್ನೇಹ ಎಸ್ ಇವರು 625ಕ್ಕೆ 613 ಅಂಕಗಳನ್ನು ಗಳಿಸಿಕೊಂಡು ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅವರ ಪೋಷಕರಾಗಿರುವಂತಹ ಅದೇ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಸಹಾಯರಾಜರವರು, ಹಾಗೆಯೇ ಅವರ ಮಾತೃಶ್ರೀಯರಾಗಿರುವಂತಹ ಜ್ಯೋತಿ ಮೇಡಮ್ ರವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಆರ್ಸೆನ್ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ VP ಸಾಯಿನಾಥ್ ರವರು ಮತ್ತು ನಮ್ಮ ಹುಣಸೂರಿನ ಪ್ರತಿಭೆ ಈ ಬಾರಿಯ UPSC ಪರೀಕ್ಷೆಯಲ್ಲಿ 777ನೇ ರ್ಯಾಂಕ್ ಅನ್ನು ಪಡ್ಕೊಂಡು ಒಂದು ಅತ್ಯುನ್ನತ ಸಾಧನೆಯನ್ನು ಮಾಡಿರುವಂತಹ ಶ್ರೀಯುತ ಲೇಖನ್ ಅವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಸ್ನೇಹರವರ ಪೇರೆಂಟ್ಸ್ ಆಗಿರುವಂತಹ ಸಹಾಯರಾಜ್ ಮತ್ತು ಜ್ಯೋತಿ ಮೇರಿ ಮೇಡಮ್ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳಾಗಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಕೂಡ ಭಾವಿಸ್ತೇನೆ. ಹೇಗೆ ಅನಿಸುತ್ತೆ ಸರ್ ನಿಮಗೆ ತಮ್ಮ ಮಗಳು ಈ ಥರ ಸಾಧನೆ ಮಾಡಿದ್ದಾರೆ? ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಪ್ರತಿಯೊಂದು ಹಂತದಲ್ಲೂ ಅವಳು
ಮುಂದೆ ಹೋಗ್ತಾ ಇದ್ದಾಳೆ. ಅವಳ ರೀಡಿಂಗ್ ಮೆಥಡೇ ಡಿಫ್ರೆಂಟ್ ಇದೆ. ಓಕೆ. ಲೈನ್ ಬೈ ಲೈನ್ ಓದ್ತಾರೆ, ಅದೊಂದು ಇದು ತುಂಬ ಖುಷಿ ಕೊಡುತ್ತೆ. ಮತ್ತು ಯಾವಾಗಲೂ ಹೇಳ್ತಿರ್ತಾಳೆ ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರ್ದು ಅಂತ ಯಾವಾಗಲೂ ಹೇಳ್ತಾಳೆ. ಮತ್ತು ಅವಳು ನಮಗೆ ಒಂದು ಏನೋ ಸ್ಟೂಡೆಂಟ್ನು ಸಹ ಆಗಿರೋದ್ರಿಂದ ಅವಳು ತುಂಬ ಹತ್ತಿರದಿಂದ ನೋಡ್ದಂಗೆ ಆಯಿತು ನಮಗೆ. ಪ್ರೀವಿಯಸ್ ಅವಳ ಜೊತೆ ಟೀಚಿಂಗ್ ಎಲ್ರಿಗೂ ಮಾಡ್ತೀವಿ, ಬಟ್ ಮಗಳಿಗೆ ಮಾಡೋದು ತುಂಬ ಖುಷಿ ಆಗ್ತಿದೆ. ಬಟ್ ಅಲ್ಲಿ ಏನೋ ವ್ಯತ್ಯಾಸ ಏನೋ ಆಗ್ತಿರಲಿಲ್ಲ, ಬೇರೆ ಸ್ಟೂಡೆಂಟ್ ಥರನೇ ಇವರು ಕ್ಲಾಸಸ್ ಸರ್ ಅಂತಲೇ ಸಂಬೋಧನೆ ಮಾಡ್ತಿದ್ರು. ಹಾಗೆ ಕ್ಯಾಂಪಸ್ ಎಂಟ್ರ್ ಆದ ತಕ್ಷಣ ಸರ್, ಹೊರಗಡೆ ಬಂದ ತಕ್ಷಣ ಅಪ್ಪ, ಅದೊಂದು ತುಂಬ ಚೆನ್ನಾಗಿತ್ತು ಬಾಂಧವ್ಯ. ಖುಷಿ ಆಗುತ್ತೆ ಸರ್. ಮತ್ತು ಅಲ್ಲಿನ ಸ್ಟಾಫ್ ಇರ್ಬೋದು, HM ಇರ್ಬೋದು, ಎಲ್ಲರೂ ಅವಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವಳಿಗೆ ಅಂತಲ್ಲ, ಓದುವಂತಹ ಮಕ್ಕಳು ಏನು ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ಫೋನ್ ಮಾಡಿ ಅವ್ರ ಡೌಟ್ಸನ್ನು ಹೇಳಿದ್ರೆ ಕ್ಲಾರಿಫೈ ಮಾಡುವಂತಹ ಒಂದು ಸ್ಟಾಫ್ ನಮ್ಮಲ್ಲಿದೆ. ಸೊ ಈ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಹುಣಸೂರು ತಾಲೂಕಿಗೆ ನಮ್ಮ ಎಲ್ಲ ಸ್ಟಾಫ್, HM ಮತ್ತು ಇನ್ನೂ ಅಲ್ಲಿರುವಂತಹ ನಮ್ಮೆಲ್ಲ ಸಿಬ್ಬಂದಿ ವರ್ಗ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ. ಮತ್ತು ಫ್ಯಾಮಿಲಿಯಲ್ಲಿ ಮಿಸ್ಸಸ್ಸೂ ಅಷ್ಟೇ ತುಂಬ ಸಪೋರ್ಟಿವ್. ಈಗ ಅವಳು ಎಕ್ಸಾಮ್ ಬರೆಯೋದಕ್ಕೆ ಜೊತೆಗೆ ಇವ್ರು ಕೊಟ್ಟಿದ್ರೆ ಇವಳು ಅಷ್ಟೇ ಸ್ಕೋರ್ ಮಾಡ್ತಿದ್ದೇನೋ ಅಂತ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ ಸರ್. ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸಿಗೆ ಆಸಕ್ತಿಯೇ ತಾಯಿ, ಅಭ್ಯಾಸವೇ ತಂದೆ ಅಂತ ಹೇಳ್ತೀವಿ. ಯಾವುದೇ ಸ್ಟೂಡೆಂಟು ಆಸಕ್ತಿಯಿಂದ ಅಭ್ಯಾಸವನ್ನ ಮಾಡಿದ್ರೆ ಮಾತ್ರ ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ. ಇವಳು ಒಬ್ಬ ವಿದ್ಯಾರ್ಥಿಯಾಗಿ ಇವಳ ಕಡೆಯಿಂದ 100% ಎಫರ್ಟ್ ಅನ್ನು ಹಾಕಿದ್ದಾಳೆ. ಅವಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತಾ, ಅವಳ ಭವಿಷ್ಯಕ್ಕೆ ಇನ್ನು ಅವಳು ಯಾವುದೋ ತಪ್ಪುಗಳು ಅಂತ ಅವಳಿಗೆ ಅನ್ಸಿದ್ದೆ ಅವುಗಳನ್ನ ತಿದ್ಕೊಂಡು ಇನ್ನೂ ಮುಂದುವರಿಲಿ ಅಂತ ಅವಳಿಗೆ ಶುಭವನ್ನು ಹಾರೈಸ್ತೀನಿ. ಬಹಳ ಸಂತೋಷ ಆಗುತ್ತೆ. ನಮ್ಮ ಹುಣಸೂರಿಗೆ ಒಂದು ಟಾಪರ್ ಆಗಿ ಬಂದಿರುವಂತಹ ಸ್ನೇಹರ್ ಅವರಿಗೆ ನಮ್ಮ ಆರ್ಸಿಎನ್ ಸಂಸ್ಥೆಯ ಪರವಾಗಿ, ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ BP ಸಾಯಿನಾಥ್ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಲೇಖನ್ ಅವರು, ಸ್ನೇಹರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸ್ನೇಹರಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಪ್ರೋತ್ಸಾಹ ದೊರೆತರೆ ಖಂಡಿತವಾಗಿ ನಮ್ಮ ಹುಣಸೂರಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ವಿಶೇಷವಾಗಿ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಓದ್ಕೊಂಡು ಈ ಮಟ್ಟದ ಸಾಧನೆಯನ್ನು ಮಾಡಿರುವಂಥದ್ದು ನಿಜಕ್ಕೂ ಎಲ್ಲರಿಗೂ ಹೆಮ್ಮೆ ತರುವಂತಹ ಸಂಗತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವಾದರೂ ಕೂಡ ಭಾವಿಸ್ತೇವೆ. ಅವರ ಪೇರೆಂಟ್ಸ್ ಆಗಿರುವಂತಹ, ವೃತ್ತಿಯಲ್ಲಿ ಶಿಕ್ಷಕರಾಗಿರುವಂತಹ ಶ್ರೀಯುತ ಸಹಾಯರಾಜರವರಿಗೆ ಆರ್ಸಿಎನ್ ಸಂಸ್ಥೆಯ ಮಾಲೀಕರಾಗಿರುವಂತಹ ಸಾಯಿನಾಥ್ ಅವರು ಒಂದು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ವೀಕ್ಷಕರೇ, ಆರ್ಸಿಎನ್ ಅರ್ಪಿಸುವಂತಹ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಹುಣಸೂರಿನ ತಾಲೂಕಿಗೆ SLC ಪರೀಕ್ಷೆಯಲ್ಲಿ 2ನೇ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ ಚಂದು ಆರ್ ಗೌಡ. ಈಕೆ ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾಳೆ. ಈಕೆ 625ಕ್ಕೆ 608 ಅಂಕಗಳನ್ನು ಗಳಿಸಿ ಅಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಬನ್ನಿ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಮೊದಲಿಗೆ ಚಂದುಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. 625ಕ್ಕೆ 608 ಅಂಕಗಳನ್ನು ಗಳಿಸಿದಿರಿ. ಮೊದಲನೇದಾಗಿ ಕಂಗ್ರಾಟ್ಸ್. ಇಷ್ಟೊಂದು ಒಳ್ಳೆ ಅಂಕಗಳನ್ನು ಗಳಿಸಲಿಕ್ಕೆ ಕಾರಣ ಏನು? ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ? ನಾನು ಡೈಲಿ 5 hours ಓದ್ತಾ ಇದ್ದೆ. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ರು. ನಮಗೆ ಟ್ಯೂಷನ್ಸ್ ಮಾಡ್ತಾಯಿದ್ರು, ಮಾರ್ನಿಂಗ್ ಮತ್ತು ಈವ್ನಿಂಗ್ ಟ್ಯೂಷನ್ಸ್ ಇರ್ತಾಯಿತ್ತು. ಮತ್ತು ಏನೇ ಡೌಟ್ಸ್ ಇದ್ದರೂ ಸಾಲ್ವ್ ಮಾಡ್ಕೊಡ್ತಾ ಇದ್ರು. ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ನಮ್ಮ ಟೀಚರ್ಸ್. ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ತುಂಬ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾಯಿದ್ರು. ಯಾವ ಥರ ಫೆಸಿಲಿಟೀಸ್ ಕೊಟ್ಟಿದ್ರು ಮ್ಯಾನೇಜ್ಮೆಂಟ್? ಅಂದರೆ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ವೀಕ್ ಡೈಲಿ 2-3 ಕ್ವೆಶ್ಚನ್ ಪೇಪರ್ಸ್ ಕಳ್ಸಿಕೊಡ್ತಾ ಇದ್ರು ಈಚ್ ಸಬ್ಜೆಕ್ಟ್ ಟೀಚರ್ಸ್ ಕೂಡ. ಮತ್ತೆ ಟ್ಯೂಷನ್ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಟ್ಟಿದ್ರು. ಮತ್ತೆ ಲಾಸ್ಟ್ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಮಾಡ್ಕೊಟ್ಟಿದ್ರು. ಹಾಸ್ಟೆಲ್ ಫೆಸಿಲಿಟಿನೂ ಮಾಡ್ಕೊಟ್ಟಿದ್ರು. ಯಾವ ರೀತಿ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ರು? ಅಲ್ಲಿ ಸ್ಟಡಿಗೆ ಅಂತ ಅಲ್ಲೇ ಕರ್ಕೊಂಡೋಗಿ ಇದ್ದು ನಾವು
2 weeks. ಅಲ್ಲ ಪರವಾಗಿಲ್ಲ, ಅಂದ್ರೆ ಯಾವ ತರ ಸಂಜೆ ಅಲ್ಲೇ ಉಳ್ಕೊಳ್ತಿದ್ರೆ ಹೇಗೆ? ಅಲ್ಲೇ ಇದ್ದು 2 ಈವ್ನಿಂಗ್ weeks ಕ್ಲಾಸಸ್ ನಡೀತಾ ಇತ್ತಾ? ಈವ್ನಿಂಗ್ ಕ್ಲಾಸಸ್ ಇತ್ತು. ಓಕೆ. ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ಈಗ ಒಂದು ಎಕ್ಸಾಮ್ ಇಷ್ಟೊಂದು ಸಾಧನೆ ನಮ್ಮ ಮಾಡಲಿಕ್ಕೆ ಡ್ಯಾಡಿ ಮಾರ್ನಿಂಗ್ 4 o'clock ಎದ್ದರ್ಸಿದ್ರು ಓದು ಅಂತ. Okay. ಮಾರ್ನಿಂಗ್ ತುಂಬಾ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ ಪೇರೆಂಟ್ಸ್. ತಂದೆ ಏನ್ ಮಾಡ್ತಾ ಇರೋದು? ನಮ್ಮ ಡ್ಯಾಡಿ ಬಿಸ್ನೆಸ್ ಮ್ಯಾನ್, ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಎಲ್ಲಿ? ಇಲ್ಲೇ ಹುಣಸೂರು. ಹುಣಸೂರು ಮಾಡ್ತಾ ಇದ್ದಾರೆ. ತಂದೆ ರಾಮಕೃಷ್ಣೇಗೌಡರು ಮತ್ತೆ ತಾಯಿ ಮಾರಿಯಮ್ಮ ಅಲ್ವಾ? ಅಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ನಿಮಗೆ ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ಲಿಕ್ಕೆ? ಯಾವ ತರ ಸಪೋರ್ಟ್? ಅವ್ರು ಇನ್ಸ್ಪಿರೇಷನ್ಸ್ ಕೊಡ್ತಾ ಇದ್ರು, ಓದು ಅಂತ ಸಪೋರ್ಟ್ ಮಾಡ್ತಾ ಇದ್ರು ಯಾವಾಗ್ಲೂ. ಇಷ್ಟು ಬರಬೇಕು ಮಾರ್ಕ್ಸ್ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಎಷ್ಟು ಟಾರ್ಗೆಟ್ ಇಟ್ಕೊಂಡಿದೆ? ನಮ್ಮ ಡ್ಯಾಡಿ ಸ್ಟೇಟ್ ಟಾಪರ್ ಬರಬೇಕು ಅಂತ. ಸ್ಟೇಟ್ ಟಾಪರ್ ಬರಬೇಕು ಅಂತ ಹೇಳ್ತೀರಾ? ಓಕೆ. ನಿನ್ನ ನಿರೀಕ್ಷೆ ಎಷ್ಟಿತ್ತು? 625ಗೆ 625 ತಗೋಬೇಕು ಅಂತ ಏನಾಗಿತ್ತ? ಇತ್ತು, ಆದ್ರೆ ಅದು ಆಗ್ಲಿಲ್ಲ. ಓಕೆ. ಈಗ ಎಕ್ಸಾಮ್ಗೆ ಓದ್ಬೇಕಾದ್ರೆ ಏನಾದ್ರು ಭಯ ಆಗ್ತಿತ್ತಾ? ಆಗುತ್ತಾ ಸ್ವಲ್ಪ ಇಲ್ವಾ? ಆಗ್ತಾ ಇತ್ತು. ರೀಚ್ ಮಾಡಕ್ ಆಗ್ತೀನ ನನ್ನ ಗೋಲ್ನ ಇಲ್ವಾ ಅಂತ ಸ್ವಲ್ಪ ಹಂಗಾಗ್ತಾ ಇತ್ತು. ಆದ್ರೂ ಎಲ್ಲ ಸಪೋರ್ಟ್ ಮಾಡ್ಕೊಂತ ಇದ್ರು, ಆಗುತ್ತೆ ಮಾಡು ಅಂತ. ಓಕೆ ಓಕೆ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವರೇಟ್ ಟೀಚರು? ಫೇವರೇಟ್ ಟೀಚರ್ ತುಂಬಾ ಇನ್ಸ್ಪಿರೇಷನ್ ಕೊಡ್ತಾ ಇದ್ರು? ಎಲ್ಲ ಟೀಚರ್ಸ್ ಇನ್ಸ್ಪಿರೇಷನ್ಸ್ ಕೊಡ್ತಾ ಇದ್ರು, ಎಲ್ಲ ಸಪೋರ್ಟ್ ಮಾಡ್ತಾ ಎಲ್ಲ ಇದ್ರು. ಸಪೋರ್ಟ್ ಮಾಡ್ತಾ ಇದ್ರು. ಓಕೆ. ನಿನ್ನ ಮತ್ತೆ ನಿನ್ನ ಪ್ರಮುಖವಾಗಿ ಈಗ SSLC ಮುಗಿದೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ? ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದ್ದೀನಿ. ಇಂಜಿನಿಯರಿಂಗ್ ಮಾಡಬೇಕು ಅಂತ. ಎಲ್ಲಿ ಸೇರ್ಕೋಬೇಕು ಅಂತ? ಮೈಸೂರಿಗೆ ಹೋಗ್ಬೇಕಾ ಅಥವಾ ಇಲ್ಲೇ ಓದ್ಕೋಬೇಕು? ಮೈಸೂರಲ್ಲಿ ಮರಿಮಲಪ್ಪ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆಯಾ? ಇಲ್ಲ, ಆಗಿಲ್ಲ, ಆಗ್ಬೇಕು ಅಂತ. ಓಕೆ. ಇನ್ನು ಪ್ರಮುಖವಾಗಿ ಏನಂದ್ರೆ ನಿನ್ನ ಸ್ಟಡಿ ಪ್ಲಾನ್ ಹೇಗಿತ್ತು ಅಂತ? ಡೈಲಿ ಎಷ್ಟು ಗಂಟೆ ಓದ್ತಾ ಇದೆಯಾ? 5 hours. ಈವ್ನಿಂಗ್ ಮತ್ತೆ ಮಾರ್ನಿಂಗ್? ಈವ್ನಿಂಗ್ ನಮಗೆ ಟ್ಯೂಷನ್ ನಿಯರ್ಲಿ ಅರೌಂಡ್ 6ಗೆಲ್ಲ ಬಿಡ್ತಾ ಇದ್ರು. ಅದಾದ್ಮೇಲೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ 7ಗೆಲ್ಲ ಕುತ್ಕೊಂತ ಇದ್ದೆ. 10 ತನಕ ಓದ್ತಾ ಇದ್ದೆ. ಆಮೇಲೆ ಡಿನ್ನರ್ ಮಾಡ್ಕೊಂಡು 11:30 ಗಂಟೆ ಓದಿ ಮಾರ್ನಿಂಗ್ 4 ಎದ್ದು ಓದಿ. ಡೈಲಿ 4 o'clock ಹೇಳ್ತಿದ್ಯಾ? ಮಾರ್ನಿಂಗ್ 4 to 6 ಓದ್ತಾ ಇದ್ದೆ. ಆಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ಬೇಕಿತ್ತು ಟ್ಯೂಷನ್. ಓಕೆ. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು SSLC ನಲ್ಲಿ? ಮ್ಯಾಥ್ಸ್. ಮ್ಯಾಥ್ಸ್ ಫೇವರೇಟ್. ಎಷ್ಟು ಬಂದಿದೆ ಮ್ಯಾಥ್ಸ್ ಅಲ್ಲಿ? 91. ಫೇವರೇಟ್ ಸಬ್ಜೆಕ್ಟ್ 91 ಅಂತ ಯಾಕೆ? ಕಡಿಮೆ ಆಯ್ತಲ್ಲ ಸ್ವಲ್ಪ? ಅಂದ್ರೆ ಸ್ವಲ್ಪ ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ಇರ್ತದೆ. ಟೆನ್ಷನ್ ಆಯ್ತಾ? ಓಕೆ. ಯಾವುದ್ರಲ್ಲಿ ಔಟ್ ಆಫ್ ಔಟ್ ಬಂದಿದೆ? ಇಂಗ್ಲಿಷ್ ಮತ್ತೆ ಹಿಂದಿ ಔಟ್ ಆಫ್ ಬಂದಿದೆ. ಇಂಗ್ಲಿಷ್ ಈಸಿ ಇತ್ತಾ ಪೇಪರ್? ಓಕೆ, ಈಸಿ ಇತ್ತು. ಓಕೆ. ನಿನ್ನ ಹಾಬೀಸ್? ಹಾಬೀಸ್ ಓದೋದು ಬಿಟ್ಟು ಇನ್ನ ಡ್ಯಾನ್ಸಿಂಗ್. ಡ್ಯಾನ್ಸಿಂಗ್ ಮಾಡ್ತೀಯಾ? ಯಾವ ಥರ ಡ್ಯಾನ್ಸ್? ಇಂಡಿಯನ್ ವೆಸ್ಟರ್ನ್ ಡ್ಯಾನ್ಸ್? ಇಲ್ಲೆಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದೆ? ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಸ್ಕೂಲಲ್ಲಿ ಆನ್ಯುವಲ್ ಡೇ ಮಾಡ್ತಾ ಇದ್ದೆ ಅಷ್ಟೇ. ಹೊರಗಡೆ ಎಲ್ಲೂ ಮಾಡಿಲ್ಲ? ಓಕೆ. ಅದು ಬಿಟ್ಟು ಮತ್ತೆ ಬೇರೆ ಏನಾದ್ರು ಹಾಬೀಸು? ಹಾಬೀಸ್ ಅಷ್ಟೇ, ಇನ್ನ ಬುಕ್ಸ್ ಓದ್ತಿದ್ದೆ ಅಷ್ಟೇ. ಬರೀ ಓದ್ತಾ ಇದ್ದಿದ್ರೆ ಇಲ್ಲಾಂದ್ರೆ ಹೊರಗಡೆ ಟ್ರೆಕ್ಕಿಂಗ್ ಫ್ರೆಂಡ್ಸ್ ಜೊತೆ ಏನಾದ್ರು ಡಿನ್ನರ್ ಪಾರ್ಟಿ? ಎಲ್ಲೂ ಹೋಗಿಲ್ಲ? ಬರೀ ಓದ್ತಾ ಇತ್ತು ಫುಲ್ ಒಂದು ವರ್ಷ ಫುಲ್ ಸೀರಿಯಸ್ ಸ್ಟಡಿ? ಇಲ್ಲ, ಫ್ರೆಂಡ್ಸ್ ಅಲ್ಲಿ ಕರೆದ್ರೆ ಯಾವಾಗಾದ್ರೂ ಅಪರೂಪಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಅಪರೂಪಕ್ಕೆ ಎಲ್ಲಿ ಹೋಗಿದ್ದೆ? ಗೋಲ್ಗಪ್ಪ. ಗೋಲ್ಗೊಪ್ಪ ತಿನ್ನಕ್ಕೆ ಹೋಗಿದ್ಯಾ? ನಾನು ಕೇಳ್ತಾ ವೆರಿ ನೈಸ್. ಮತ್ತೆ ಹೊರಗಡೆ ಟ್ರೆಕ್ಕಿಂಗ್ ಅಂತ ಎಲ್ಲೂ ಹೋಗಿಲ್ಲ? ಟೂರ್ಗೆ ಎಲ್ಲೂ ಹೋಗಿಲ್ಲ? ಒಂದು ವರ್ಷ ಫುಲ್ ಸ್ಟಡಿ. ಓಕೆ. ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಯಾರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅವರೇ ಈ ಥರ ಒಂದು ರೀಚ್ ಮಾಡಲಿಕ್ಕೆ ಸಾಧ್ಯ ಇರೋದು. ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಿ, ಈಕೆ ಪ್ರತಿದಿನ ಸಂಜೆ ಸುಮಾರು 6 hours ಓದ್ತಾ ಇದ್ದು ಮತ್ತೆ ಮಾರ್ನಿಂಗ್ 4 o'clock ಎದ್ದು ಓದ್ತಾ ಇದ್ದು ಅಂತ ಕೇಳಿಸ್ಕೊಂಡ್ರಿ. ಸೊ ಹಾಗೆ ಪ್ರತಿಯೊಬ್ಬ ಸಾಧಕರ ಹಿಂದೆ ಒಂದು ಶ್ರಮ ಇರುತ್ತೆ. ಯಾವುದೇ ಸಾಧನೆಯನ್ನ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಓದೋದಿಲ್ಲ. ತಾಲೂಕಿಗೆ ಟಾಪರ್ ಆಗಬೇಕು ಅಥವಾ ಸೆಕೆಂಡ್ ಟಾಪರ್ ಆಗಬೇಕು ಅಂದರೆ ಆ ಶ್ರಮ ಇದೆ. ಬಹಳ ಸಂತೋಷ ಆಗುತ್ತೆ ಚಂದು. ನಮ್ಮ RCN ಪರವಾಗಿ ಮತ್ತು ನಮ್ಮ ಹುಣಸೂರಿನ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಕಂಗ್ರಾಟ್ಸ್ ಅನ್ನು ಹೇಳ್ತಾ ಇದ್ದೀವಿ. ನೀವು ಇಂಜಿನಿಯರ್ ಆಗಬೇಕು ಅಂತ ಬಯಸ್ತೀವಿ. ಇಂಜಿನಿಯರ್ ಯಾವ ವಿಂಗ್ ಬೇಕು? ಅಲ್ಲಿ ಇಂಜಿನಿಯರ್ ತುಂಬ ಇದೆ, ಇನ್ನೂ ಡಿಸೈಡ್ ಮಾಡಿಲ್ಲ. ಓಕೆ. ಮೈಸೂರಲ್ಲಿ ಮರಿಮಲಪ್ಪಗೆ ಅಡ್ಮಿಷನ್ ಆಗಿದೆ. ಫೈನ್. ಬಹಳ ಸಂತೋಷ ಆಗುತ್ತೆ. ಮತ್ತೆ ನಿಮ್ಮ ಪೇರೆಂಟ್ಸ್ಗೆ ಈ ಒಂದು ಅಚೀವ್ಮೆಂಟ್ ಕಂಡು ಏನು ಕೇಳಿದ್ರು? ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಪೇರೆಂಟ್ಸ್? ಅವ್ರಿಗೆ ತುಂಬಾ ಖುಷಿ ಆಯ್ತು. ಕಂಗ್ರಾಟ್ಸ್. ಟೀಚರ್ಸ್ ಎಲ್ಲ ಏನಂತ ಹೇಳಿದ್ರು? ಫ್ರೆಂಡ್ಸ್ ಏನಂತ ಹೇಳಿದ್ರು? ಫ್ರೆಂಡ್ಸ್ಗೆ ಯಾರು ಅಷ್ಟು ಕಾಲ್ ಮಾಡಿಲ್ಲ ಇನ್ನೂ ಅಂತಂದಿಲ್ಲ. ಅಲ್ಲ, ಅವ್ರಿಗೆ ಕಾಲ್ ಮಾಡಿಲ್ವಾ? ಯಾರು ಕಾಲ್ ಮಾಡಿಲ್ಲ ಫ್ರೆಂಡ್ಸ್? ಯಾಕೆ ಜಲಸಿನ? ನಾನು ಬರ್ಬೇಕಿತ್ತು ಅವ್ಳು ಬಂದ್ಬಿಟ್ಲು ಅಂತ ಏನಾದ್ರು ಜಲಸಿ? ಇಲ್ಲ ಇಲ್ಲ. ಓಕೆ. ನಿನ್ನ ಫೇವ್ರೆಟ್ ಫ್ರೆಂಡ್ ಯಾ? ಬೆಸ್ಟ್ ಫ್ರೆಂಡ್? ಜಸ್ಟ್ ಕ್ಲೋಸ್ ಫ್ರೆಂಡ್ ಅಂತ ಇರೋದು ಅಫ್ರೀನ್ ಅಂತ? ಅಫ್ರೀನ್. ಓಕೆ. ಫೈನ್. ನಿಮ್ಮ ಟೀಚರ್ಸ್ ಅಲ್ಲಿ ಒಂದು ತುಂಬಾ ಮೋಟಿವೇಶನ್ ಕೊಡುವಂಥವ್ರು, ಈಗಿರಬೇಕು ಲೈಫಲ್ಲಿ ಈ ಥರ ಸಾಧನೆ ಮಾಡಬೇಕು ಅಂತೇಳಿ ತುಂಬಾ ಇನ್ಸ್ಪಿರೇಷನ್ ಕೊಡ್ತಿದ್ದಾರೆ? ನಮ್ಮ ಪ್ರಿನ್ಸಿಪಲ್ ರಾಣಿ ಮ್ಯಾಮ್ ಕೊಡ್ತಾ ಇದ್ರು, ಮತ್ತೆ ಎಲ್ಲ ಟೀಚರ್ಸ್ ಕೊಡ್ತಾ ಇದ್ರು. ಪೃಥ್ವಿರಾಜ್ ಸರ್, ಮಹೇಶ್ ಸರ್, ಚಂದ್ರನ್ ಮ್ಯಾಮ್, ರಾಕೇಶ್ ಸರ್, ಓಕೆ, ರವಿ ಸರ್, ಅನುಷಾ ಮ್ಯಾಮ್ ಇಂಗ್ಲಿಷ್ ಟೀಚರ್. ಅವ್ರು ತುಂಬ ಅನುಷಾ ಮೇಡಮ್. ಓಕೆ. ಫೈನ್. ಇಂಗ್ಲಿಷ್ ಮೀಡಿಯಮ್ ಓದಿದ್ರಿ, ಏನು ಟಫ್ ಅಂತ ಅನಿಸ್ತಿಲ್ಲ? ಈಸಿ ಇತ್ತಲ್ಲ? ಮತ್ತೆ ಈ ಸಲ ಏನೋ SSLC ನಲ್ಲಿ ವೆಬ್ ಕಾಸ್ಟಿಂಗ್ ಮತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಹೇಗೆ ಅನಿಸ್ತು? ಸ್ಟ್ರಿಕ್ಟ್ ಇತ್ತು. ತುಂಬಾ ಸ್ಟ್ರಿಕ್ಟ್ ಇತ್ತಾ? ಓಕೆ. ಏನು ಆ ಕಡೆ ನೋಡ್ಕೋಬಿಡ್ಲಿಲ್ಲ? CC ಕ್ಯಾಮ್ರಾಸ್ ಫಿಟ್ ಮಾಡಿದ ಎಲ್ಲ ಕ್ಲಾಸಸ್ ಅಲ್ಲಿ ಇತ್ತು ನಾರ್ಮಲ್ ಆಗಿ. ಹೌದಾ? ಹೌದು. ಫೈನ್. ಬಹಳ ಸಂತೋಷ. ಮತ್ತೆ ನೀವು ಇಂಜಿನಿಯರಿಂಗ್ ಆದ್ಮೇಲೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್? ಏನಿಲ್ಲ, ಜಸ್ಟ್ ಇಂಜಿನಿಯರಿಂಗ್ ಮುಗಿಸೋಣ ಫಸ್ಟ್ ನೋಡೋಣ ಅಂತ.
ವೆರಿ ನೈಸ್, ಬಹಳ ಸಂತೋಷ. ಮತ್ತು ಇದೇ ಥರ ಒಂದು ಒಳ್ಳೆ ಸಾಧನೆಗಳಾಗಲಿ ಮುಂದೆನೂ ಕೂಡ, PU ಕೂಡ ಟಾಪರ್ ಆಗಿರಲಿ, ಹಾಗೆಯೇ ಇಂಜಿನಿಯರಿಂಗ್ ಕೂಡ ಒಂದು ಒಳ್ಳೆಯ ರ್ಯಾಂಕಿಂಗ್ ತಗೊಂಡು ಕ್ಯಾಂಪಸ್ ಸೆಲೆಕ್ಷನ್ ಆಗಲಿ ಅಂತ ನಾವು ಅದು ಕೂಡ ಬಯಸ್ತೇವೆ. ಒಳ್ಳೆಯದಾಗಲಿ, ಶುಭವಾಗಲಿ, ಆಯಿತಾ? ಕಂಗ್ರ್ಯಾಚುಲೇಷನ್ಸ್. ಓಕೆ ವೀಕ್ಷಕರೇ, ಇದು ನಮ್ಮ ಚಂದ್ರು ಆರ್ ಗೌಡರವರ ಒಂದು ಸಂಕ್ಷಿಪ್ತ ಪರಿಚಯ. ಅವರು ತಮ್ಮ ಸ್ಟಡಿ ಪ್ಲಾನ್ ಯಾವ ಥರ ಮಾಡ್ಕೊಂಡಿದ್ರು, ಅವರ ಹಾಬೀಸ್ ಹೇಗಿತ್ತು, ಮತ್ತು ಅವರ ಒಂದು ಫೇವ್ರೆಟ್ ಟೀಚರ್ಸ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ಸ್ ಯಾವ ಥರ ಇದ್ರು, ಮತ್ತು ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಪರಿಚಯ ಮಾಡ್ಕೊಂಡ್ವಿ. ಮತ್ತೊಮ್ಮೆ ಅವರ ಪರಿಚಯ ಮಾಡ್ಕೊಂಡಿದ್ದು ಜೊತೆಗೆ ಅವರು ಕೂಡ ಬಹಳ ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ RCN ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ವೀಕ್ಷಕರೇ, RCN ಅರ್ಪಿಸುವ ಸನ್ಮಾನ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ 2ನೇ ಸ್ಥಾನವನ್ನು ಪಡ್ಕೊಂಡಿರುವಂಥವರು ಚಂದು ಆರ್ ಗೌಡ. ಈಕೆ ಹುಣಸೂರಿನ ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ಶ್ರೀಯುತ ರಾಮಕೃಷ್ಣೇಗೌಡರು ಮತ್ತು ತಾಯಿ ಮಹದೇವಮ್ಮನವರು ಮತ್ತು ಅವರ ಸಂಸ್ಥೆಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಹೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ VP ಸಾಯಿನಾಥ್ ಅವರು ಆ ವಿದ್ಯಾರ್ಥಿನಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಮಹೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಪುಟ್ಟ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸಂಸ್ಥೆಯ ಮಾಲೀಕರಿಗೆ ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಚಂದೂರವರ ತಂದೆಯವರಾಗಿರುವಂತಹ ಶ್ರೀ ರಾಮಕೃಷ್ಣ ಮತ್ತು ಅವರ ತಾಯಿಯಾಗಿರುವಂತಹ ಮಹದೇವ ಈ ಸಂದರ್ಭದಲ್ಲಿ RCN ಪರವಾಗಿ ಸನ್ಮಾನವನ್ನು ನೆರವೇರಿಸಿದ್ದಾರೆ. ವಿರಾಮದ ನಂತರ ಮತ್ತೊಮ್ಮೆ RCN ಅರ್ಪಿಸುವಂತಹ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಹುಣಸೂರು ತಾಲೂಕಿಗೆ ಅತ್ಯಧಿಕ ಅಂಕಗಳಲ್ಲಿ 3ನೇ ಸ್ಥಾನವನ್ನು ಗಳಿಸಿರುವಂಥದ್ದು ಹುಣಸೂರಿನ ಟ್ಯಾಲೆಂಟ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ಅನನ್ಯ AR. ಈಕೆ 625ಕ್ಕೆ 607 ಅಂಕಗಳನ್ನು ಗಳಿಸಿ ತಾಲೂಕಿಗೆ 3ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅವರು ನಮ್ಮೊಂದಿಗೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವರೊಂದಿಗೆ ಮುಕ್ತವಾಗಿ ಮಾತುಕತೆಯನ್ನು ನಡೆಸೋಣ. ಮೊದಲಿಗೆ RCN ವೀಕ್ಷಕರ ಪರವಾಗಿ ಹಾಗೂ ಹುಣಸೂರಿನ ಜನತೆಯ ಪರವಾಗಿ ಅನನ್ಯ ARಗೆ ಕಂಗ್ರಾಟ್ಸ್. ಓಕೆ, ತಾಲೂಕಿಗೆ 3rd ಟಾಪರ್ ಆಗಿದ್ದೀರಿ. ಏನು ಅನಿಸ್ತು ಥರ್ಡ್ ಟಾಪರ್ ಆಗಿದ್ದೀರಿ ಅಂತ ವಿಷಯ ಗೊತ್ತಾಗ? ತುಂಬಾ ಖುಷಿ ಆಯ್ತು. ಅಪ್ಪ ಅಮ್ಮ ಎಲ್ಲ ತುಂಬಾ ಖುಷಿ ಪಟ್ರು. ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರು. ಟೀಚರ್ಸ್ ಎಲ್ಲ ಖುಷಿ ಪಟ್ರು. ಓಕೆ ಓಕೆ. ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಸರ್ ಫುಲ್ ಹ್ಯಾಪಿ ಆಗಿದ್ರು. ತಂದೆ ಏನು ಮಾಡ್ತಾರೆ? ಅಪ್ಪ ಪೊಲೀಸ್. ತಂದೆ ಹೆಸರು ಅಶೋಕ್. ಅಶೋಕ್ ಅಂತೇಳಿ. ತಾಯಿ ಹೆಸರು ರೂಪಾ. ರೂಪಾ ಅಂತ. ಅವ್ರೇನು ಮಾಡ್ತಾರೆ? ಹೌಸ್ ವೈಫ್. ಓಕೆ. ತಂದೆ ಅಶೋಕ್ ಅವರು ಪೊಲೀಸ್ ಅಂತ ಹೇಳಿದ್ರು. ಎಲ್ಲಿ ವರ್ಕ್ ಮಾಡ್ತಾರೆ? ಅವರು DYSP ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. DYSP ಆಫೀಸ್ ಹುಣಸೂರು. ಓಕೆ ಗುಡ್. ಓಕೆ, ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಟ್ಯಾಲೆಂಟ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀವಿ. ಅಲ್ಲಿಯ ಒಂದು ಎನ್ವೈರ್ಮೆಂಟ್ ಹೇಗಿತ್ತು ನಿಮಗೆ ಓದಲಿಕ್ಕೆ? ಅಲ್ಲಿ ಟೀಚರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಅವತ್ತಿನ ಡೌಟ್ಸ್ ಅವತ್ತೇ ಕ್ಲಿಯರ್ ಮಾಡ್ತಾರೆ. ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ. ನಮಗೆ ಅಕ್ಟೋಬರ್ ಆದ್ಮೇಲೆ ಈವ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಈವ್ನಿಂಗ್ ಕ್ಲಾಸಸ್ ಅಂದ್ರೆ ಎಷ್ಟೊತ್ತವರೆಗೆ ಮಾಡ್ತಾರೆ? 8 o'clock ತನಕ ಮಾಡ್ತಾ ಇದ್ರು. ಈವ್ನಿಂಗ್ 8 o'clock ಗರ್ಲ್ಸ್ ಗಳಿಗೆ? ಬಾಯ್ಸ್ ಗೆ? ಗರ್ಲ್ಸ್ ಬಾಯ್ಸ್ ಎಲ್ಲ ಇರ್ತಾ ಇದ್ರು. ಅವತ್ತಿನ ಡೌಟ್ ಅವತ್ತೇ ಕ್ಲಿಯರ್ ಮಾಡ್ತಾ ಇದ್ರು. ಮತ್ತೆ ರಿಸೋರ್ಸ್ ಪರ್ಸನ್ಸ್ ಗಳನ್ನ ಕರೆಸಿ ನಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಪ್ರಿನ್ಸಿಪಲ್ ನಮಗೆ ತುಂಬಾನೇ ಮೋಟಿವೇಟ್ ಮಾಡ್ತಾ ಇದ್ರು. ಮಂಜುನಾಥ್ ಅಂತ ಪ್ರಿನ್ಸಿಪಲ್ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ಅಲ್ಲಿ ಟೀಚರ್ಸ್ ಎಲ್ಲ ಹೇಗೆ? ತುಂಬಾ ಫ್ರೆಂಡ್ಲಿ ಆಗಿ ನಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತಾರೆ. ಅವತ್ತಿನ ಡೌಟ್ ಅವತ್ತೇ ನಮಗೆ ಕ್ಲಿಯರ್ ಮಾಡ್ಕೊಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾವು ಸ್ಕೂಲಲ್ಲೇ ಓದಿದ್ರಿಂದ ನಮ್ಗೆ ತುಂಬಾ ಯೂಸ್ ಆಗಿದೆ. ಟ್ಯೂಷನ್ ಏನಿಲ್ಲ, 8 ತನಕ ಅಲ್ಲೇ ಇರ್ತಾ ಇದ್ವಿ ನಾವು. ಓಕೆ, ಈಗ SSLC ನಲ್ಲಿ ಇಷ್ಟೊಂದು ಒಳ್ಳೆ ಅಂಕಗಳನ್ನ ಗಳಿಸಿದ್ದೀರಿ. ನಿಮ್ಮ ಫೇವರಿಟ್ ಸಬ್ಜೆಕ್ಟ್? ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಯಾಕೆ?
ಅವಾಗಲಿಂದ ಮ್ಯಾಥ್ಸ್ ಅಂದರೆ ತುಂಬ ಈಸಿ ಸಬ್ಜೆಕ್ಟ್ ಅನಿಸುತ್ತೆ. ಓಕೆ. ಅಲ್ಲ, ಎಲ್ಲರಿಗೂ ಮ್ಯಾಥ್ಸ್ ಅಂದ್ರೆ ಒಂದು ರೀತಿ ಕಬ್ಬಿಣದ ಕಡಲೆ, ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಅರ್ಥ ಹೇಳ್ತಾರೆ. ಮ್ಯಾಥ್ಸ್ ಮಾಡ್ಲಿಕ್ಕೆ ಈಸಿನಾ? ತುಂಬ ಈಸಿ ಇರುತ್ತೆ ಅದು. ಓಕೆ. ಎಂಜಾಯ್ ಮಾಡ್ಬೋದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಎಷ್ಟು ಬಂತು SSLC ನಲ್ಲಿ? 97. 97. ಔಟ್ ಆಫ್ ಬರಲೇ ಇಲ್ಲ. ಎಲ್ಲಿ ತಪ್ಪಾಯ್ತು? ಎಲ್ಲಿ ತಪ್ಪಾಯ್ತು ಗೊತ್ತಿಲ್ಲ. ಓಕೆ. ಬೇರೆ ಸಬ್ಜೆಕ್ಟ್ಸ್ ಯಾವುದೆಲ್ಲ ಔಟ್ ಆಫ್ ಬಂದಿದೆ? ಕನ್ನಡ. 125 ಔಟ್ ಆಫ್ 125 ಬಂದಿದೆ. ಓಕೆ, ಗುಡ್. ಈಗ ಟಾಪರ್ ಆಗಿ ಅಂದರೆ ಥರ್ಡ್ ಟಾಪರ್ ಆಗಿ ಬಂದಿರುವಂಥದ್ದು ಫಸ್ಟ್ ಬರ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ? ಹಾಂ ಸರ್, ಇತ್ತು. ಮತ್ತು ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಮಾಡಿದಾಗ ಎಷ್ಟು ಬಂದಿತ್ತು? ಪ್ರಿಪ್ರೇಟರಿಯಲ್ಲೆಲ್ಲ ಫಸ್ಟ್ ಇತ್ತು. ಅಂದರೆ ಅದು ಕ್ಲಾಸ್ ವೈಸಸ್ ಮಾಡ್ತಾ ಇದ್ರಲ್ಲ, ಸ್ಕೂಲ್ ವೈಸ್ ನನಗೆ ಗೊತ್ತಿರಲಿಲ್ಲ. ಎಲ್ಲಿ ಫೇಲ್ಯೂರ್ ಆಯಿತು ಅಂದರೆ ಒಂದು 10 ಮಾರ್ಕ್ಸ್ ನೋಡಿತಲ್ಲ, ಎಲ್ಲಿ ಫೇಲ್ಯೂರ್ ಆಗಿದೆ ನಿಮ್ಮ ಪ್ರಕಾರ? ಯಾವ್ದು ಹೋಯ್ತು? ಮ್ಯಾಥ್ಸ್ ಒಂದು 3 ಮಾರ್ಕ್ಸ್ ಹೋಗಿದೆ. ಸೈನ್ಸ್ 92. 92 ಸೈನ್ಸಲ್ಲಿ. ಯಾಕೆ ಸ್ವಲ್ಪ ಕಡಿಮೆ ಆಯ್ತಲ್ಲ? ಮಿಸ್ ಆಗಿದೆ. ಹಾಂ ಸರ್. ಟಫ್ ಇತ್ತು ಏನಾದ್ರು ಪೇಪರ್? ಟಫ್ ಏನಿರಲಿಲ್ಲ, ನಾನೇ ಎಲ್ಲೋ ತಪ್ಪು ಮಾಡಿದ್ದೀನಿ. ನೀನೆಲ್ಲ ತಪ್ಪು ಮಾಡಿದ್ದೀನಿ ಅಂತಲ್ಲ? ರಿವ್ಯಾಲ್ಯೂಷನ್ ಏನಾರು ಆಗ್ತಿದೆಯಾ? ನೋ ಸರ್. ರಿವ್ಯಾಲ್ಯೂಷನ್ ಹಾಕಿಲ್ಲ. ಓಕೆ, ಗುಡ್. ಓಕೆ, ನಿನ್ನ ಒಂದು ಕ್ಲಾಸ್ ರೂಮ್ನಲ್ಲಿ ಯಾವ ಥರ ಒಂದು ವಾತಾವರಣ ಇತ್ತು? ಫ್ರೆಂಡ್ಸ್ ಎಲ್ಲ ಹೇಗೆ ಮೋಟಿವೇಟ್ ಮಾಡ್ತಾರೆ? ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ಖುಷಿ ಪಟ್ಟು ನನ್ನ ಮಾರ್ಕ್ಸ್ ಕೇಳ್ಬಿಟ್ಟು ವಿಶ್ ಮಾಡಿದ್ರು ಫೋನ್ ಮಾಡಿ. ಓಕೆ. ಸರ್ ಎಲ್ಲ ಬಂದು ಸ್ವೀಟ್ ಎಲ್ಲ ಕೊಟ್ರ? ನೀನೇ ಕೊಟ್ಟಿದ್ದ? ಹಾಂ ಸರ್, ಪ್ರಿನ್ಸಿಪಲ್ ಸರ್ ಎಲ್ಲ ನಮ್ಮ ಮನೆಗೆ ಬಂದು ವಿಶ್ ಮಾಡಿದ್ರು. ಹಾಂ ಸರ್, ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಪ್ರಿನ್ಸಿಪಲ್ ಸರ್. ಹಾಂ ಸರ್. ಓಕೆ. ಈಗ ಗೌರ್ಮೆಂಟ್ ಸ್ಕೂಲ್ ಮತ್ತು ಪ್ರೈವೇಟ್ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಥರ ಒಂದು ಎನ್ವೈರನ್ಮೆಂಟ್ ಇರುತ್ತೆ ಓದಲಿಕ್ಕೆಲ್ಲ? ಸರ್ ಎಲ್ಲ ಹೆಲ್ಪ್ಫುಲ್ ಎಲ್ಲ ಆಗಿದೆ. ಹೆಲ್ಪ್ಫುಲ್ ಆಗಿರುತ್ತೆ. ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಮತ್ತೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಹೇಗಿತ್ತು? ಡೈಲಿ ಎಷ್ಟೊತ್ತಿವರೆಗೂ ಓದ್ತಾ ಇದ್ದೆ ನೀವು? ಸರ್ ನಾವು Plan ಹೇಗೆ 8 ತನಕ ಸ್ಕೂಲಲ್ಲಿ ಇರ್ತಾ ಇದ್ವಿ. ಅದಾದ್ಮೇಲೆ ಮನೆಯಲ್ಲಿ 4ಗೆ ಇದ್ಬಿಟ್ಟು 7 ತನಕ 8 ಇಂದ ಮುಗಿಸ್ಕೊಂಡು ಬಂದು ಓದ್ತಿರಲಿಲ್ಲ? ಇಲ್ಲ ಸರ್, ಅಷ್ಟೇ ಸಾಕಾಗ್ತದೆ. ಮಾರ್ನಿಂಗ್ ಎದ್ದು ಓದ್ತಾ ಇದೆ. ಮಾರ್ನಿಂಗ್ ಮೈಂಡ್ ಫ್ರೆಶ್ ಇರುತ್ತೆ. ಮಾರ್ನಿಂಗ್ ಎಷ್ಟೊತ್ತು? 4ಗೆ ಎದ್ದೇಳ್ತಿದ್ದೆ. 4 ಗಂಟೆಗೆ? 4 o'clock. ಚಳಿಗಾಲದಲ್ಲಿ 4 ಗಂಟೆಗೆ? ಓಕೆ. 4 ಗಂಟೆಯಿಂದ 7:30 ತನಕ ಓದ್ತಾ ಇದ್ದೆ. 7:30. ಓಕೆ. ವಿಚ್ ಇಸ್ ಯುವರ್ ಫೇವರೇಟ್ ಹಾಬಿ? ಬೇರೆ ಬುಕ್ಸ್ ಓದ್ತಾ ಇದ್ದೆ. ಬುಕ್ಸ್ ಅಂದರೆ ಲಿಟ್ರೇಚರ್ ಬುಕ್ಸ್? ಬುಕ್ಸ್ ಓದ್ತಾ ಇಲ್ಲ ಇದ್ದೆ. ಅಡ್ವೆಂಚರಸ್ ಬುಕ್ಸ್? ಇಲ್ಲ, ಲಿಟ್ರೇಚರ್ಸ್ ಓದ್ತಾ ಇದ್ದೆ. ಯಾವ್ದು ಡ್ಯಾನ್ಸಿಂಗ್. ಲಿಟ್ರೇಚರ್ ಯಾವುದು ಇದೆ? ಬೇರೆ ಕನ್ನಡನ ಇಂಗ್ಲೀಷ್ ಕನ್ನಡ. ಯಾವುದು? ಲಾಸ್ಟ್ ಟೈಮ್ ಪಾವನ್ ಹೇಳಿದ ಕತೆ ರವಿ ಬೆಳಗೆರೆ. ಫೇವರೇಟ್ ರೈಟರ್? ಆ ಥರ ಏನಿಲ್ಲ. ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದು ಓದ್ತಾ ಇದ್ದೀನಿ. ಓಕೆ. ಫ್ಯೂಚರ್ ಏನು ಮಾಡಬೇಕು? ಪ್ಲಾನ್? ಮೆಡಿಕಲ್ ಮಾಡಬೇಕು ಅಂತಲ್ಲ? ಓಕೆ. ಎಲ್ಲಿ ಓದಬೇಕು ಅಂತ ನೆಕ್ಸ್ಟ್? ಇಲ್ಲೇನಾದ್ರು ಟ್ಯಾಲೆಂಟ್ ಕಾಲೇಜ್. ಟ್ಯಾಲೆಂಟ್ ಕಾಲೇಜ್ ಓದಬೇಕು ಅಂತ ಅಲ್ಲೇ ಚೆನ್ನಾಗಿದೆಯಾ? ಹಾಂ ಸರ್, ಕೋಚಿಂಗ್ ಎಲ್ಲ ಇದೆ ಅಲ್ಲಿ. ಚೆನ್ನಾಗಿದೆ. ಈ ಸಲ ಪಿಯುನಲ್ಲಿ ಒಳ್ಳೆ ಮಾರ್ಕ್ ಬಂದಿದೆಯಾ? ಹಾಂ ಸರ್. ಓಕೆ. ಅಂದರೆ ಪಿಯುನು ಇಲ್ಲೇ ಮಾಡ್ಕೊಂಡು ನೆಕ್ಸ್ಟ್ ಮೆಡಿಕಲ್ ಸೆಲೆಕ್ಷನ್ ಆಗ್ತದೆ. ಮೆಡಿಕಲಲ್ಲಿ ಯಾವುದು ನೆಕ್ಸ್ಟ್ ಸ್ಪೆಷಲೈಸೇಷನ್? ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ. ಓ, ಹಾರ್ಟ್? ಹಾಂ ಸರ್. ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತಂತಲ್ಲ? ಇಲ್ಲ ಸರ್. ಇಲ್ಲ ಹೃದಯ ಇಲ್ಲಿರೋರಿಗೆ ಏನಾದರೂ ಹೇಗೆ ಕಾರ್ಡಿಯಾಲಜಿ ಯಾಕೆ ಇಷ್ಟ? ಚಿಕ್ಕವಳಿಂದನೂ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ, ಎಲ್ಲರೂ ಹಾರ್ಟ್ಗೆ ಕನೆಕ್ಟ್ ಆಗಬೇಕು. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಹಾ. ಹೃದಯ ರೋಗದ ಬಹಳ ಫೇಮಸ್ ಅವರು. ಅವರಿಂದ ಇನ್ಸ್ಪಿರೇಷನ್ ಇದೆಯಾ? ಹಾಂ ಸರ್, ಅವ್ರದ್ದು ಸ್ಪೀಚಸ್ ಎಲ್ಲ ಕೇಳ್ತೀನಿ ಅವಾಗ ಅವಾಗ. ಈಗ ಮೊಬೈಲ್ ವಾಚ್ ಮಾಡುವಂಥದ್ದು, ರೀಲ್ಸ್ ನೋಡುವಂಥದ್ದು ಏನಾದ್ರು ಆ ಥರ ಹ್ಯಾಬಿಟ್ ಇದೆಯಾ? ಟಿವಿ ಸೀರಿಯಲ್ಸ್ ಏನು ನೋಡಲ್ಲ, ಹೆಚ್ಚು ನೋಡ್ತಾ ಇಲ್ಲ. ಓಕೆ. ಅದ್ಬಿಟ್ಟು ಈಗ ರೀಡಿಂಗ್ ಬಿಟ್ಟು ಬೇರೆ ಯಾವುದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್? ನಾನು ವಾಲಿಬಾಲ್ ಆಡ್ತಾ ಇದ್ದೆ. ಹೌದಾ? ಸ್ಟಾರ್ಟಿಂಗ್ 3 months ಎಲ್ಲ ಗ್ರೌಂಡಲ್ಲೇ. ಹೌದಾ? ಓಕೆ. ಏನಾದ್ರು ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಹೋಗಿಲ್ಲ? ಇಲ್ಲ, ಆಟ ಆಡ್ತಾ ಇದ್ವಿ. ಝೋನ್ ಲೆವೆಲ್ ಎಲ್ಲ ಆಟ ಆಡಿದ್ವಿ. ಝೋನ್ ಲೆವೆಲ್ ಆಡಿದ್ವಿ. ಮತ್ತೆ ವಿಶೇಷವಾಗಿ ಹೇಳ್ಬೇಕು ಅಂತಂದರೆ ಈಗ SSC ಆದಮೇಲೆ PUC ಸೈನ್ಸ್ ತಗೋಬೇಕು ಅಂತ ನಿಮಗೆ ಫ್ಯೂಚರ್ ಎಲ್ಲರೂ ಸೈನ್ಸ್ಗೆ ಹೋಗ್ತಾರೆ, ಬೇರೆ ಯಾವುದು ಇಂಟ್ರೆಸ್ಟ್ ಆಗಲಿಲ್ಲ? ನನಗೆ ಸೈನ್ಸ್ ಇಷ್ಟ, ಅವ್ರಿಗೆ ಏನು ಇಷ್ಟ ಅಂತ ತಗೊಳ್ತಾರೆ, ಅದು ಯಾರು ಫೋರ್ಸ್ ಇಲ್ಲ. ನಿನ್ನೆ ಓನಾಗಿ ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿರೋದು. ಓಕೆ. ತಂದೆ ಯಾವ ರೀತಿ ಹೆಲ್ಪ್ ಅವ್ರ ಮಾಡಿ? ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಕರ್ಕೊಂಡು ಬರ್ತಾ ಇದ್ರು. ಅವ್ರು ಬ್ಯುಸಿ ಇರ್ತಾ ಇದ್ರು, ಆದ್ರೂ ನಂಗೆ ಸ್ವಲ್ಪ ಕುತ್ಕೊಂಡು ಮೋಟಿವೇಟ್ ಎಲ್ಲ ಮಾಡ್ತಾರೆ. ಅಮ್ಮ ಹೇಗೆ ಸಪೋರ್ಟ್? ಅಮ್ಮ ಫುಲ್ ಸಪೋರ್ಟ್ ಮನೆಯಲ್ಲೇ ಇರ್ತಿದ್ರು ಯಾವ ನನ್ನ ಥರ? ಜೊತೆ. ಚೆನ್ನಾಗಿ ಹಾಲೆಲ್ಲ ಕುಡಿಸಿ, ಹಾರ್ಲಿಕ್ಸ್ ಬೋರ್ನ್ವಿಟ ಎಲ್ಲ ಕುಡಿಸಿ ಮಗಳಿಗೆ ಓದ್ತಾ ಇದ್ದಾಳೆ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ಈ ವಿಶೇಷವಾಗಿ ಪೊಲೀಸ್ ತಂದೆ ಆಗಿರೋದ್ರಿಂದ ಮನೇಲಿ ಡಿಸಿಪ್ಲಿನ್ ಜಾಸ್ತಿ ಇತ್ತು, ಸ್ಟ್ರಿಕ್ಟ್ ಇದ್ದಾರೆ ಏನಾದ್ರು? ತುಂಬಾ ಸ್ಟ್ರಿಕ್ಟ್ ಏನು ಇರ್ತಾ ಇರಲಿಲ್ಲ, ಫ್ರೆಂಡ್ಲಿ ಆಗಿ. ಒಂದು ಹೊರಗಡೆ ಮಾತ್ರ ಪೊಲೀಸ್, ಮನೇಲಿ ಫುಲ್ ಫಾದರ್ ಥರ. ಎಷ್ಟು ಖುಷಿಯಾಗಿತ್ತು. ಓಕೆ, ಭಾಳ ಸಂತೋಷ ಆಗುತ್ತೆ. 607 ಅಂಕಗಳನ್ನು ನಮ್ಮ ಅನನ್ಯ ಗಳಿಸಿದ್ದಾರೆ. ಅವರು ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಹೇಳಿ ಅವರ ಕನಸನ್ನು ಹೊತ್ಕೊಂಡಿದ್ದಾರೆ. ಅವರ ಕನಸು ಈಡೇರಲಿ ಅಂತ ಹೇಳಿ ನಾವು ಕೂಡ RCM ವೀಕ್ಷಕರ ಪರವಾಗಿ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ
ತಾಲೂಕಿಗೆ 3rd ಟಾಪರ್ ಆಗಿ ಬಂದಿರೋದಕ್ಕೆ ನಮ್ಮ ಆರ್ಸಿಎನ್ ವೀಕ್ಷಕರ ಪರವಾಗಿ ಮತ್ತು ಹುಣಸೂರಿನ ಎಲ್ಲ ವೀಕ್ಷಕರ ಪರವಾಗಿ ಜನತೆಯ ಪರವಾಗಿ ಕಂಗ್ರಾಟ್ಸ್ ಅನ್ನ ಹೇಳಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಿ, ನಮ್ಮೊಂದಿಗೆ ಬಹಳ ಸಂತೋಷ ಮಾತಾಡಿದ್ದೀರಿ, ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಿ. ನಿಮಗೆ ಶುಭಕಾಮನೆ. ಆರ್ಸಿಎನ್ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಹಾಗೂ SSLC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿಗೆ ಈ ಬಾರಿ ಅತ್ಯಧಿಕ ಅಂಕಗಳನ್ನು ಗಳಿಸಿ 3ನೇ ಟಾಪರ್ ಆಗಿ ಬಂದಿರೋರು ನಮ್ಮ ಟ್ಯಾಲೆಂಟ್ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿದ್ದಂತಹ ಅನನ್ಯ AR ಅವರು. ಈಕೆ 625ಕ್ಕೆ 607 ಅಂಕಗಳನ್ನು ಗಳಿಸಿ 3ನೇ ಟಾಪರ್ ಆಗಿ ಬಂದಿದ್ದಾರೆ. ಇವರಿಗೆ ಆರ್ಸಿಎನ್ ಚಾನಲ್ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಪ್ರೊಪ್ರೈಟರ್ ಆಗಿರುವಂತಹ ಶ್ರೀಯುತ VP ಸಾಯಿನಾಥ್ ಅವರು. ಇದೇ ಸಂದರ್ಭದಲ್ಲಿ ಅನನ್ಯರವರ ಮಾತೃಶ್ರೀಯರಾಗಿರುವಂತಹ ಶ್ರೀಮತಿ ರೂಪಾರವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಕಾವ್ಯರವರಲ್ಲಿ ಕೋರ್ತಾ ಇದ್ದೇನೆ. ಹಾಗೆ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯಲ್ಲಿ ಗಣಿತ ವಿಷಯದ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಲೋಹಿತ್ರವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿನಿಯ ಕುರಿತು ಮತ್ತು ಆಕೆಯ ಸಾಧನೆ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಕೋರ್ತೇನೆ. ಈ ಬಾರಿ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ನೋಂದಣಿಯಾದಂತಹ ಕುಮಾರಿ ಅನನ್ಯ AR ಅವರು ತಾಲೂಕಿಗೆ 3ನೇ ಸ್ಥಾನವನ್ನು ಪಡೆದಿದ್ದು ಸಂಸ್ಥೆಗೆ ಮತ್ತು ತಾಲೂಕಿಗೆ ಹೆಮ್ಮೆ ತರುವಂಥ ವಿಷಯವಾಗಿದ್ದು, ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಿಂದ 3ನೇ ಸ್ಥಾನವನ್ನು ಪಡೆದಿರುವಂತಹ ಅನನ್ಯ AR ಅವರ ಸಾಧನೆಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗದವರು ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸದಾಕಾಲ ಶ್ರಮಿಸುತ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ. ಸೊ ಈಕೆಯ ಫಲಿತಾಂಶ ನಮ್ಮೆಲ್ಲರ ಮುಂದಿನ ದಿನಗಳಿಗೆ ಸ್ಫೂರ್ತಿದಾಯಕವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಜೊತೆಗೆ ಈಕೆ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ್ದಾರೆ. ಅದು ಕೂಡ ಬಹಳ ವಿಶೇಷ ಸಾಧನೆ ಅಂತ ಹೇಳಿ ನಾವು ಸ್ಮರಿಸಿಕೊಳ್ತೇವೆ. ಜೊತೆಗೆ ಇವತ್ತು ವಿಶ್ವ ಮಾತೆಯರ ದಿನ ಇವತ್ತು, ಹಾಗಾಗಿ ಅವರ ಮಾತೃಶ್ರೀಯಾಗಿರುವಂತಹ ರೂಪಾರವರು ತಮ್ಮ ಮಗಳ ಸಾಧನೆ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಬೇಕು ಅಂತ ಏನ್ ಅನ್ಸುತ್ತೆ? ಖುಷಿ ಆಯ್ತು. ಚೆನ್ನಾಗಿ ಓದ್ತಿದ್ಲು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಖುಷಿ ಆಯ್ತು, ಸಮಾಧಾನ ಆಗಿದೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯಲ್ಲಿ ಗಣಿತ ವಿಷಯದ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಲೋಹಿತ್ ಅವರಿಗೆ ಆರ್ಸಿಎನ್ ಪರವಾಗಿ ವಿಶೇಷ ಸನ್ಮಾನವನ್ನು ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಆಕೆಯ ಪೋಷಕರು ಮತ್ತು ಶಿಕ್ಷಕರು ಮತ್ತು ಎಲ್ಲ ಅತಿಥಿಗಳಿಗೆ ಈ ಸಂದರ್ಭದಲ್ಲಿ ಆರ್ಸಿಎನ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಕೆಯ ಕನಸುಗಳು ಈಡೇರಲಿ ಮತ್ತು ಆಕೆಯ ಒಂದು ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ. ಆ ಒಂದು ಕನಸು ಈಡೇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅದೇ ಇಂಜಿನಿಯರಿಂಗ್ ಮಾಡಬೇಕು ಅಂತ ಕೂಡ ಆಕೆ ಹೇಳಿದ್ದಾಳೆ. ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಹಾರೈಸ್ತೇನೆ. ಆರ್ಸಿಎನ್ ಅರ್ಪಿಸುವ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಬಾರಿಯ SSLC ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ 4ನೇ ಟಾಪರ್ ಆಗಿ 625ಕ್ಕೆ 603 ಅಂಕಗಳನ್ನು ಗಳಿಸಿರುವಂತವರು ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಕುಮಾರಿ ಅಫ್ರೀನ್ ಅವರು. ಅಫ್ರೀನ್ ಅವರ ವಿಶೇಷ ಸಂದರ್ಶನ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಅಫ್ರೀನ್, ಈಗ ತಾಲೂಕಿಗೆ 4ನೇ ಟಾಪರ್ ಅಂತ ಹೇಳಿ ಒಂದು ವಿಷಯ ಗೊತ್ತಾದಾಗ ಹೌ ಡು ಯು ಫೀಲ್? ಖುಷಿ ಸ್ಟಾರ್ಟಿಂಗ್ ಅಲ್ಲಿ ಆಗ್ಲಿಲ್ಲ. ಮಾರ್ಕ್ಸ್ ನೋಡಿದ ತಕ್ಷಣ ನನಗೆ ತುಂಬಾನೇ ನೋವಾಯ್ತು, ಯಾಕೆ? ತುಂಬಾನೇ ಆಗ್ತೆ. ಬಿಕಾಸ್ ಇನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ? ಮೋರ್ ದ್ಯಾನ್ 610 615 ಮಾರ್ಕ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅಷ್ಟು ಆಗ್ಲಿಲ್ಲ, ಅದಕ್ಕೆ ತುಂಬಾ ಬೇಜಾರಾಯ್ತು. ಎಲ್ಲಿ ಫೇಲ್ಯೂರ್ ಆಯ್ತು ಅಂತ ಅನ್ಸುತ್ತೆ? ಫೇಲ್ಯೂರ್ ಆಲ್ಮೋಸ್ಟ್ ಮ್ಯಾಥ್ಸ್ ಅಲ್ಲಿ ಆಯ್ತು, ಸ್ವಲ್ಪ ಸೈನ್ಸ್ ಅಲ್ಲಿ ಆಯ್ತು, ಮತ್ತೆ ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ಸೋಷಿಯಲ್, ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ. ಹ್ಮ್. ಅಷ್ಟೇ. ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ?
ಲ್ಯಾಂಗ್ವೇಜ್ ಅಷ್ಟೇನು ಆಗಲಿಲ್ಲ, ಲ್ಯಾಂಗ್ವೇಜ್ ಚೆನ್ನಾಗಿತ್ತು. Okay. ಬಟ್ ಸೋಷಿಯಲ್ ಸೈನ್ಸಲ್ಲಿ 3 ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ಟಿತ್ತು, ಔಟ್ ಆಫ್ ಇಟ್ಕೊಂಡಿದ್ದೆ ಎಕ್ಸ್ಪೆಕ್ಟೇಷನ್ಸ್. ಓಕೆ ಫೈನ್. ಈಗ ನಿಮ್ಮ ತಂದೆ ಅಫ್ಜಲ್ ಶರೀಫ್ ಅಂತ ಹೇಳಿದ್ರಿ, ಅವರು ಬಿಸ್ನೆಸ್ ಮ್ಯಾನ್ ಅಂತ, ಏನು ಕೆಲಸ ಮಾಡ್ತಾರೆ ಅವರು? ನಮ್ಮ ಡ್ಯಾಡಿ ಬಿಸ್ನೆಸ್ ಮ್ಯಾನ್, ಓನ್ ಬಿಸ್ನೆಸ್ ಮಾಡ್ತಾರೆ, ಐರನ್ ಮರ್ಚೆಂಟ್. ಓಕೆ. ತಾಯಿ ತಾಯಿ ಹೋಮ್ ಮೇಕರ್. ಅಮ್ಮನ ಹೆಸರು? ನಮ್ಮಮ್ಮನ ಹೆಸರು ಸೀಮಾ. ಎಲ್ಲಿ ವಾಸ ಮಾಡ್ತಾರೆ ಹುಣಸೂರಿನಲ್ಲಿ? ಸೊ ನಾವು ವಿ ಪಿ ಬೋರಿ ಹುಣಸೂರಲ್ಲಿ ವಾಸ ಮಾಡ್ತಾ ಇದ್ದೀವಿ. ಓಕೆ. ನೀವು ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇಬ್ಬರು ಈ ಸಲ ಟಾಪ್ 5 ಅಲ್ಲಿ ಇಬ್ಬರು ಇದ್ದಾರೆ. ಮೋಸ್ಟ್ಲಿ ಎನ್ವೈರನ್ಮೆಂಟ್ ತುಂಬ ಚೇಂಜ್ ಆಗಿದೆ ಅಂತ ಕೇಳ್ಬಿಟ್ಟೆ. ಹೇಗೆ ಪ್ರಿಪ್ರೇಷನ್ ಹೇಗೆ ಮಾಡಿಸ್ತಾರೆ ನಿಮಗೆ ಎಕ್ಸಾಮ್ಗೆ? ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ? ತುಂಬ ಚೆನ್ನಾಗಿತ್ತು. ನಮಗೆ ನಮ್ಮ ಸ್ಕೂಲ್ ಟೀಚರ್ಸ್ ತುಂಬ ಚೆನ್ನಾಗಿದೆ, ಫ್ಯಾಕಲ್ಟಿ. ವಿ ಹ್ಯಾವ್ ವೆರಿ ಎಕ್ಸಲೆಂಟ್ ಫ್ಯಾಕಲ್ಟಿ ಆಫ್ ಟೀಚರ್ಸ್. ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿಸಿದ್ರು. ವಿ ಹ್ಯಾಡ್ ಲಾಟ್ ಸೋ ಮಚ್ ಡೌಟ್ ಸಾಲ್ವಿಂಗ್ ಕ್ಲಾಸಸ್. ಟೀಚರ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ರು, ಈಚ್ ಅಂಡ್ ಎವ್ರಿಥಿಂಗ್. ಯಾರು ನಿಮ್ಮ ಫೇವರೇಟ್ ಟೀಚರ್? ನಾಟ್ ಲೈಕ್ ಫೇವರೇಟ್, ಐ ಲೈಕ್ ಆಲ್ಮೋಸ್ಟ್ ಆಲ್ ಮೈ ಟೀಚರ್ಸ್. ಎಲ್ಲರೂ ಫೇವರೇಟ್ ಅಲ್ಲ? ಹೌದು. 3 ಇಯರ್ಸ್ ಜೊತೆ ಇದ್ದೀವಿ ಅದಕ್ಕೆ. ಯಾರು ತುಂಬ ಇನ್ಸ್ಪಿರೇಷನ್ ಮಾಡ್ತಾರೆ ನಿಮಗೆ? ಈ ಥರ ಸ್ಕೋರ್ ಮಾಡಬೇಕು, ಲೈಫಲ್ಲಿ ಈ ಥರ ಇರಬೇಕು ಅಂತ ಹೇಳಿ ಇನ್ಸ್ಪಿರೇಷನ್? ನಮ್ಮ ಕ್ಲಾಸ್ ಟೀಚರ್ ಮಾಡ್ತಾರೆ, ನಮ್ಮ ಪ್ರಿನ್ಸಿಪಲ್ ಮಾಡ್ತಾರೆ. ಪ್ರಿನ್ಸಿಪಲ್ ಯಾರು? ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ರಾಣಿ ಮ್ಯಾಮ್, ಮಿಸ್ ರಾಣಿ ಮ್ಯಾಮ್. ರಾಣಿ. ಓಕೆ. ನಿಮ್ಮ ಕ್ಲಾಸ್ ಟೀಚರ್ ಯಾರಾಗಿದೆ? ಮಹೇಶ್ ಸರ್ ಆಗಿದ್ರು ಕ್ಲಾಸ್ ಟೀಚರ್, 3 ಇಯರ್ಸ್ ಆಗಿದ್ರು, 8 ಇಂದ 10th ವರೆಗೂ ಆಗಿದ್ರು. ಅವರೇನಿದ್ದಾರೆ? ಹೌದು. ಓಕೆ ಓಕೆ. ತುಂಬ ಹಾಗೆ ಫ್ರೆಂಡ್ಲಿ ತುಂಬಾ ಚೆನ್ನಾಗಿದ್ರು, ಫ್ರೆಂಡ್ಲಿ ಆಗಿದ್ರು ಎಲ್ಲ ಟೀಚರ್ಸ್. ಓಕೆ. ರಿಸಲ್ಟ್ ಬಂದಾದ್ಮೇಲೂ ಎಲ್ಲರೂ ಕಾಲ್ ಮಾಡಿದ್ರು, ನಾನು ಮೀಟ್ ಮಾಡಿದೆ ಅವರಿಗೆ. ಓಕೆ ಗುಡ್. ನನಗೆ ಅವರು ಕಮ್ಮಿ ಬಂತು ಹೋಗ್ಲಿ, ಇನ್ನ ನೆಕ್ಸ್ಟ್ ಸೆಕೆಂಡ್ ಪಿ ಯು ಸ್ಕೋರ್ ಕಮ್ಮಿ ಮಾಡಿ ಅಂತ ಏನಿಲ್ಲ, ಮೋಟಿವೇಟ್ ಮಾಡಿದ್ರು. ಕಮ್ಮಿ ಅಂತ ಏನಿಲ್ಲ. 603 ಇಸ್ ಅ ಗುಡ್ ಸ್ಕೋರ್, ಬಟ್ ಇನ್ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಅದಕ್ಕೆ. ಔಟ್ ಆಫ್ ಯಾವ್ದು ಬಂತು? ಹಿಂದಿಯಲ್ಲಿ ಔಟ್ ಆಫ್ ಬಂದಿದೆ 100 out of 100. 100 of 100 ಬಂದಿದೆ. ಉರ್ದು ಸ್ವಲ್ಪ ಆಕ್ಸೆಂಟ್ ಒಂದೇ ಥರ ಇರೋದ್ರಿಂದ ಸ್ವಲ್ಪ ಈಸಿ ಅನಿಸ್ತದೆ ನಿಮಗೆಲ್ಲ. ಓಕೆ ಫೈನ್. ಈಗ ನನ್ನ ಪ್ರಶ್ನೆ ಏನಂತಂದರೆ, ಈಗ SSLC ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ದು ಮನೇಲಿ? ಈಗ ಸ್ಕೋರ್ ಮಾಡಬೇಕು ಅಂತ ನಿಮಗೆ 610 650 ತಗೋಬೇಕು ಅಂತ ಯಾವ ಥರ ಪ್ರಿಪ್ರೇಷನ್ ಮಾಡ್ತೀವಿ? ಫಸ್ಟ್ ನಮ್ಮ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು, ಆಲ್ ಮೈ ಪೇರೆಂಟ್ಸ್. ನಮ್ಮ ಅಮ್ಮನಿಗೆ ತುಂಬ ಆಸೆ ಇತ್ತು ನಾನು ತುಂಬ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ. ನೆಕ್ಸ್ಟ್ ನಮ್ಮ ಟೀಚರ್ಸಿಗೆ ತುಂಬ ಆಸೆ ಇತ್ತು, ನಮಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ನಮ್ಮ ಹಿಂದೆ. ಪ್ರೈಮರಿಯಿಂದನೂ ಇಷ್ಟೇ ಸ್ಕೋರ್ ಬರ್ತಿದ್ದ? ಟಾಪರ್ ಆಗಿದ್ದೀರಾ? ಆಲ್ಮೋಸ್ಟ್ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಟಾಪರ್ ಆಗಿದ್ದೀರಾ? ಓಕೆ. ಅಂದರೆ ಆ್ಯಕ್ಷನ್ ಪ್ಲಾನ್ ಹೇಗಿತ್ತು? ಈಗ ಸ್ಕೋರ್ ಮಾಡಬೇಕು ಅಂತ ಟೈಮ್? 10th ಸ್ಟ್ಯಾಂಡರ್ಡ್ಗೆ ನನ್ನ ಆಕ್ಷನ್ ಪ್ಲಾನ್ ಹೇಗಿತ್ತು ಅಂದರೆ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಕನ್ಸಿಸ್ಟೆಂಟ್ ಆಗಿರಬೇಕು, ದಿವಸನೇ ಮಾಡಬೇಕು, ಅದೇ ಮುಗಿಸ್ಬೇಕು ಅವ್ರ ದಿವಸ. ನೆಕ್ಸ್ಟ್ ಎಲ್ಲ ರೆಗ್ಯುಲರ್ ಟೆಸ್ಟ್ ಅಟೆಂಡ್ ಮಾಡಬೇಕು, ಪ್ರಿಪರೇಟರಿಯಲ್ಲಿ ಒಂದು ಮಿಸ್ ಮಾಡಬಾರ್ದು. ಮತ್ತೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಏನು ತಪ್ಪು ಮಾಡಿದ್ದೀನಿ ಅದನ್ನ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ತಿದ್ದಬೇಕು, ಆ ತಪ್ಪು ಇನ್ನೊಂದ್ಸತಿ ರಿಪೀಟ್ ಆಗಬಾರ್ದು. ಹಾಗಾಗಿ ತುಂಬಾ ಪ್ರಿಪರೇಟರಿ ಎಕ್ಸಾಮ್ಸ್ ಇತ್ತು ನಮಗೆ. ನೆಕ್ಸ್ಟ್ ಟೀಚರ್ಸ್ ಡೌಟ್ ಸಾಲ್ವ್ ಮಾಡಿದ್ವಿ. ಆಲ್ ಮೈ ಫ್ರೆಂಡ್ಸ್ ಅವ್ರು ನನಗೆ ಡೌಟ್ಸ್ ತಗೊಂಡ್ ಕೊಡ್ತಾ ಇದ್ರು, ನಾನು ಸಾಲ್ವ್ ಮಾಡ್ತಾ ಇದ್ದೆ. ಹಾಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ಕಮಿಂಗ್ ಟು ನನ್ನ ಮಾರ್ಕ್ಸ್ ಕಾರ್ಡಿಗೆ ನಾನು ತುಂಬಾ ಚೆನ್ನಾಗಿ ಪ್ಲಾನ್ ಇತ್ತು. ಲೈಕ್ ಎಕ್ಸಾಮ್ ಅಲ್ಲಿ ಕುತ್ಕೊಳ್ಳುವಾಗ 2 or 2:30 minutes ಅಲ್ಲಿ ಮುಗಿಬೇಕು ಎಕ್ಸಾಮ್. ಸೊ ಹಾಫ್ ಆನ್ ಅವರ್ ನನಗೆ ಲಾಸ್ಟ್ ಸಿಗ್ಬೇಕು ಫಾರ್ ಕರೆಕ್ಷನ್ ಅವ್ರಿಗೆ ಏನೇನಾದ್ರು ಅಂಡರ್ಲೈನ್ ಮಾಡಬೇಕು, ಹೈಲೈಟ್ ಮಾಡಬೇಕು ಅಂದ್ರೆ. ಎಲ್ಲ ಪ್ಲಾನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಪೇರೆಂಟ್ಸ್ ಎಲ್ಲ ಯಾವ ಥರ ಸಪೋರ್ಟ್ ಮಾಡೋದು ಓದಲಿ? ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರು ಏನೇ ಓದ್ಕೊಂಡಿದ್ರೆ ಅವ್ರಿಗೆ ಕ್ವಾಲಿಫೈಡ್ ಇಲ್ಲ? ಇಲ್ಲ ಇಲ್ಲ. ಓಕೆ. ಅಂದ್ರೆ ಅದು ಕೂಡ ಬೇರೆ ರೀತಿ ಸಪೋರ್ಟ್ ಮಾಡಿದ್ದಾರೆ, ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಓದು ಹೀಗೆ. ಫೇವರೇಟ್ ಸಬ್ಜೆಕ್ಟ್? ನಾಟ್ ಫೇವರೇಟ್ ಸಬ್ಜೆಕ್ಟ್, ಎಲ್ಲ ತುಂಬಾ ಇಷ್ಟ, ಬಟ್ ಜಾಸ್ತಿ ಇಂಟ್ರೆಸ್ಟ್ ಇದೆ ಸೈನ್ಸ್. ಓಕೆ. ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಮುಂದೆ ಏನು ಮಾಡಬೇಕು? ನಾನು ಸಿವಿಲ್ ಸರ್ವಿಸಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ. ವೆರಿ ನೈಸ್. ಎಲ್ಲ ಒಂದಿಬ್ರು ಮೆಡಿಕಲ್ ಮಾಡಬೇಕು ಅಂತ ಹೇಳಿದ್ರು, ನೀವು ಸಿವಿಲ್ ಸರ್ವಿಸ್ ಅಂತ ಹೇಳಿದ್ರಿ. ಸಮಥಿಂಗ್ ಡಿಫ್ರೆಂಟ್. ಯಾಕೆ ಸಿವಿಲ್ ಸರ್ವಿಸ್ಗೆ ಯಾಕೆ ಹೋಗ್ಬೇಕು? ನನಗೆ ಅಡ್ಮಿನಿಸ್ಟ್ರೇಷನ್ ತುಂಬಾ ಇಷ್ಟ ಫಸ್ಟ್ ಅಂಡ್ ಫಾರ್ಮೋಸ್ಟ್. ದೆನ್ 8th ಇದ್ದಾಗ ಕಲೆಕ್ಟರ್ ಬಂದಿದ್ರು ಸರಿಗೆ, ಅದೊಂದ್ಸತಿ ನೋಡಿ. ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಬಟ್ ಬಂದಿದ್ರು, ಕಲೆಕ್ಟರ್ ಬಂದಿದ್ರು. ಅವ್ರನ್ನ ನೋಡಿ ಇನ್ನ ಇನ್ಸ್ಪೈರ್ ಆದೆ. 9th ಅಲ್ಲಿ ಸ್ಟಾರ್ಟ್ ಮಾಡಿ ರಿಸರ್ಚ್ ಮಾಡೋದು IAS ಬಗ್ಗೆ ಏನು, UPSC ಅಂದ್ರೆ ಏನು. ಈಗಲಿಂದ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ IASಗೆ? ಹೌದು. GK ಎಲ್ಲ ಓದ್ತಾ ಇದ್ದಾರೆ? ಆಲ್ಮೋಸ್ಟ್ ಜನರಲ್ ನಾಲೆಡ್ಜ್ ಓದ್ತೀನಿ, ಯೂಟ್ಯೂಬ್ ಅಲ್ಲೂ ವಿಡಿಯೋಸ್ ನೋಡ್ತೀನಿ, IAS ಆಫೀಸರ್ಸ್ ಆಗಿರೋರ ಬಗ್ಗೆ ನೋಡ್ತೀನಿ. ಕ್ವಿಜ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿ? ಕ್ವಿಜ್ ಎಲ್ಲ ಇನ್ನು ಅಟೆಂಡ್ ಮಾಡಕ್ ಹೋಗಿಲ್ಲ, ಬಿಕಾಸ್ 10th ಇತ್ತಲ್ಲ. ಈಗ 10th ಮುಗಿಸಿ ಆಮೇಲೆ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡೋದು ಅನ್ಕೊಂಡಿದ್ದೀನಿ. ಓಕೆ. ಈಗ IAS ಅಂತಂದ್ರೆ ತುಂಬಾ ಟಫ್ ಅಂತ ಹೇಳ್ತಾರಲ್ಲ? ಟಫ್ ಏನಿಲ್ಲ, ಇಷ್ಟೊಂದು IAS ಆಗಿದ್ದಾರೆ. ಈಗ ತಾನೇ UPSC ರಿಸಲ್ಟ್ ಬಂತು, ತುಂಬಾ ಚೆನ್ನಾಗಿತ್ತು, ತುಂಬಾ ಜನ ರ್ಯಾಂಕ್ ತಗೊಂಡಿದ್ದಾರೆ. ಹಾಗೆ ನಾವು ಆಗ್ಬೋದಲ್ಲ? ಖಂಡಿತ. ಹುಣಸೂರಿಗೆ ಆಲ್ರೆಡಿ ಒಂದಿಬ್ರು IAS ಸಕ್ಸಸ್ ಆಗಿದ್ದಾರೆ, ನೀವು ಮುಂದೆ ಆಗ್ಬೋದು, ಏನು ತೊಂದರೆ ಇಲ್ಲ. ಒಂದು ಹಾರ್ಡ್ ವರ್ಕ್ ಇದ್ರೆ ಖಂಡಿತವಾಗಿ ಆಗುತ್ತೆ. ವಿವೇಕಾನಂದರು ಅದನ್ನೇ ಹೇಳಿದ್ರು, ಯಾರು ಸಾಧಕರಿದ್ದಾರೋ ಅವರಿಗೆ ಯಶಸ್ಸು ಒಲಿತದೆ ಅಂತ ಹೇಳ್ತಾರೆ. ಓಕೆ. ಫಾರ್ ಎವ್ರಿ ಸಕ್ಸಸ್ ಯು ನೀಡ್ ಹಾರ್ಡ್ ವರ್ಕ್ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಯಾರು ಕಠಿಣ ಪರಿಶ್ರಮವನ್ನು ಹಾಕ್ತಾರೋ ಅವರಿಗೆ ಖಂಡಿತವಾಗಿ ಸಕ್ಸಸ್ ಸಿಗುತ್ತೆ ಅನ್ನೋದು ನಮಗೆ. ಓಕೆ. ನಿಮ್ಮ ಒಂದು ಕಮ್ಯುನಿಟಿಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಹೆಚ್ಚು ವಿದ್ಯಾಭ್ಯಾಸವನ್ನು ಕೊಡೋದಿಲ್ಲ ನೋಡೋದಾಗೆ ಇತ್ತೀಚೆಗೆ ಪರವಾಗಿಲ್ಲ ಬದಲಾವಣೆಗಳಾಗಿದೆ. ನಿಮ್ಮ ಒಂದು ಈ ಒಂದು IAS ಮಾಡಬೇಕು ಅನ್ನೋದ್ರಿಂದ ಯಾವ ರೀತಿ ಹೆಲ್ಪ್ ಆಗ್ಬೋದು?
ನಾನು IAS ಮಾಡೋದ್ರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗ್ಬೋದು. ಇನ್ನು ಸರ್ಟನ್ ಸ್ಟೇಟ್ಸ್ ಡೆವಲಪ್ಮೆಂಟ್ ಆಗಿದೆ, ಇನ್ನು ಸರ್ಟನ್ ಏರಿಯಾಸ್ ಅಲ್ಲಿ ಆಗಿಲ್ಲ. ಆ ಏರಿಯಾಸು ಡೆವಲಪ್ ಆಗಬೇಕು. ಈಚ್ ಅಂಡ್ ಎವ್ರಿ ಸ್ಟೇಟ್, ಈಚ್ ಅಂಡ್ ಎವ್ರಿ ಡಿಸ್ಟ್ರಿಕ್ಟ್, ಈಚ್ ಅಂಡ್ ಎವ್ರಿ ತಾಲೂಕು ಶುಡ್ ಪ್ರತಿಯೊಬ್ಬ ಮಹಿಳೆಯರು ಕೂಡ ಏನಾಗಬೇಕು, ಮುಕ್ತವಾಗಿ ಬರಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು. Higher ಹೈಯರ್ education ಎಜುಕೇಶನ್ ಮಾಡೋದ್ರಿಂದ ಖಂಡಿತವಾಗಿ ಒಂದು ಬದಲಾವಣೆ ಆಗುತ್ತೆ. ಬದಲಾವಣೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು? ನನಗೆ ಇನ್ಸ್ಪಿರೇಷನ್ ಸುಮಾರು IAS ಆಫೀಸರ್ಸ್ನ ನೋಡಿದ್ದೀನಿ, ಬಟ್ ಇನ್ನು ಅಷ್ಟು ಕ್ಲೋಸ್ ಆಗಿ ಇನ್ಸ್ಪಿರೇಷನ್ ಯಾರು ಆಗಿಲ್ಲ. ಅಲ್ಲ, ಒಬ್ಬ Most of my ಮಹಾನಾಯಕರು, parents. ಮಹಾಪುರುಷರು ಇದ್ದವರಿಂದ ಇನ್ಸ್ಪೈರ್ ಇದ್ದಾರೆ ನನಗೆ, ಲೈಫ್ಗೆ ಒಂದು ಮೋಟಿವೇಟ್ ಮಾಡೋದು ಆ ಥರ. ನಮ್ಮ ಟೀಚರ್ಸೇ ಇನ್ಸ್ಪಿರೇಷನ್ ಅನ್ಕೋತೀನಿ ನಾನು, ಯಾಕಂದ್ರೆ ಅಷ್ಟು ಮೋಟಿವೇಟ್ ಮಾಡಿದ್ರು. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ರು, ಮತ್ತೆ ಅವರೆಲ್ಲ ಕ್ಷಿಪಣಿಗಳನ್ನೆಲ್ಲ ಹಾರಿಸ್ಬಿಟ್ಟಿದ್ರು. ಆ ಥರ ಇನ್ಸ್ಪಿರೇಷನ್ ಕೊಟ್ಟರು ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಈ ಥರ ಒಂದು ಗೋಲ್ ಇಟ್ಕೊಳ್ಳಿ. IAS ಸೃಷ್ಟಿ ದೇಶ್ಮುಖ್ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಇದಕ್ಕೆ ಕೇಳಿದ್ದೆ ನಾನು. ಆ ಥರ ಯಾರಾದ್ರೂ ಇರ್ತಾರೆ ಇರ್ತಾರೆ. ಸಾಧನೆ ಮಾಡಬೇಕು ಅಂದಾಗ ಒಬ್ಬರು ಸ್ಫೂರ್ತಿ ಇರುತ್ತೆ ಅಂತಾರೆ. ನಿಮ್ಮ ಪೇರೆಂಟ್ಸ್ ರೀಸೆಂಟ್ಲಿ 21 ಇಯರ್ಸಿಗೆ ನಾನು ಸರ್ಚ್ ಮಾಡಿದಾಗ ಯಂಗೆಸ್ಟ್ ಆಫೀಸರ್. ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ 21 ವರ್ಷಕ್ಕೆ ಅವರು IAS ಮಾಡಿದ್ದಾರೆ. ಯಂಗೆಸ್ಟ್ ಆಫೀಸರ್ ಅವರು ಇಂಡಿಯಾಗೆ, ಹಾಗಾಗಿ ಅವ್ರು ನೋಡ್ಬೇಕು. ಆಫ್ಟರ್ SLC ನೆಕ್ಸ್ಟ್ ಸೈನ್ಸ್ ತಗೋಬೇಕಂತ ಇಲ್ಲ ಅಂದ್ರೆ ಸೈನ್ಸ್ PCM ತಗೋಬೇಕು. ಎಲ್ಲಿ ಓದಬೇಕು ಅಂತ ಇನ್ನ ಡಿಸೈಡ್ ಮಾಡಿಲ್ಲ, ಕಾಲೇಜ್ ವಿಸಿಟ್ ಮಾಡಬೇಕು, ಆದ್ಮೇಲೆ ಅಡ್ಮಿಷನ್ ಆಗಬೇಕು. ಓಕೆ, ರಾದರ್ ದನ್ ರೀಡಿಂಗ್ ನಿಮ್ಗೆ ಬೇರೆ ಹಾಬೀಸ್? ನನಗೆ ಐ ಲವ್ ಲರ್ನಿಂಗ್ ಇಂಗ್ಲಿಷ್ ಆಕ್ಸೆಂಟ್ ಪ್ರೊನೌನ್ಸಿಯೇಷನ್ ಕಲಿ ತುಂಬಾ ಇಷ್ಟ. ನಾನು ಕೂಡ ಇಂಗ್ಲಿಷ್ ಲೆಕ್ಚರರ್. Very good. ಆಕ್ಸೆಂಟ್ ಬಗ್ಗೆ ಹೇಳಿದ್ರೆ ಯಾವ್ದು ಆಕ್ಸೆಂಟ್ ಇಷ್ಟ? ಅಮೆರಿಕನ್ ಇಂಗ್ಲಿಷ್ ಇಷ್ಟ ಅಥವಾ ಬ್ರಿಟನ್ ಇಂಗ್ಲಿಷ್? accent ಆಕ್ಸೆಂಟ್ ತುಂಬಾ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕೂಲಲ್ಲಿ ಸ್ಪೋಕನ್ ಇಂಗ್ಲಿಷ್ ಮಾಡ್ತಾರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕ್ಲಾಸಸ್ ಮಾಡ್ತಾರೆ. ಹೌದಾ? ಹೌದು, ಮಾಡ್ತಾರೆ. ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಕ್ಲಾಸ್ ಟೈಮಲ್ಲಿ ಮಾಡ್ತಾರೆ ಇಲ್ಲ ಬೇರೆ ಟೈಮಲ್ಲಿ? We have one particular period every day from day? childhood, from nearly 4th standard, when I was in 4th standard. Mm-hmm. ಆಗ್ಲಿಂದ ನಮಗೆ ಇಯರ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಮಾಡ್ತಾ ಇದ್ರು. Who is handling the classes? See, every year teacher changes, but we have some teacher for ELT specifically. Okay. Accent ಎಲ್ಲ ಪ್ರಾಕ್ಟೀಸ್ ಆಕ್ಸೆಂಟ್ ಪ್ರಾಕ್ಟೀಸ್ ಮಾಡಿಸ್ತಾರೆ, ನ್ಯೂ ಮೋಟಿವೇಶನಲ್ ವಿಡಿಯೋಸ್ ತೋರಿಸ್ತಾರೆ. ಓಕೆ. ಬೇರೆ ಏನು ಹೇಳ್ಕೊಡ್ತಾರೆ ನಿಮ್ಮಲ್ಲಿ? ಅಂದ್ರೆ ಎಜುಕೇಶನ್ ಬಿಟ್ಟು ಬೇರೆ ತರ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ? ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ನಮ್ಮ ಸ್ಕೂಲಲ್ಲಿ, ನಮ್ಮ ಶಾಲೆಯಲ್ಲಿ ತುಂಬಾ ಜಾಸ್ತಿ ಲೈಕ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ನಮಗೆ ಐ ಟೀಚ್ ಡೇ ಮಾಡ್ತಾರೆ, ಡ್ಯಾಟ್ ಡೇ ಮಾಡ್ತಾರೆ, ಐ ಟೀಚ್ ಡೇ. ಸೊ ಸ್ಟಾರ್ಟಿಂಗ್ ಇಂದ ಲೈಕ್ ಸ್ಟೇಜ್ ಫಿಯರ್ ನಮಗೆ ಹೋಗ್ಸೋದು ನಮ್ಮ ಟೀಚರ್ಸ್ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಸ್ಟೇಜ್ ಅಲ್ಲಿ ಆಂಕರಿಂಗ್ ಎಲ್ಲ ಮಾಡಿದ್ದೀವಿ. ಸ್ಟೇಜ್ ಅಲ್ಲಿ ಆಂಕರಿಂಗ್ ಮಾಡಿದ್ದೀನಿ. ಯಾವುದು? ಆನ್ಯುವಲ್ ಡೇ ನಾನು ಮಾಡಿದೆ ಆಂಕರಿಂಗ್. ಲಾಸ್ಟ್ ಈ ಸತಿ ನಾವು ಅವ್ಯಕ್ತ ಮಾಡಿದ್ವಲ್ಲ, 2K24 2K23 ಎರಡಲ್ಲಿ ಆಂಕರಿಂಗ್ ಮಾಡಿದ್ದೀನಿ. ಓಕೆ. ಆಕ್ಚುಲಿ ಅನ್ಕೊಂಡೆ ನಾನು ನೀವು ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯ್ತು ನನಗೆ, ತುಂಬಾ ಬೋಲ್ಡ್ ಇದೆಯಾ, ಒಂದು ಪಾಸಿಟಿವಿಟಿ ಇದೆ, ಮಾತಿನಲ್ಲಿ ಒಂದು ಕಾರವಕ್ಕಾಗಿದೆ, ಒಂದು ಆಕ್ಸೆಂಟ್ ತುಂಬಾ ಚೆನ್ನಾಗಿದೆ. ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಟ್. ಓಕೆ. ನಮ್ಮ ವೀಕ್ಷಕರಿಗೆ, ಅದರಲ್ಲಿ ವಿಶೇಷವಾಗಿ SLC ಓದ್ತಿರೋ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ, ಕಿವಿ ಮಾತಿಗೆ ಹೇಗೆ ಪ್ರಿಪ್ರೇಷನ್ ಆಗಬೇಕು ಅಥವಾ ಯಾವ ಥರ ಒಂದು ಮೋಟಿವೇಶನ್ ತಗೊಳ್ಬೇಕು? ಲೈಕ್ ಫಾರ್ ಆಲ್ ಮೈ ಡಿಯರ್ ಫೆಲೋಮೇಟ್ಸ್, ಯಾರು ನೆಕ್ಸ್ಟ್ 10th ಹೋಗ್ಬೇಕು ಅಂತ ಹೋಗ್ತಾ ಇದ್ದೀರಾ, ಯಾರು 95 above 100% ತುಂಬಾ ಜನ ನೋಡ್ತಾರೆ, ಕನಸುಗಳು ತುಂಬಾ ಜಾಸ್ತಿ ನೋಡ್ತೀವಿ ನಾವು, ಡ್ರೀಮ್ ಬಿಗ್ ಅಂತ ಹೇಳ್ತೀವಿ. ಹಾಗೆ ಎಷ್ಟು ಜನ SLC ಹೋಗ್ತಾ ಇದ್ದೀರಾ, ಅವರು ತುಂಬಾ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿರಿ, ಭಯ ಪಡ್ಕೋಬೇಡಿ. 10th ಎಕ್ಸಾಮ್ ಇಸ್ ಜಸ್ಟ್ ಯೋರ್ ಫಸ್ಟ್ ಸ್ಟೆಪ್. ಸೊ ಹಾಗೆ ಎಷ್ಟೊಂದೆಲ್ಲೂ ಭಯ ಪಡೋದ್ರಲ್ಲಿ ಏನಿಲ್ಲ. ಇಟ್ ವಿಲ್ ಬಿ ನಾಟ್ ದ್ಯಾಟ್ ಟಫ್. 80% ನೀವು ಫುಲ್ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಚೆನ್ನಾಗಿ ಓದಿದ್ದೀರಾ, ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ದೀರಾ. ಕಾನ್ಸೆಪ್ಚುಯಲ್ ಕ್ಲಿಯರಿಂಗ್ ತುಂಬಾನೇ ಇಂಪಾರ್ಟೆಂಟ್. ಅದು ಟೈಮಿಂಗ್ಸ್ ನೀವು ಎಷ್ಟು ಓದ್ತೀರಾ ಅಂತ ಡಿಪೆಂಡ್ ಆಗಲ್ಲ. ನೀವು ಎಷ್ಟು ಎಫರ್ಟ್ ಹಾಕಿ, ಎಷ್ಟು ಕ್ವಾಲಿಟಿ ಆಗಿ ಓದ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಕ್ವಾಲಿಟಿ ಮ್ಯಾಟರ್ಸ್. ಟೈಮ್ ಡಸಂಟ್ ಮ್ಯಾಟರ್. ಈವನ್ ನಾನು ಹವರ್ಸ್ ಎಲ್ಲ ಕುತ್ಕೊಂಡು ಓದ್ತಾ ಇರಲಿಲ್ಲ. ಮಾರ್ನಿಂಗ್ ಕುತ್ಕೊಂಡು ನಾನು ಯಾವತ್ತೂ ಓದಿಲ್ಲ ಎಕ್ಸಾಮಿಗೆ. ಸಿ ಇಫ್ ಈವನ್ ಐ ಹ್ಯಾವ್ ಪ್ರಿಪೇರ್ಡ್ ಎಕ್ಸಾಮಿನೇಷನ್ಸ್ ಟುಡೇ, ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರು ಹವರ್ಸ್ ಎಲ್ಲ ಕುತ್ಕೊಂಡು ಓದ್ತಾ ಇರಲಿಲ್ಲ. ಮಾರ್ನಿಂಗ್ ಜಸ್ಟ್ ರಿವೈಸ್ ಜಸ್ಟ್ ಬಿಫೋರ್ ಗೋಯಿಂಗ್ ಟು ಸ್ಕೂಲ್. ಮನೆಗೆ ಬನ್ನಿ ಒಂದು 7 or 8 ಜಸ್ಟ್ 2 hours ಮ್ಯಾಕ್ಸಿಮಮ್ ಓದಿ. ಅದಕ್ಕಿಂತ ಕಮ್ಮಿ ಓದ್ತೀವಿ ನಾವು, ಕ್ವಾಲಿಟಿ ಆಗಿ ಓದ್ತೀವಿ ಅಂದ್ರೆ ಇನ್ನೂ ಒಳ್ಳೇದು. ಸ್ಕೂಲಲ್ಲಿ ಗಮನವಿಟ್ಟು ಕೇಳಿ. ಅದಿಲ್ಲ ಅಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲಿ ಕುತ್ಕೊಂಡು ನೀವು ಎಷ್ಟೇ ಬುಕ್ಸ್ ಓದಿದ್ರು ರೆಫರ್ ಮಾಡಿದ್ರು ಆಗಲ್ಲ. ಟೀಚರ್ಸ್ ಅವ್ರೇನ್ ಹೇಳ್ತಾರೆ ಅದನ್ನ ಕೇಳಬೇಕು. ಅವ್ರು ನಮ್ಗೆ ಏನೇನು ಮಾರ್ಗದರ್ಶನ ಕೊಡ್ತಾರೆ, ಇದು ಇಂಪಾರ್ಟೆಂಟ್, ಈ ಪಾಯಿಂಟ್ ಇಂಪಾರ್ಟೆಂಟ್, ಈ ಒಂದು ಪರ್ಟಿಕ್ಯುಲರ್ ಕ್ವೆಶನ್ ಆಗ್ಬೋದು, ಬರ್ಬೋದು, ಇದ್ರ ಮೇಲೆ ಕ್ಲಿಯರ್ ಮಾಡಿ. ಲೈಕ್ ಪ್ರೀವಿಯಸ್ ಡೇ ಕ್ವೆಶನ್ ಪೇಪರ್ಸ್ ಅಫ್ಕೋರ್ಸ್ ನೀವು ಸಾಲ್ವ್ ಮಾಡಲೇಬೇಕು, ನೀವು ಎಷ್ಟೇ ಓದಿದ್ರು. ಸೊ ಒಂದು ಪರ್ಟಿಕ್ಯುಲರ್ 5 years ತಗೊಳ್ಳಿ ಪೇಪರ್ಸ್. ಲಾಸ್ಟಿಗೆ ಅಟ್ ಎಂಡ್ 3 months or 4 months ಇದೆ, ಎಲ್ಲ ಸಿಲೆಬಸ್ ಮುಗ್ದಿದೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂದ್ರೆ ಸ್ಟಾರ್ಟ್ ಮಾಡಿ. ಸಾಲ್ವ್ ದಿಸ್ ಆಲ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್, ಮಾಡಲ್ ಪೇಪರ್ಸ್ ಅಫ್ಕೋರ್ಸ್.
ವೀಕ್ಷಕರೇ, ಇದು ನಮ್ಮ ಅಫ್ರೀನ್ ಹೇಳಿರುವಂಥ ಮಾತು. ಅಂದರೆ ಯಾವುದೇ ಎಕ್ಸಾಮ್ಗಳನ್ನ ನಾವು ಬರೀಬೇಕಾದ್ರೆ ಸಕ್ಸಸ್ ಆಗಬೇಕು ಅಂದರೆ ನಾವು ಎಷ್ಟೊತ್ತವರೆಗೆ ಓದ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಹೇಗೆ ಓದ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಅವರು ಹೇಳಿದ್ರು. ಜೊತೆಗೆ ನಮ್ಮ ಲೈಫಲ್ಲಿ ನಾವು ಒಂದು ಪಾಸಿಟಿವ್ ಆಗಿ ತಗೊಳ್ಬೇಕು, ಎಲ್ಲನೂ ಕೂಡ ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋದು ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಜೊತೆಗೆ ಅವರು ಸಿವಿಲ್ ಸರ್ವಿಸ್ ಕಡೆ ಬಹಳ ಇಂಟ್ರೆಸ್ಟ್ ಆಗಿದ್ದಾರೆ. ನಮ್ಮ ಹುಡುಸರಿಗೆ ಮತ್ತೊಬ್ಬರು IAS ಆಫೀಸರ್ ಬರಲಿ ಅಂತ ನಾವಾದರೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಆಶಿಸ್ತೇವೆ. ಇಷ್ಟೊತ್ತು ಬಂದು ನಮ್ಮೊಂದಿಗೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ, ಮತ್ತು ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಸಾಕಷ್ಟು ಮಾತುಗಳನ್ನ ಹೇಳಿದ್ರಿ, ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಲರ್ನಿಂಗ್ ಬಗ್ಗೆ ಸಾಕಷ್ಟು ಮೋಟಿವೇಶನ್ ಮಾತುಗಳನ್ನ. Because English is important. ನೀವು ಸಬ್ಜೆಕ್ಟ್ಸ್ ತಗೊಂಡ್ರೆ, if you are studying in English medium, of course English is very important. Okay, it's a link language, it's a universal language also. And you will understand more if you have good English, then you can understand more. Whatever your textbooks, whatever your questions, whatever your syllabus is there, you can understand even more better. ಮತ್ತೆ ಫ್ಯೂಚರ್ ಎಲ್ಲಿ ಓದಬೇಕು ಅಂತ ಎಲ್ಲೋದ್ಬೇಕು ನಾಟ್ ಡಿಸೈಡೆಡ್. ನಾಟ್ ಇಟ್ ಡಿಸೈಡೆಡ್. ಎಲ್ಲಾದ್ರೂ ಓದಿ ಚೆನ್ನಾಗಿ ಓದಿ. ಚೆನ್ನಾಗಿ ಓದಬೇಕು. ಓಕೆ, ಸೊ ಇದು ಅಫ್ರೀನ್ ಅವರ ಮಾತು. ಬಹಳ ವಿಶೇಷವಾಗಿ ಅವರನ್ನ ಗಮನಿಸಿದ್ದೇನು ಅಂತಂದರೆ ಅವರಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅವರು. ಅದ್ರ ಜೊತೆಗೆ ನಮ್ಮ ಈ ವರ್ಷ ನಮ್ಮ ಹುಣಸೂರಿನಲ್ಲಿ ಟಾಪರ್ಸ್ ಯಾರು ಬಂದಿದ್ದಾರೋ ಎಲ್ಲರೂ ಕೂಡ ಹೆಣ್ಣುಮಕ್ಕಳೇ ಆಗಿರುವಂಥದ್ದು ಬಹಳ ವಿಶೇಷವಾದಂಥ ವಿಷಯ. ಹೆಣ್ಣುಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಒಟ್ಟಾರೆ ಇಷ್ಟೊತ್ತವರೆಗೆ ನಮ್ಮೊಂದಿಗೆ ಮಾತಾಡೋದಕ್ಕೆ, ಜೊತೆಗೆ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಆರ್ಸಿಎನ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಇಂಟರ್ವ್ಯೂಗೆ ಕರೆದಿದ್ದಕ್ಕೂ ತುಂಬ ಥ್ಯಾಂಕ್ ಯು ಸೊ ಮಚ್. ಓಕೆ, ಆತ್ಮೀಯ ವೀಕ್ಷಕರೇ, ಆರ್ಸಿಎನ್ ಅರ್ಪಿಸುವ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಬಾರಿಯ SLC ಪರೀಕ್ಷೆಯಲ್ಲಿ ತಾಲೂಕಿಗೆ 4ನೇ ಟಾಪರ್ ಆಗಿ ಹೊರಹೊಮ್ಮಿರುವಂಥವರು ನ್ಯೂ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಂತಹ ಅಫ್ರೀನ್ ಅವರು. ಈಕೆ 625ಕ್ಕೆ 603 ಅಂಕಗಳನ್ನು ಗಳಿಸೋದ್ರ ಮೂಲಕ ತಾಲೂಕಿಗೆ 4ನೇ ಟಾಪರ್ ಆಗಿ ಬಂದಿದ್ದಾರೆ. ಅವರಿಗೆ ಆರ್ಸಿಎನ್ ಸಂಸ್ಥೆಯ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಸಂಸ್ಥೆಯ ಮಾಲೀಕರು ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಹುಣಸೂರಿನ ಪ್ರತಿಭೆಯಾಗಿರುವಂತಹ ಶ್ರೀಯುತ ಲೇಖನ್ರವರು IAS ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಆಕೆಗೆ ಒಂದು ಸನ್ಮಾನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಪೋಷಕರಾಗಿರುವಂತಹ ಶ್ರೀಯುತ ಅಫ್ಜಲ್ ಶರೀಫ್ ಅವರು ಬಿಸ್ನೆಸ್ ಮೆನ್ ಆಗಿ ಅವರು ಹುಣಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಅವರ ತಾಯಿಯಾಗಿರುವಂತಹ ಸೀಮಾರವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಸಂಸ್ಥೆಯ ಮಾಲೀಕರಾಗಿರುವಂತಹ VP ಸಾಯಿನಾಥ್ ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಸಂಸ್ಥೆಯ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಮಹೇಶ್ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀಯುತ ಅಬ್ದುಲ್ ಶರೀಫ್ ಅವರು ತಮ್ಮ ಮಗಳ ಸಾಧನೆಯ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ? ಸಾಧನೆ ಬಗ್ಗೆ ಏನಿಲ್ಲ, ತುಂಬ ಖುಷಿ ಪಡ್ತಾ ಇದ್ದೀನಿ. ಮುಂದಕ್ಕೆ ಹಿಂಗೆ ಬೆಳೀಲಿ ನಮ್ಮ ಮಕ್ಕಳು ಅಂತ ನಾವು ಖುಷಿ ಪಡ್ತಾ ಇದ್ದೀನಿ. ಮಗಳು IAS ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನೀಟ್ ಎಕ್ಸಾಮ್ ಮಾಡಬೇಕು ಅಂತ ಮಾಡಲಿ, ದೇವರಿದ್ದಾನೆ, ಅವ್ನು ಏನಿದೆ ಅವ್ನ ಮನಸ್ಸು ಕನಸಾಗಲಿ. IAS ಆಫೀಸರ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆರ್ಸಿಎನ್ ಚಾನಲಿಂದೆಲ್ಲ ಈ ಥರ ಸನ್ಮಾನ ಮಾಡಿದ್ರಲ್ಲ, ಅದು ತುಂಬ ಥ್ಯಾಂಕ್ಸು. ಅಮ್ಮ ಸೀಮರ್ ಅವರು ಏನು ಹೇಳ್ತಿದ್ದಾರೆ ಮಗಳು ಸಾಧನೆ ಬಗ್ಗೆ? ತುಂಬ ಖುಷಿ ಆಗ್ತಿದೆ ಸರ್. ಸಾಧನೆ ಎಷ್ಟು ಮಾಡಿದ್ದಾರೆ, ಅವರಿಂದ ನಮಗೆ ಇಲ್ಲಿ ಕರೆಸ್ಬಿಟ್ಟು ಎಷ್ಟು ಸನ್ಮಾನ ಮಾಡಿದ್ದೀರಾ, ನಮ್ಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಅವ್ರ ಸ್ಕೂಲ್ ಟೀಚರ್ಸ್ ಎಲ್ಲ ಇಲ್ಲಿ ಗಂಟ ಬರೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ರಾಣಿಯವರು, ಪ್ರಿನ್ಸಿಪಾಲ್ ಆದಂತಹ ರಾಣಿಯವರು ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯ ಸರ್ ಅವರು, ಸಂಸ್ಥಾಪಕರಾದ ಸಿದ್ದರಾಮಯ್ಯ ಅವರು ತುಂಬ ಫುಲ್ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳು ಇಲ್ಲಿ ಗಂಟ ಬರೋದಕ್ಕೆ. ನಮ್ಮ ಶಾಲೆಯ 2 ಮಕ್ಕಳು ಟಾಪರ್ ಆಗಿರೋದು ನಮಗೆ ತುಂಬ ಖುಷಿ ಪಡ್ತಿದೆ. 2ನೇ ಸ್ಥಾನ ಮತ್ತು 4ನೇ ಸ್ಥಾನನ ತಂದುಕೊಟ್ಟಿದ್ದಾರೆ ಸ್ಕೂಲಿಗೆ. ತುಂಬ ಖುಷಿ ಆಗ್ತಿದೆ. ಬಹಳ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಆರ್ಸಿಎನ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವಿರಾಮದ ನಂತರ ಆರ್ಸಿಎನ್ ಅರ್ಪಿಸುವ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇಂದು ನಾವು 2023-24ನೇ ಸಾಲಿನಲ್ಲಿ SLC ಪರೀಕ್ಷೆಯಲ್ಲಿ ಹುಣಸೂರಿಗೆ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ
ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ, ಸಾಧಕರನ್ನ ವಿಶೇಷವಾಗಿ ಸಂದರ್ಶನ ಮಾಡೋದ್ರ ಮೂಲಕ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹುಣಸೂರಿಗೆ 4ನೇ ಟಾಪರ್ ಆಗಿ 625ಕ್ಕೆ 603 ಅಂಕಗಳನ್ನು ಗಳಿಸಿರುವಂತಹ ನಮ್ಮ ಹುಣಸೂರಿನ ಬಿಳಿಕೆರೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಮಾದೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಸ್ವಾಗತವನ್ನ ಮತ್ತು ಕಂಗ್ರಾಟ್ಸ್ ಅನ್ನ ಹೇಳಿ. ಮಾದೇಶ್, ಒಳ್ಳೆ ಅಂಕ ಗಳಿಸಿದ್ದೀರಿ, ಕಂಗ್ರಾಚುಲೇಷನ್ಸ್. ಓಕೆ, ಲಕ್ಷ್ಮೀ ವೆಂಕಟೇಶ್ವರ ಪಬ್ಲಿಕ್ ಸ್ಕೂಲ್ ಬಿಳಿಕೆರೆಯ ಉಳ್ಳೇರಿನಲ್ಲಿ ಇದೆ ಅಲ್ಲ? ಈಗ ಫಸ್ಟ್ ರಿಯಾಕ್ಷನ್ 625ಕ್ಕೆ 603 ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ, ತಾಲೂಕಿಗೆ 4th ಟಾಪರ್ ಅಂತ ಹೇಳಿ ವಿಷಯ ಗೊತ್ತಾದಾಗ ಹೌ ಡಿಡ್ ಯು ಫೀಲ್? ಹೆಂಗೆ ಅನಿಸ್ತು ನಿಮಗೆ? ಮೊದಲನೇದಾಗಿ ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ಬೇಜಾರು ಕೂಡ ಆಯ್ತು. ಯಾಕಂದ್ರೆ ನನಗೆ ಖುಷಿ ಮತ್ತೆ ಬೇಜಾರು ಎರಡು ಆಯ್ತು. ಯಾಕಂದ್ರೆ 610 ಬರಬೇಕು ಅನ್ನೋದು ನನ್ನ ಗುರಿ. 610 ಬರಬೇಕು ಅಂತಿತ್ತು, ಆದ್ರೆ 603 ಬರ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಬೇಜಾರಾಯ್ತು. ಮತ್ತೆ 600 ಮೇಲೆ ಬಂದಿದ್ದಕ್ಕೆ ಖುಷಿನೂ ಆಯ್ತು. ಓಕೆ, ರೈಟ್. ಈಗ ನಿಮ್ಮ ಸ್ಕೂಲ್ನಲ್ಲಿ ಈ ಮಾರ್ಕ್ಸ್ ಗೊತ್ತಾದಾಗ 4th ಟಾಪರ್ ಅಂತ ಹೇಳಿ ವಿಷಯ ಗೊತ್ತಾದಾಗ ಅಲ್ಲಿಯ ಒಂದು ಟೀಚರ್ಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಯಾವ ತರ ಒಂದು ಎಕ್ಸ್ಪ್ರೆಸ್ ಮಾಡ್ಬೋದು? ಎಲ್ಲ ತುಂಬಾ ಖುಷಿ ಆದ್ರು. ಯಾಕಂದ್ರೆ ಆ ಸ್ಕೂಲಲ್ಲಿ ನಾನೇ 2ನೇವನು 600 ರೀಚ್ ಮಾಡಿರೋದು. ಅದಕ್ಕೆ ಎಲ್ಲ ಕಂಗ್ರಾಚುಲೇಷನ್ ಮಾಡಿದ್ರು ಮೊದಲನೇದಾಗಿ. ಓಕೆ, ರೈಟ್. ಮತ್ತೆ ನಿಮ್ಮ ಟೀಚರ್ಸ್ ಎಲ್ಲ ಯಾವ ತರ? ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಖುಷಿ ಪಟ್ರು ನನ್ನ ಮಾರ್ಕ್ಸ್ ಕೇಳಿ. ಮತ್ತೆ ಪ್ರಿನ್ಸಿಪಲ್ ಕೂಡ ಖುಷಿ ಪಟ್ರು. ಓಕೆ. ನಿಮ್ಮ ತಂದೆ ರಾಮನಾಯಕ್ ಅಂತ ಹೇಳಿ, ತಾಯಿ ರಾಜಾಮಣಿ ಅಂತ ಹೇಳಿದ್ರೆ ಅಲ್ಲ, ಈಗ ಅವ್ರ ಫೀಲಿಂಗ್ ಹೇಗಿತ್ತು, ಅವ್ರ ರಿಯಾಕ್ಷನ್ ಹೇಗಿತ್ತು? ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಯ್ತದೆ. ಯಾಕಂದ್ರೆ 600 ಮೇಲೆ ರೀಚ್ ಆಯ್ತಲ್ಲ, ನಮ್ಮ ಅಪ್ಪನಿಗೆ ನಾನು ಇನ್ನೂ ಜಾಸ್ತಿ ತೆಗಿಬೇಕು ಅನ್ನೋದು ಆಸೆ. ಆದ್ರೆ ನಮ್ಮ ತಾಯಿ ತುಂಬಾ ಖುಷಿ ಪಟ್ರು. ಮೊದಲಿಂದ ಹಾಗೆ ತಗೊಳ್ತಾ ಇದ್ರ ಮಾರ್ಕ್ಸ್ ಫಸ್ಟ್ ಸ್ಟ್ಯಾಂಡರ್ಡ್? ಇಲ್ಲ, 5th ಆದ್ಮೇಲೆ ನಾನು ಈ ತರ ಜಾಸ್ತಿ ಸ್ಕೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. 5th ಆದ್ಮೇಲೆ ಶುರು ಮಾಡಿದ್ದು. ಒಟ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಒಟ್ಲಿ ಸ್ಕೋರ್ ಮಾಡ್ತೀನಿ ನನಗೆ 600 ಮೇಲೆ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ 603 ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಇನ್ನು ಜಾಸ್ತಿ ಬರುತ್ತೆ ಅನ್ಕೊಂಡಿದ್ದೆ, 610 ಬರುತ್ತೆ ಅಂತ. ಓಕೆ, ಗುಡ್. ಓಕೆ, ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಯಾವ ತರ ಮಾಡ್ಕೊಂಡ್ರೆ? SSLC ಎಕ್ಸಾಮ್ಗೆ ಇನ್ನೊಂದು ಆಕ್ಷನ್ ಪ್ಲಾನ್ ಇರುತ್ತೆ. ಪ್ಲಾನ್ ಅಂದ್ರೆ ನಾವು ಎಷ್ಟು ಓದ್ತೀವಿ, ಎಷ್ಟು ಗಂಟೆ ಓದ್ತೀವಿ ಅದ್ ಮುಖ್ಯ ಅಲ್ಲ, ಎಷ್ಟು ಶ್ರದ್ಧೆ ಪಟ್ಟು ಓದ್ತೀವಿ. ಮತ್ತೆ ನಮ್ಮ ಮೈಂಡ್ ಎಲ್ಲೂ ಹೋಗ್ದಂತೆ ಅಂದ್ರೆ ಹೆಂಗೆ ಅಂದ್ರೆ ನಾವು ಏನ್ ಓದ್ತಾ ಇದೀವಿ ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಏನಾದ್ರು ಗಟ್ಟಿ ಹೊಡಿಯೋದು ಆತರ ಏನು ಮಾಡ್ಬಾರ್ದು. ಅದನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ನಾವು ಕೊನೆ ಗಂಟೆ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ನಾವ್ ಎಷ್ಟು ಅವರ್ಸ್ ಓದ್ಲಿ, ಬಟ್ ಅರ್ಥ ಮಾಡ್ಕೊಂಡು ಒಂದ್ ಪ್ರಾಪರ್ ಟೈಮಿಂಗ್ಸ್ ಅಲ್ಲಿ ಓದ್ಬೇಕು. ಮೊಬೈಲ್ ನೋಡುವಂತ ಒಂದು ಹ್ಯಾಬಿಟ್ ಇತ್ತು. ಅಂದ್ರೆ ನನಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಒಂಥರ ಕಷ್ಟ ಅಂತ ಇತ್ತು. ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ. ಅದು ಮೊಬೈಲ್ ನೋಡೋದಂದ್ರೆ ಇನ್ ದ ಸೆನ್ಸ್ ಪಾಠಗಳನ್ನ ನೋಡ್ತಾ ಇದ್ದೀವಿ ಅಂತ, ಸ್ಟಡಿ ಮೆಟೀರಿಯಲ್ಸ್ ಅನ್ನ. ನಾನು ಕೇಳ್ತಿರೋದಂತ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಹೆಂಗೆ ಅಂದ್ರೆ ಹೆಚ್ಚು ಮೊಬೈಲ್ ಅಡಿಕ್ಷನ್ ಆಗಿರ್ತಾರೆ, ರೀಲ್ಸ್. ನನಗೂ ಅಡಿಕ್ಷನ್ ಆಗಿತ್ತು ಮೊಬೈಲ್ ಮೇಲೆ. ಆದ್ರೆ 10th ಬಂದ್ಮೇಲೆ ಅದನ್ನ ನಾನು ತುಂಬಾ ಕಡಿಮೆ ಮಾಡ್ಕೊಂಡೆ. ಯಾವ ತರ ಕಡಿಮೆ ಮಾಡ್ಕೊಂಡ್ರೆ? ಅಂದ್ರೆ ನಾನು ಮೊದಲು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ಎಲ್ಲಾನು ನೋಡ್ತಿದ್ದೆ. ಅದಕ್ಕೆ ಇನ್ಸ್ಟಾಗ್ರಾಮ್ ನ ಡಿಲೀಟೇ ಮಾಡ್ಬಿಟ್ಟೆ. ಯಾಕಂದ್ರೆ ನನಗೆ ಓದಕ್ಕೆ ಡಿಸ್ಟ್ರಾಕ್ಷನ್ ಮಾಡ್ತಿತ್ತಲ್ಲ, ಅದಕ್ಕೆ ಡಿಲೀಟ್ ಮಾಡ್ಬಿಟ್ರೆ. ಟಿವಿ ನೋಡ್ತಾ ಇಲ್ಲ? ಟಿವಿ ನೋಡ್ತಿದ್ದೆ ಬೇಜಾರಾದ್ರೆ ಮಾತ್ರ, ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ನೋಡ್ತಿರ್ಲಿಲ್ಲ. ಟೈಮಿಂಗ್ಸ್ ಹೆಂಗ್ ಓದ್ತಾ ಇದ್ರಿ? ಟೈಮಿಂಗ್ಸ್ ಈವ್ನಿಂಗ್ ಅಲ್ಲಿ ಮತ್ತೆ ಮಾರ್ನಿಂಗ್? ಈವ್ನಿಂಗ್ ಅಲ್ಲಿ ಒಂದು ಕೈ ಕಾಲು ಮುಖ್ಯನ ತೊಳ್ಕೊಂಡು ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 3 ಸಬ್ಜೆಕ್ಟ್ ನ ಪೂರ್ತಿಯಾಗಿ ಅವತ್ತು ಏನೇನ್ ಮಾಡಿದ್ರು ಪಾಠ ಅದೆಲ್ಲ ಕ್ಲಿಯರ್ ಮಾಡೋ ಗಂಟ ಓದ್ತಾ ಇದ್ದೆ. ಅದೆಲ್ಲ ಕ್ಲಿಯರ್ ಆದ್ಮೇಲೆ ಬೆಳಿಗ್ಗೆ 5 ಗಂಟೆ ಇಲ್ಲ 6 ಗಂಟೆಗೆ ಎದ್ಬಿಟ್ಟು ಒಂದ್ ಸಬ್ಜೆಕ್ಟ್ ಓದ್ತೀವಿ. ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಓದ್ತಾ ಇದ್ರಿ ಮಾರ್ನಿಂಗ್. ಒಂದು ಡೈಲಿ ಒಂದು 6 hours to 7 hours ಓದ್ತಾ ಇದ್ರಿ. ಯಾವ್ದ್ರೆ ಫೇವರೇಟ್ ಸಬ್ಜೆಕ್ಟ್ ನನ್ನದು ಸೈನ್ಸ್ ಮತ್ತೆ ಸೋಷಿಯಲ್. ಸೈನ್ಸ್ ಅಂಡ್ ಸೋಷಿಯಲ್ ಒಂಥರ ಕಾಂಟ್ರಾಸ್ಟ್ ಆಗಿದೆ ಇದು. ಈಗ ಕೆಲವರು ತುಂಬಾ ಸೈನ್ಸ್ ಮ್ಯಾಥ್ಸ್ ಫೇವರೇಟ್ ಅಂತಾರೆ, ಸೋಷಿಯಲ್ ಹೋಗಲ್ಲ. ನಿಮ್ದು ಮ್ಯಾಥ್ಸ್ ಸೋಷಿಯಲ್ ಇಷ್ಟ ಅಂತ, ಸೈನ್ಸ್ ಇಷ್ಟ ಅಂತ, ಹೆಂಗೆ ಇದು? ಅಂದ್ರೆ ಸೋಷಿಯಲ್ ಅಂದ್ರೆ ನನಗೆ ಹಿಸ್ಟ್ರಿ ಬಗ್ಗೆ ಓದೋದಂದ್ರೆ ಇಷ್ಟ. ಹಿಸ್ಟ್ರಿ ಅಂದ್ರೆ ಹಿಂದೆ ನಡೆದಿರೋದೆಲ್ಲ ಚೆನ್ನಾಗಿರ್ತದೆ, ಒಂಥರ ಸ್ಟೋರಿ ತರ. ಮತ್ತೆ ಸೈನ್ಸ್ ಅಂದ್ರೆ ನಾವು ಹೊಸ ವಿಷಯಗಳನ್ನ ತಿಳ್ಕೋಬಹುದು. ಮತ್ತೆ ಹಿಂದಿನ ಕೂಡ ನಂಗೆ ತುಂಬಾ ಇಷ್ಟ. ಈ 3 ಸಬ್ಜೆಕ್ಟ್ ಇಷ್ಟ. ಕನ್ನಡ ಇಷ್ಟ ಇಲ್ಲ? ಕನ್ನಡ ಇಷ್ಟ ಆಗಿತ್ತು. 125 ಕನ್ನಡ ತಗೊಂಡಿದ್ದೆ. ಅಂದ್ರೆ ನಾನು ಕನ್ನಡನ ಜಾಸ್ತಿ ಓದ್ತಾ ಇರಲಿಲ್ಲ, ಅಂದ್ರೆ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೆ. ಮಾತೃಭಾಷೆ ಅಲ್ವಾ? ಮಾತೃಭಾಷೆ ಅದು ಯಾವಾಗ್ಲೂ ಮಾತಾಡ್ತಾ ಇರ್ತೀನಲ್ಲ, ಅದಕ್ಕೆ ಅದನ್ನ ಜಾಸ್ತಿ ಓದ್ತಾ ಇರ್ಲಿಲ್ಲ. ಮತ್ತೆ ನಿಮ್ಮ ಫ್ಯೂಚರ್ ಪ್ಲಾನ್ ಏನಿದೆ? ನನ್ನ ಫ್ಯೂಚರ್ ಪ್ಲಾನ್ ಅಂದ್ರೆ ನಾನು ಡಾಕ್ಟರ್ ಆಗ್ಬೇಕನ್ನೋದು ನನ್ನ ಆಸೆ. ಅಂದ್ರೆ ನನ್ನ ಫ್ಯೂಚರ್ ಅಲ್ಲಿ ನಾನು ನೀಟ್ ನ ಕ್ಲಿಯರ್ ಮಾಡ್ಬೇಕನ್ನೋದು ನನ್ನೊಂದು ಗುರಿ. ಎಲ್ಲಿ ಓದ್ಬೇಕು ನೆಕ್ಸ್ಟ್? ಮೈಸೂರು ಅಥವಾ ಮೂಡಬಿದ್ರೆ? ಈ ಮಂಗಳೂರು ಸೆಟ್ ತುಂಬಾ ಜನ ಹೋಗ್ಬಿಡ್ತಾರೆ, ಆ ಕಡೆ ಹೋಗ್ಬೇಕು ಅಂತಾರೆ, ಇಲ್ಲ ಇಲ್ಲೇ ಓದ್ಬೇಕು ಅಂತಾರೆ, ಹೇಗೆ?
ಪೇರೆಂಟ್ಸ್ ಏನು ಹೇಳ್ತಿದ್ದಾರೆ? ನಮ್ಮ ಪೇರೆಂಟ್ಸ್ ಕೂಡ ಚೆನ್ನಾಗಿರೋದಕ್ಕೆ ಸೇರ್ಕೊ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಅಂತ? ಅದೇ ಚೆನ್ನಾಗಿರೋದು ಎಲ್ಲಿಗೆ ಅಂತ ನಿಮ್ಮ ಪ್ರಕಾರ ಇನ್ನೂ ಡಿಸೈಡ್ ಮಾಡಿ ಸರ್. ಓಕೆ, ಒಳ್ಳೇದಾಗಲಿ. ಮತ್ತು ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕಿವಿ ಮಾತೇನು? ಕಿವಿ ಮಾತು ಏನಂದ್ರೆ, ಎಷ್ಟೇ ಓದಿ ಆದರೆ ಶ್ರದ್ಧೆಯಿಂದ ಓದಿದ್ರೆ ಮಾತ್ರ ನಮಗೆ ನೆನಪಲ್ಲಿ ಇರ್ತದೆ. ಮತ್ತೆ ನಿಮ್ಮ ಧ್ಯಾನ ಓದೋದ್ರ ಕಡೆ ಇರಬೇಕು. ಕಡಿಮೆ ವರ್ಷ ಓದಿದ್ರು ಅದನ್ನ ಪ್ರಾಪರ್ ಪ್ಲಾನಿಂಗಲ್ಲಿ ಓದಿ. ಏನೇನು ಜಾಸ್ತಿ ಓದಬೇಡಿ, ಯಾವ್ದು ಇಂಪಾರ್ಟೆಂಟ್ ಇರ್ತದೆ ಅದನ್ನ ಮಾತ್ರ ಓದಿ. ಮತ್ತೆ ಮುಖ್ಯವಾಗಿ ಹಿಂದಿನ ವರ್ಷ ಕ್ವಶನ್ ಪೇಪರ್ ಇರ್ತಾವಲ್ಲ ಅವನ್ನ ತಿಳ್ಕೊಳ್ಳಿ. ಮತ್ತೆ ಒಂದು ಚಾಪ್ಟ್ರಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾತ್ರ ಓದಿ. ಅಂದರೆ ಜಾಸ್ತಿ ಓದಿ ಇಂಪಾರ್ಟೆಂಟ್ ಇಲ್ದಿರೋದನ್ನ ಟೈಮ್ ವೇಸ್ಟ್ ಆಯ್ತದಲ್ಲ, ಅದ್ರ ಬದಲು ಇಂಪಾರ್ಟೆಂಟ್ ಆಗಿರೋ ಓದಿದ್ರೆ ಒಳ್ಳೆಯದು ಅಂತ. ಓಕೆ, ಭಾಳ ಸಂತೋಷ ಆಯಿತು. ಮಹಾದೇಶ ಒಂದು ಹಳ್ಳಿಗಾಡಿನ ಒಂದು ಗ್ರಾಮೀಣ ಪ್ರತಿಭೆ ಇದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಬ್ಲಿಕ್ ಸ್ಕೂಲ್ ಬಿಳಿಕೆರೆಯ ಒಳ್ಳೆಯನಾಡಿನಲ್ಲಿದೆ. ಅಲ್ಲಿ ಓದ್ಕೊಂಡು ತಾಲೂಕಿಗೆ 4ನೇ ಟಾಪರ್ ಆಗಿ 603 ಅಂಕಗಳನ್ನ ಗಳಿಸ್ಕೊಂಡಿದ್ದಾರೆ. ಮತ್ತು ಕನ್ನಡದಲ್ಲಿ ವಿಶೇಷವಾಗಿ 125ಕ್ಕೆ 125 ಅಂಕಗಳು. ಮತ್ತು ಅವರ ಒಂದು ಬ್ಯಾಕ್ಗ್ರೌಂಡನ್ನು ಸ್ಟಡಿ ಮಾಡಿದಾಗ ನಮ್ಗೆ ಅನಿಸಿದವರು ಅವರ ಫ್ಯಾಮಿಲಿನಲ್ಲಿ ಅಂದರೆ ಕ್ವಾಲಿಫೈಡ್ ಆಗಿಲ್ಲ. ಅವ್ರ ತಂದೆ ಕೃಷಿಕರಾಗಿದ್ದಾರೆ, ಅವರ ತಾಯಿ ಕೂಡ ಕೃಷಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಒಂದು ಗ್ರಾಮೀಣ ಭಾಗದ ಒಂದು ಪ್ರತಿಭೆ ಈ ಒಂದು ಒಳ್ಳೆ ಸಾಧನೆ ಮಾಡಿರೋದು ನಿಜವೂ ಕೂಡ ಹೆಮ್ಮೆ ತರುವಂತಹ ವಿಷಯ ಅಂತ ನಾವು ಕೂಡ ಭಾವಿಸ್ತೇವೆ. ಒಟ್ಟಾರೆ ನಮ್ಮ RCN ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಾದೇಶ್ವರವರಿಗೆ ಒಂದು ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಈ ಬಾರಿಯ SLC ಪರೀಕ್ಷೆಯಲ್ಲಿ ತಾಲೂಕಿಗೆ 4ನೇ ಸ್ಥಾನವನ್ನು ಪಡ್ಕೊಂಡು ಟಾಪರ್ ಆಗಿ ಹೊರಹೊಮ್ಮಿರುವಂಥವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಬ್ಲಿಕ್ ಸ್ಕೂಲ್ ಬಿಳಿಕೆರೆಯ ಉಳ್ಳೇನಹಳ್ಳಿ ಈ ಒಂದು ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಶ್ರೀಯುತ ಮಾದೇಶ್ರವರು. ಇವರು 625ಕ್ಕೆ 603 ಅಂಕಗಳನ್ನು ಗಳಿಸಿಕೊಂಡು ತಾಲೂಕಿಗೆ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗೆ RCN ಚಾನೆಲ್ ಪರವಾಗಿ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸ್ತಾ ಇದ್ದೇವೆ. ಹಾಗೆ ಮಾದೇಶ್ವರ್ ಅವರು ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿಕೊಂಡು ಮತ್ತೊಂದು ವಿಶೇಷ ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಜೊತೆಗೆ ಅವರ ತಂದೆಯಾಗಿರುವಂತಹ ಮೂಲತಃ ಕೃಷಿಕರಾಗಿರುವಂತಹ ಶ್ರೀಯುತ ರಾಮನಾಯ್ಕರವರು ನಮ್ಮೊಂದಿಗೆ ಇದ್ದಾರೆ. ಅವರು ತಮ್ಮ ಮಗನ ಕುರಿತು ಏನು ಹೇಳಬೇಕು ಇಷ್ಟಪಡ್ತಾರೆ ಅವ್ರ ಸಾಧನೆ ಕುರಿತು? ಸರ್, ತುಂಬ ಖುಷಿ ಇರ್ತದೆ. ಅಂದರೆ ನಮ್ಮ ಹುಡುಗ ಹಳ್ಳಿ ಚಿಕ್ಕರಿಂದಲೇ ಚೆನ್ನಾಗಿ ಮಾಸ್ಟರ್ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓದಾಗೆಲ್ಲ ಚೆನ್ನಾಗಿ ನೇಟು ಆಗಬೇಕು, ಚೆನ್ನಾಗಿ ಮಾತ್ರ ಎಲ್ಲೂ ಆಡೋಕ್ಕೆ ಮಾತ್ರ ಯಾವ ಕೋರ್ಸಿಗೆ ಹೋಗಿಲ್ಲ. ಓದೋದು ಮಾತ್ರ ಚೆನ್ನಾಗಿ ಓದ್ತಾರೆ. ಮೊದಲು ಎಲ್ಲ ಸ್ಕೂಲಲ್ಲೆಲ್ಲ ಮೇಮ್ಗೆ ಮಾಸ್ಟರ್ಗೆ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಹಾಗೆ ಸಂಸ್ಥೆಯ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಿವಣ್ಣರವರು ನಮ್ಮೊಂದಿಗೆ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅವರಿಗೆ ತಮ್ಮ ವಿದ್ಯಾರ್ಥಿ ಕುರಿತಾಗಿ ತಾವು ಏನು ಹೇಳಬೇಕು ನಾವು ಇಷ್ಟಪಡ್ತೀವಿ? ಅವನು ಮುಂದೆ ಡಾಕ್ಟರ್ ಆಗಬೇಕು ಅಂತಿದ್ದಾನೆ. ಮಾದೇಶ್ ಅವನ ಸಾಧನೆಗೆ ಯಶಸ್ಸಿಗೆ ಅಂತ ಮತ್ತೆ RCN ಚಾನಲ್ಗೆ ಧನ್ಯವಾದಗಳು. ಈಗ ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಮಾಲೀಕರಾಗಿರುವಂತಹ ಸಾಯಿನಾಥ್ ಅವರು ದೈಹಿಕ ಶಿಕ್ಷಕರಾಗಿರುವಂತಹ ಶಿವಣ್ಣರವರಿಗೆ ಮತ್ತು ಮಾದೇಶ್ವರವರ ತಂದೆಯಾಗಿರುವಂತಹ ಶ್ರೀಯುತ ರಾಮನಾಯ್ಕರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೋರ್ತೇನೆ. ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಿವಣ್ಣರವರಿಗೆ ಮತ್ತು ಮಾದೇಶ್ವರವರ ತಂದೆಯಾಗಿರುವಂತಹ ಶ್ರೀಯುತ ರಾಮನಾಯ್ಕರವರಿಗೆ ಈ ಸಂದರ್ಭದಲ್ಲಿ RCN ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾಲೂಕಿಗೆ 4ನೇ ಸ್ಥಾನವನ್ನು ಪಡ್ಕೊಂಡು ವಿಶೇಷ ಸಾಧನೆಯನ್ನು ಮಾಡಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರುವಂತಹ ಶ್ರೀಯುತ ಮಾದೇಶ್ವರವರ ಮುಂದಿನ ಕನಸು ನನಸಾಗಲಿ, ಇದೇ ಥರದ ಸಾಧನೆಗಳು ಮುಂದೆ ಅವರಿಂದ ಮೂಡಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾವು ಶುಭ ಹಾರೈಸ್ತಾ ಇದ್ದೇವೆ. ವೀಕ್ಷಕರೇ, RCN ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಈಗ ಭಾಗಿಯಾಗಿರುವಂಥವರು ನಮ್ಮ RCN ಚಾನಲ್ನ ಮೇನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಯುತ ರಂಗನಾಯಕರವರ ಸುಪುತ್ರರಾಗಿರುವಂತಹ ಶ್ರೀಯುತ ರೋಹಿತ್ ಕುಮಾರ್ R ಅವರು. ಇವರು HD ಕೋಟೆಯ ಚಂದ್ರಮೌಳೇಶ್ವರ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿ SLC ವಾರ್ಷಿಕ ಪರೀಕ್ಷೆಯಲ್ಲಿ 625ಕ್ಕೆ 577 ಅಂಕಗಳನ್ನು ಗಳಿಸಿ ಆ ಸಂಸ್ಥೆಗೆ ಅತ್ಯಧಿಕ ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಸಂದರ್ಶನವನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ರೋಹಿತ್ ಕುಮಾರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರೋಹಿತ್, ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ
ಒಂದು ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡ ಅಂತ ವಿಷಯ ಗೊತ್ತಾಗ ನಿಮ್ಗೆ ಏನು ಅನಿಸ್ತು? ಖುಷಿ ಆಯಿತು ಸರ್. ಇದು ನಮ್ಮ ಟೀಚರ್ಸ್ ಬಗ್ಗೆ ಹೆಮ್ಮೆ ಪಡ್ತೀನಿ ನಾನು. ಅಂದರೆ ಟೀಚರ್ಸು ಫುಲ್ ಎಫರ್ಟ್ ಹಾಕಿ ಅವರು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ನಮಗೂ ಖುಷಿ ಆಗುತ್ತೆ ಸರ್. ಸ್ವಲ್ಪ ಇನ್ನೂ ಎಫರ್ಟ್ ಬೇಕಾಗಿತ್ತು. ತುಂಬ ಎಫರ್ಟ್ ಬೇಕು ಅಂತ ಅನಿಸ್ತಾ ಇದೆ. ಓಕೆ. ಸೊ ಈಗ ನಿಮ್ಮ ತಂದೆ ತಾಯಿ ಯಾವ ಥರ ಸಪೋರ್ಟ್ ಮಾಡಿದ್ರು ನಿಮಗೆ? ಅವ್ರು ಏನಿಲ್ಲ ಸರ್, ಎಲ್ಲದಕ್ಕೂ ನಮ್ಮನ್ನ ಸ್ಪಂದಿಸ್ತಾ ಹೋದ್ರು. ಯಾವುದರಲ್ಲೂ ಕೊರತೆ ಮಾಡಲಿಲ್ಲ. ಎಲ್ಲ ಏನು ಬೇಕು ಎಲ್ಲ ಯಾವ ಥರ ಅಂದರೆ ನಮ್ಮ ಅಮ್ಮ ಯಾವ ಥರ ಸಪೋರ್ಟ್ ಮಾಡ್ತಾರೆ ಸರ್? ಫುಲ್ ಸರ್, ಏನು ಬೇಕು ನಮ್ಗೆ ಏನು ಕೇಳ್ತೀನಿ ಅದನ್ನು ಇಲ್ಲ ಅಂತ ಹೇಳಿದೆ ಸರ್. ಏನು ಬೇಕು ಎಲ್ಲನೂ ಮಾಡಿದ್ದಾರೆ, ಎಲ್ಲ ಸಪೋರ್ಟ್. ನಿಮ್ಮ ಇನ್ಸ್ಟಿಟ್ಯೂಷನ್ ಅಂದರೆ ಚಂದ್ರಮೌಳೇಶ್ವರ ಸ್ಕೂಲ್ನಲ್ಲಿ ಟೀಚರ್ಸ್ ಎಲ್ಲ ಯಾವ ಥರ ನಿಮಗೆ ಸಪೋರ್ಟಿವ್ ಆಗಿ ಓದಲಿಕ್ಕೆ ಸಹಾಯ? ಫುಲ್ ಸಪೋರ್ಟ್ ಆಗಿದ್ರು ಸರ್, ಅದರಲ್ಲೇನಿಲ್ಲ. ಅಂದರೆ ಟೀಚರ್ಸ್ ಎಲ್ಲ ಯಾವ ಥರ ನೀವು ಕಲಿಸಲಿಕ್ಕೆಲ್ಲ ಅದು ಹೆಲ್ಪ್ ಮಾಡ್ತಾ ಇದ್ರು ಸರ್? ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳು ಅವನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ಆಮೇಲೆ ಮಾಡಲ್ ಕ್ವಶನ್ ಪೇಪರ್ಗಳು ಬರ್ತಾ ಇದ್ವಲ್ಲ, ಅವೆಲ್ಲನೂ ರೆಫರ್ ಮಾಡಿ ಇದನ್ನ ಇದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಕ್ಕೆ ಹೇಳ್ತಾ ಇದ್ರು ಸರ್. ಟೆಕ್ಸ್ಟ್ ಬುಕ್ ಹೆಚ್ಚಾಗಿ ಓಕೆ. SLC ಎಕ್ಸಾಮ್ಸ್ ತುಂಬ ಸ್ಟ್ರಿಕ್ಟ್ ಇತ್ತು ಸಲ ಅಂತ ಹೇಳ್ತಾ ಸ್ಟ್ರಿಕ್ಟ್ ಇತ್ತು. ಅಂದರೆ ಕ್ವಶನ್ ಪೇಪರ್ ಈಸಿ ಇತ್ತು ಸರ್. ಈಸಿ ಇತ್ತು. ಯಾವ ಫೇವರೇಟ್ ಸಬ್ಜೆಕ್ಟ್ ನಿಮಗೆ? ಮ್ಯಾಥ್ಸ್. ಮ್ಯಾಥ್ಸ್ ಫೇವರೇಟ್ ಸಬ್ಜೆಕ್ಟ್ ಇತ್ತು. ಎಷ್ಟು ಬಂತು ಮ್ಯಾಥ್ಸಲ್ಲಿ? ಮ್ಯಾಥ್ಸ್ 96. 96 ಬಂತ? ಒಳ್ಳೆ ಮಾರ್ಕ್ಸ್ ಬಂದಿದೆ ಮ್ಯಾಥ್ಸ್. ಔಟ್ ಆಫ್ ಔಟ್ ಯಾವುದು? ಔಟ್ ಆಫ್ ಔಟ್ ಯಾವುದು? ಓಕೆ, ಒಂದು ಒಳ್ಳೆ ಅಚೀವ್ ಮಾಡಿದ್ದೀರಿ. ಓಕೆ. ಮತ್ತು ನೀವು ವಾಸ ಆಗಿರೋದು ಕೋಟೆನಲ್ಲಿ? ಇಲ್ಲಿ ವಾಸವಾಗಿರೋದು ಕೋಟೆ, ಹನುಮಂತ ನಗರ, ವಾಲ್ಮೀಕಿ ಸರ್ಕಲ್. ವಾಲ್ಮೀಕಿ ಸರ್ಕಲ್. ಓಕೆ. ನಿಮ್ಮ ಹಾಬೀಸ್ ಏನು? ಹಾಬೀಸ್ ಸರ್, ಹಾರ್ಡ್ ವರ್ಕ್ ಏನಿಲ್ಲ, ಸ್ಮಾರ್ಟ್ ವರ್ಕ್ ಸರ್. ಸ್ಮಾರ್ಟ್ ವರ್ಕ್. ಎಲ್ಲ ಸ್ಮಾರ್ಟ್ ಆಗಿದ್ದಾರೆ. ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಮೊಬೈಲ್, ಹಾಗೆ ಸ್ಮಾರ್ಟ್ ವರ್ಕ್ ಮಾಡಿ. ಸ್ಮಾರ್ಟ್ ವರ್ಕ್ ಹೆಂಗೆ ಮಾಡಬೇಕು ಸರ್? ಅಂದರೆ ಜಾಸ್ತಿ ಓದೋದ್ರ ಕಡೆನಿಲ್ಲ, ಈ ಕಡೆ ಬೇರೆ ಕಡೆನಿಲ್ಲ ಸರ್. ಮೀಡಿಯಮ್ ಆಗಿ. ಮೀಡಿಯಮ್ ಆಗಿ. ಓದೋದು ಬಿಟ್ಟು ಬೇರೆ ಯಾವ್ದು ಇಂಟ್ರೆಸ್ಟ್ ಸರ್? ಡ್ರಾಯಿಂಗ್. ಪ್ರೈಸಸ್ ಎಲ್ಲ ತೊಗೊಂಡಿದ್ದೀರಾ? ಎಸ್ ಸರ್. ಹೌದಾ? ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದ್ದಿದ್ರೆ ನಮ್ಗೆ ನೋಡ್ಬೋದಿತ್ತು ಡ್ರಾಯಿಂಗ್ಸ್ ಎಲ್ಲ ತಂದಿದ್ದೀರಾ? ಓಕೆ, ಒಳ್ಳೆ ಕಲಾವಿದರು ಅಂತ ಆಯ್ತು. ಹಾಗಾದರೆ ಅದು ಬಿಟ್ಟು ಬೇರೆ ಡ್ಯಾನ್ಸ್, ಸಿಂಗಿಂಗ್ ಅದೆಲ್ಲ ಇಲ್ಲ? ಓಕೆ. ನಮ್ಮ ವೀಕ್ಷಕರಿಗೆ, ಅದು ವಿಶೇಷವಾಗಿ 10th ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಹೇಗೆ ಓದಬೇಕು? ಸಲಹೆ ಸರ್, ಅದೇ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಬೇಕು. ಮತ್ತು ಮಾಡಲ್ ಕ್ವಶನ್ ಪೇಪರ್ಗಳನ್ನ ಮಾಡಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ಬೇಕು ಸರ್ ಅವ್ರು ಎಲ್ಲದನ್ನು. ಟೆಕ್ಸ್ಟ್ ಬುಕ್ ಚೆನ್ನಾಗಿ ಸರ್, ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಿದ್ರೆ ಮಾರ್ಕ್ಸ್ ಅದಾಗಿದೆ ಬರ್ತದೆ ಸರ್. ಓಕೆ. ಫ್ಯೂಚರ್ ಏನು ಮಾಡಬೇಕು ಅಂತ ಪ್ಲಾನಿಂಗ್ ಸರ್? ಮೆಡಿಕಲ್ ಫೀಲ್ಡ್ ಹೋಗಬೇಕು ಅಂತ. ಯಾಕೆ ಮೆಡಿಕಲ್ ಫೀಲ್ಡ್ ತುಂಬ ಲೈಕ್ ಮಾಡ್ತಾರಲ್ಲ? ಯಾಕೆ ಈ ಸ್ಟೂಡೆಂಟ್ಸ್ ಎಲ್ಲ ಏನು ವಿಷಯ ಅಂತ ಎಷ್ಟೊಂದಿದೆ ಬೇರೆ ಬೇರೆ ಏರಿಯಾಸ್ ಕಡೆಗೆ, ಆದರೂ ಮೆಡಿಕಲ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಮೆಡಿಕಲ್ ಫ್ಯೂಚರ್ ಇದೆ ಅಂತ ಸರ್. ಫ್ಯೂಚರ್ ಇದೆ ಅಂತ ಮೆಡಿಕಲಲ್ಲಿ. ಓಕೆ. ಎಲ್ಲಿ ಓದಬೇಕು ಅಂತ ನೆಕ್ಸ್ಟ್ ಅಂದ್ರೆ ಸರ್? ಅಲ್ಲೇ ಕೋಟೆಲ್ಲ ಸರ್, ಟ್ರೂ ಶೆಫರ್ಡ್. ಅಲ್ಲಿ PU ಇದೆಯಾ? ಎಸ್ ಸರ್. ಅಲ್ಲಿ. ಓಕೆ. ಸೊ ಕೋಟೆ ಸಾಮಾನ್ಯವಾಗಿ ಸ್ವಲ್ಪ ರಿಮೋಟ್ ಏರಿಯಾಸ್ ಅಂತ ಹೇಳ್ತಾರೆ. ಕಲಿಕೆಯಿಂದ ಸ್ವಲ್ಪ ಹಿಂದುಳಿದ ತಾಲೂಕು ಅಂತ ಕೂಡ ಹೇಳ್ತಾರೆ. ಹೆಂಗೆ ಅನಿಸ್ತದೆ ನಿಮ್ಮ ಶಾಲೆ? ಚೆನ್ನಾಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಭಾಳ ಸಂತೋಷ ಆಯಿತು. ಮತ್ತು ನಿಮ್ಮ ಹಾಬೀಸ್ ಬಿಟ್ಟು ಅಂದರೆ ಡ್ರಾಯಿಂಗ್ ಮಾಡಿರ್ತೀವಿ, ಸ್ಪೋರ್ಟ್ಸಲ್ಲಿ ಯಾವ್ದು? ಸರ್, ಸ್ಪೋರ್ಟ್ಸಲ್ಲಿ ಥ್ರೋಬಾಲ್ ಇತ್ತು. ಓಕೆ. ಮತ್ತು ಥ್ರೋಬಾಲು, ವಾಲಿಬಾಲಲ್ಲಿ ಇತ್ತು ಸರ್. ಆಮೇಲೆ ಅಥ್ಲೆಟು 100 ಮೀಟರ್. ಓಕೆ. ಭಾಳ ಸಂತೋಷ ಆಯಿತು. 577 ಅಂಕಗಳನ್ನು ಗಳಿಸಿ ಆ ಸಂಸ್ಥೆಗೆ ಅತಿಥಿ ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ. ಜೊತೆಗೆ ಒಬ್ಬರು ಟೆಕ್ನಿಷಿಯನ್ ಆಗಿ, ಅವರ ಮಗನಾಗಿ ಬಹಳ ಒಂದು ತಂದೆ ಹೆಮ್ಮೆ ಪಡುವಂತಹ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಹಾಗೆ ನಮ್ಮ RCN ಸ್ಟಾಫ್ ಅಂತ ಹೇಳ್ಕೊಳ್ಳೋದು ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ. ಒಟ್ಟಾರೆ ನಮ್ಮ RCN ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ನಿಮಗೆ ಕಂಗ್ರಾಟ್ಸ್ ಅನ್ನು ಹೇಳ್ತಾ ಇದ್ದೀವಿ. ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ಏನು ಮೆಡಿಕಲ್ ಮಾಡಬೇಕು ಅಂತಿದ್ದೀರಿ, ಆ ಮೆಡಿಕಲ್ನಲ್ಲಿ ನಿಮ್ಗೆ ಸಕ್ಸಸ್ ಆಗಲಿ, ಲೈಫ್ ತುಂಬ ಚೆನ್ನಾಗಿರಲಿ ಅಂತೇಳಿ ನಾವು ಧನ್ಯವಾದ. ಆತ್ಮೀಯ ವೀಕ್ಷಕರೇ, RCN ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ HD ಕೋಟೆಯಲ್ಲಿ ಚಂದ್ರಮೌಳೇಶ್ವರ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಂತಹ ರೋಹಿತ್ ಕುಮಾರ್, ಈತ ನಮ್ಮ RCN ಚಾನಲ್ನಲ್ಲಿ ಟೆಕ್ನಿಷಿಯನ್ ಆಗಿರುವಂತಹ ಶ್ರೀಯುತ ರಂಗನಾಯಕರವರ ಸುಪುತ್ರರಾಗಿದ್ದಾರೆ. ಇವರು ಆ ಸಂಸ್ಥೆಗೆ ಅತ್ಯಧಿಕ ಅಂಕಗಳನ್ನು ಅಂದರೆ 577 ಅಂಕಗಳನ್ನು ಗಳಿಸಿಕೊಂಡು ಟಾಪರ್ ಆಗಿ ಬಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಪೇರೆಂಟ್ಸ್ ಆಗಿರುವಂತಹ ಶ್ರೀಯುತ ರಂಗನಾಯಕರು ಮತ್ತು ಶ್ರೀಮತಿ ರಾಜಮ್ಮರವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ RCN ಸಂಸ್ಥೆಯ ಪರವಾಗಿ ಆ ವಿದ್ಯಾರ್ಥಿಗೆ ಈಗ ಸನ್ಮಾನ ಕರೆ. ಇದೇ ಸಂದರ್ಭದಲ್ಲಿ
ನಮ್ಮ RCN ಮೇನ್ ಟೆಕ್ನಿಷಿಯನ್ ಆಗಿರುವಂಥ ಶ್ರೀಯುತ ರಂಗನಾಯಕರಿಗೆ ಸಂಸ್ಥೆಯ ಮಾಲೀಕರಾಗಿರುವಂಥ ಶ್ರೀಯುತ VP ಸಾಯಿನಾಥ್ ಅವರು ಸನ್ಮಾನಿಸ್ತಾ ಇದ್ದಾರೆ. ರಾಜಮನವರು ಕೂಡ ಈ ಸಂದರ್ಭದಲ್ಲಿ ರಂಗನಾಯಕರು ಅವರ ಮಾತೃಶ್ರೀ ಅವರಿಗೆ ವಿಶ್ವ ಮಾತೆಯರಾಗಿ ಈ ಸಂದರ್ಭದಲ್ಲಿ ದಲಿತ ಸೈನಿಕರ ಸನ್ಮಾನಿಸ್ತಾರೆ. ಈ ಸಂದರ್ಭದಲ್ಲಿ ಅವರ ಪೇರೆಂಟ್ಸ್ ಆಗಿರುವಂಥ ಶ್ರೀಯುತ ರಂಗನಾಯಕರು ತಮ್ಮ ಮಗನ ಸಾಧನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಷ್ಟೇನು ಮಾತಾಡಿಲ್ಲ ಸರ್ ನಾನು. ಈಗ ಮಾತಾಡಿ. ಈಗ ಏನೋ ಒಂದು ಒಳ್ಳೆಯದಾಗಿ ಮಾಡಿದ್ದಾನೆ ಸರ್. ಇನ್ನು ಮುಂದೆ ಯಥೇಚ್ಛವಾಗಿ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ರೂಟಲ್ಲಿ ಹೋಗಿ ಅನ್ನೋದೇ ನನ್ನ ಆಸೆ. ನಿಮ್ಮ ಕನಸನ್ನು ನಿಮ್ಮ ಮಗ ಈಡೇರಿಸ್ಬೇಕು. ಈಡೇರಿಸ್ಬೇಕಷ್ಟೇ. ಒಳ್ಳೆಯದಾಗಲಿ. ಅವರ ಕನಸುಗಳು ಈಡೇರಲಿ ಅಂತ ಹೇಳಿ ಅವರು ಶುಭವನ್ನು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕರೇ, RCN ಅರ್ಪಿಸುವ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ RCN ಚಾನಲ್ನಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಶ್ರೀಯುತ ರವಿಸ್ವಾಮಿರವರ ಸುಪುತ್ರರಾಗಿರುವಂತಹ ಶ್ರೀಯುತ ಚೇತನ್ ಅವರು. ಇವರು ಹುಣಸೂರಿನ ಆದರ್ಶ ವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಿದ್ದು 625ಕ್ಕೆ 572 ಅಂಕಗಳನ್ನು ಗಳಿಸಿಕೊಂಡು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ RCN ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಚೇತನ್, ಈಗ ಒಂದು ಒಳ್ಳೆ ಅಂಕಗಳನ್ನು ಗಳಿಸ್ಕೊಂಡು ಉತ್ತೀರ್ಣರಾಗಿದ್ದೀರಿ. ನಿಮ್ಗೆ ಹಿಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ? ಇನ್ನೂ ಸ್ಕೋರ್ ಆಗಬೇಕು ಅಂತ ಅನಿಸಿದೆ? ಎಷ್ಟು ಬರಬೇಕು ಅಂತ ಅನ್ಕೊಂಡಿದ್ರೆ? ಈಗ ಬಂದಿರೋಷ್ಟು ನಂಗೆ ಸಾಕಾಗಿದೆ. ನಮ್ಮ ಮನೆಯಲ್ಲೆಲ್ಲ ಖುಷಿ ಪಟ್ಟಿದ್ದಾರೆ. ನನ್ನ 10th ನಮ್ಮ ಟೀಚರ್ಸ್ ಆಗಿರ್ಬೋದು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ ಅಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾವ ಥರ ಸಪೋರ್ಟ್ ಮಾಡೋದು? ಓದೋದ್ರ ಬಗ್ಗೆ, ಮನೇಲಿರೋದು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಎಲ್ಲ ಕಡೆ ತುಂಬ ಸಪೋರ್ಟ್ ಮಾಡಿದ್ರು. ಸ್ಪೋರ್ಟ್ಸಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ರು? ನಾನು ಆಡಬೇಕಾದ್ರೆ ಇಷ್ಟೊತ್ತೇ ಆಡು ಈ ಥರ ಕಬಡ್ಡಿ ಅಂದರೆ ತುಂಬ ಇಷ್ಟ. ಆ ಸ್ಪೋರ್ಟ್ಸ್ ಆಡಿದ್ವಿ. ನಿಮ್ಗೆ ಇಷ್ಟೊತ್ತಿಗೆ ಪ್ರಾಕ್ಟೀಸ್ಗೆ ಹೋಗು ಅಂತ ಏನು ಹೇಳ್ತಿರ್ಲಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಟೀಚರ್ಸ್ಗೆ, ಆಮೇಲೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಬ್ರದರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್. ಓಕೆ, ಬ್ರದರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ಅಣ್ಣ ತಮ್ಮಲ್ಲಿ? ತುಂಬ ಜನ ಇದ್ದಾರೆ ಸರ್, ರಿಲೇಟಿವ್ಸ್ ಅಲ್ಲೇ ಇದ್ದಾರಲ್ಲ? ಓಕೆ ಗುಡ್. ಓಕೆ, ನಿಮ್ಮ ಟೀಚರ್ಸಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ರು? ಆದರ್ಶ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾರಲ್ವ, ಹೆಂಗಿತ್ತು ಎನ್ವೈರ್ಮೆಂಟ್ ಹೇಗಿತ್ತು? ಸರ್ ನಮ್ಮ ಸ್ಕೂಲು ಒಂಥರ ಬ್ರ್ಯಾಂಡ್ ಥರ ಸರ್. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ ಒಂದು ಹೆಸರಷ್ಟೇ. ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿದೆ ಸರ್. ಅಲ್ಲಿ ಟೀಚರ್ಸ್ ಸ್ಟಾಫು ಹಂಗೆ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡು. ಮಕ್ಕಳನ್ನ ಅರ್ಥ ಮಾಡ್ಕೋತಾರೆ. ಮಕ್ಕಳ ಥರನೇ ಬಂದ್ಬಿಟ್ಟು ಅವರು ತುಂಬ ತಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಪಾಠ ಎಲ್ಲ ಹೇಳ್ಕೊಡೋದು. ಆಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಅವರು ಇಂಟರ್ನೆಟ್ನೆಲ್ಲ ಯೂಸ್ ಮಾಡಿ, ಮಾಡರ್ನ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಅವ್ರ ಲೆಸನ್ಸ್ನ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಮಾಡ್ತಾರೆ ಸರ್. ಗೌರ್ಮೆಂಟ್ ಸ್ಕೂಲ್ ಆಗಿದ್ದು ಕೂಡ ಪ್ರೈವೇಟ್ ಮೀಸಲಿಟ್ಟು ಪಾಠ ಮಾಡ್ತಾರೆ. ಪ್ರೈವೇಟ್ನಿಂದ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾ ಇರ್ತಾರೆ. ಓಕೆ, ನಿಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಸಂಸ್ಥೆ ಅದು ಆದರ್ಶ. ಪ್ರತಿ ವರ್ಷ ಕೂಡ ಒಳ್ಳೆ ಟಾಪ್ ಸ್ಕೋರ್ ಮಾಡ್ತಾ ಇದ್ದಾರೆ. ಈ ವರ್ಷನೂ ಮಾಡಿದ್ದಾರೆ ಟಾಪರ್. ಟಾಪರ್ ಕೂಡ ಅದೇ ಇರುತ್ತೆ. ಓಕೆ, ಅಲ್ಲಿ ಟೀಚರ್ಸ್ ಬಗ್ಗೆ ಭಾಳ ವಿಚಾರ ಹೇಳಿದ್ರಿ. ಇಂಟರ್ನೆಟ್ ಎಲ್ಲ ಯೂಸ್ ಮಾಡೋದು ಹೇಳ್ಕೊಂಡು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಜೊತೆಗೆ ನಿಮ್ಮ ಒಂದು ಆಕ್ಷನ್ ಪ್ಲಾನ್ ಹೇಗಿತ್ತು ಓದ್ಬೇಕಾದ್ರೆ? ಎಷ್ಟೊಂದು ಓದ್ತಾ ಇದ್ದೀರಿ? ಪ್ಲಾನ್ ಅಂತ ಏನಿರ್ಲಿಲ್ಲ. ಸುಮ್ಮನೆ ಏನೇನು ಓದೋದು ಅಂತ? ಇಲ್ಲ ಸರ್ ನಾನು ತುಂಬ ಓದಬೇಕು ಅನಿಸಿದ್ರೆ ಓದ್ತಿದ್ದೆ. ಹಾಗೆ ಓದಬೇಕು ಅಂದ್ರೆ ಓದೋದು ಅಂದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ಒಂದೊಂದ್ಸಲ ಇದಾಗಿದ್ರೆ ಓದ್ತಿರ್ಲಿಲ್ಲ. ಡೈಲಿ ಈ ತರ ಪ್ಲಾನ್ ಅಂತ ಇರಲಿಲ್ಲ ಸರ್. ಮನೆಗೆ ಹೋದ ತಕ್ಷಣ ಒಂದಿಷ್ಟು ಗಂಟೆ ಓದ್ಬೇಕು ಅಂತ ಅನ್ಕೋತಿದ್ದೆ. ಅಷ್ಟು ಓದ್ತಿದ್ದೆ ಸರ್, ಮುಗಿಸ್ತಿದ್ದೆ ಸಿಲೆಬಸ್. ಓಕೆ, ಯಾವ್ದು ಫೇವ್ರೇಟ್ ಸಬ್ಜೆಕ್ಟ್? ಕನ್ನಡ ಫೇವ್ರೇಟಾ? ಓಕೆ, ಮಾತೃಭಾಷೆ ಅಂತ ಸರಿ ಇಲ್ಲ, ರಾಜ್ಯ ಭಾಷೆ ಇಷ್ಟ. ಫಸ್ಟ್ ಇದೊಂದು ಇಷ್ಟ. ಇಂಗ್ಲೀಷ್ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತಲ್ಲ, ಕಷ್ಟ ಅಂತ. ಕಷ್ಟನೂ ಅಲ್ಲ, ಮತ್ತೆ ಇದು ತುಂಬಾ ಇಷ್ಟ ಸರ್. ಓಕೆ, ಮ್ಯಾಥ್ಸ್ ಅದು ಇಷ್ಟ ಸರ್. ಸೈನ್ಸ್ ಇಷ್ಟ. ಫ್ಯೂಚರ್ ಏನು ಮಾಡಬೇಕು ಸರ್? ನಾನು UPSC ಅಂದರೆ IAS ಮಾಡಬೇಕು. ಓಕೆ, ಯಾರು ಸ್ಫೂರ್ತಿ? ಸ್ಫೂರ್ತಿ ನಿನಗೆ ನೀವೇ ಸ್ಫೂರ್ತಿ ಅಂತ? ತನುಜಯ್. ಹಾಂ, ಓಕೆ, ಅವ್ರು ಸ್ಫೂರ್ತಿ ಆಗಿದ್ದಾರೆ. ಓಕೆ, ಮತ್ತೆ ನಿಮ್ಮ ಸ್ಪೋರ್ಟ್ಸಲ್ಲೆಲ್ಲ? ಸ್ಪೋರ್ಟ್ಸ್ ಕಬಡ್ಡಿ ನನಗೆ ಪ್ರದೀಪ್ ನಾಗಲ್ ನೋಡ್ಬಿಟ್ಟು ನಾನು ಕಬಡ್ಡಿ ಆಡೋದು ಕಲ್ತಿದ್ದು. ಈಗಲೂ ನನಗೆ ಅವರೇ ಇಷ್ಟ, ಅವರೇ ಫೇವ್ರೇಟ್ ಅಂತಲ್ಲ? ಓಕೆ, ಫೈನ್. ಜೊತೆಗೆ ನಮ್ಮ ಮುಂದಿನ ಆಸ್ಪಿರೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂದರೆ SSLC ಓದೋದು ವಿದ್ಯಾರ್ಥಿಗಳಿಗೆ ಸಲಹೆ ಏನೇ ಮಾಡಬೇಕು ಅಂದರೂ ಫಸ್ಟ್ ಅಟೆಂಪ್ಟಲ್ಲೇ ಮಾಡಬೇಕು. ಇನ್ನೂ 2 ಎಕ್ಸಾಮ್ ಇದೆ ಅಂತ
ಅದನ್ನೆಲ್ಲ ಸುಮ್ಮನೆ ನೆಗ್ಲೆಕ್ಟ್ ಮಾಡಬಾರ್ದು. ಟೀಚರ್ಸ್ ಏನು ಹೇಳ್ತಾರೋ ಅದನ್ನ ನೀಟಾಗಿ ಕೇಳಬೇಕು, ತಂದೆ ತಾಯಿ ಗೌರವ ಕೊಡಬೇಕು, ಮನೇಲಿ ಟೈಮ್ ಟೇಬಲ್ ಹಾಕೊಂಡು ಮಾಡಬೇಕು, ನಂತರ ಮಾಡಬಾರ್ದು. ಏನು ಮಾಡ್ದೇ ಸ್ಕೋರ್ ಮಾಡಿದ್ರೆ ಅಂದರೆ ಇನ್ನೂ ಪ್ಲಾನ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ತಿದ್ದೀರ ಅಂತ ಗೊತ್ತಿಲ್ಲ. ಓಕೆ, ಬಹಳ ಒಳ್ಳೆಯ ಒಂದು ಒಪಿನಿಯನ್ ಹೇಳ್ಕೊಂಡ್ರಿ. ಅಂದರೆ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಟೀಚರ್ಸ್ಗಳು ಕ್ವಶನ್ಸ್ ಪೇಪರ್ ಎಲ್ಲ ಕೊಡ್ತಿರ್ತಾರೆ, ಸಾಲ್ವ್ ಮಾಡಬೇಕು. ಅದನ್ನ ಜಾಸ್ತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಹೊರಗಡೆ ಎಲ್ಲ ಸುಮ್ಮನೆ ಗೈಡ್ ತಗೋಬಾರ್ದು, ಟ್ಯೂಷನ್ಗೆಲ್ಲ ಹೋಗಿ ಸುಮ್ಮನೆ ರಿಸ್ಕ್ ಆಗುತ್ತೆ. ನಾವು ಮನ್ಸಿಟ್ಟು ಹೋದರೆ ಆಗುತ್ತೆ. ಓಕೆ, ರೈಟ್. ಸೊ ಇಷ್ಟೊತ್ತವರೆಗೆ ನಮ್ಮೊಂದಿಗೆ ಮಾತನಾಡಿದ್ರು. ವಿಶೇಷ ಸಂದರ್ಶನದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರು. ಅಂದರೆ ತುಂಬ ಪ್ಲ್ಯಾನ್ ಆಗಿ ಹೋಗಬೇಕು, ಹೇಗೋ ಓದಲಿಕ್ಕೆ ಹೋಗಬಾರ್ದು, ಪ್ಲ್ಯಾನ್ ಆಗಿ ಹೋದರೆ ಒಂದು ಒಳ್ಳೆಯ ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು. ಜೊತೆಗೆ ಅವರಿಗೆ ಇಂಟ್ರೆಸ್ಟ್ ಬಂದು UPSCನಲ್ಲಿ ಒಂದು ಸಿವಿಲ್ ಸರ್ವಿಸ್ ಹೋಗಬೇಕು ಅಂತ ಒಂದು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒಂದು ಕನಸು ಈಡೇರಲಿ ಅಂತ ಹೇಳಿ ನಾವು ಕೂಡ ನಮ್ಮ RCN ಸಂಸ್ಥೆಯ ಪರವಾಗಿ ಶುಭ ಹಾರೈಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, SSLC ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ವಿಶೇಷ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ RCN ಸಂಸ್ಥೆಯಲ್ಲಿ ಕೇಬಲ್ ಬಿಲ್ ಕಲೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ರವಿಸ್ವಾಮಿರವರ ಸುಪುತ್ರರಾಗಿರುವಂತಹ ಶ್ರೀಯುತ ಚೇತನ್ ಇವರು ಹುಣಸೂರಿನ ಆದರ್ಶ ವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮಾಡಿ ಈ ಬಾರಿಯ SLC ಪರೀಕ್ಷೆಯಲ್ಲಿ 625ಕ್ಕೆ 572 ಅಂಕಗಳನ್ನು ಗಳಿಸಿಕೊಂಡು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ VP ಸಾಯಿನಾಥ್ ಅವರು ಈ ಪ್ರತಿಭಾವಂತ ವಿದ್ಯಾರ್ಥಿಗೆ ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಯುತ ಲೇಖನ್ ಅವರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಯನ್ನು ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ರವಿರವರು ಅವರ ಪೇರೆಂಟ್ಸ್ ಆಗಿದ್ದಾರೆ. ಜೊತೆಗೆ ನಮ್ಮ RCN ಸಂಸ್ಥೆಯಲ್ಲಿ ಬಹಳ ವರ್ಷಗಳಿಂದ ಬಿಲ್ ಕಲೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಆದರ್ಶ ವಿದ್ಯಾಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಸಹಾಯರಾಜನವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಯ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೋರ್ತೇನೆ. ಶ್ರೀಯುತ ರವಿರವರು ಅವರ ಪೇರೆಂಟ್ಸ್ ಮಾತಾಡಿ, ಏನನ್ಸುತ್ತೆ ಮಗನ ಸಾಧನೆ? ಖುಷಿ ಆಗ್ತಾ ಇದೆ. ನಾವು ಕೆಲಸ ಮಾಡೋಂಥ ಸಂಸ್ಥೆಯಲ್ಲಿ ಇವತ್ತು ನನ್ನ ಮಗನಿಗೆ ಸನ್ಮಾನ ಮಾಡ್ತಾ ಇದ್ದು, ಅದರಲ್ಲೂ ನಮ್ಮ ಸಂಸ್ಥೆ ಮುಖ್ಯಸ್ಥರು ಸಾಯಿನಾಥ್ ಸರ್ ಮುಂದೆ ತುಂಬ ಸಂತೋಷ ಆಗ್ತದೆ. ಮಗನಿಗೆ ಏನು ಮಾಡಬೇಕು ಅಂತ ಮುಂದೆ ಅವನು ಏನು ತಗೋತಾನೆ ಅದನ್ನು. ಹಾಗೆ ಸಹಾಯರಾಜನವರು ತಮ್ಮ ವಿದ್ಯಾರ್ಥಿ ಬಗ್ಗೆ ಏನು ಅನಿಸುತ್ತೆ? ಚೇತನ್ ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಚುಲಿ. ಸ್ಪೋರ್ಟ್ಸಲ್ಲೂ ಇದ್ದ, ಸ್ಟಡೀಸಲ್ಲೂ ಇದ್ದ. ಏನಾದರೂ ಮಾಡಬೇಕಂತ ಈಗ ಹಠ ಇಟ್ಕೊಂಡ್ರೆ ಅವನು ಅದನ್ನು ಕಂಪ್ಲೀಟ್ ಮಾಡೋದು ಬಿಡಲ್ಲ. ಬಟ್ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಯಿತು. ಅವನ ಇದಕ್ಕೆ ಈಗ ಕಂಪೇರ್ ಮಾಡಿದ್ರೆ ತುಂಬಾ ಸ್ಕೋರ್ ಮಾಡ್ತಾನೆ ಅಂತ ನಾವು ಹೋಪ್ ಇಟ್ಕೊಂಡಿದ್ವಿ. ಕ್ಲಾಸಲ್ಲಿ ಇದ್ದಿದ್ದು 3-4 ಕಾಂಪಿಟೇಷನಲ್ಲಿ ಇವನೊಬ್ಬ ಕಾಂಪಿಟೇಟರ್ ಆಗಿದ್ದ. ಕಾರಣಾಂತರಗಳಲ್ಲಿ ಏನೋ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವನು ನಮ್ಮ ಲೇಖನ್ ಸರ್ ಥರ ಏನಾದರೂ ಸಾಧನೆ ಮಾಡ್ತಾನೆ ಅಂತ ನಾನು ಅಂದ್ಕೊಳ್ತಾ ಅವನಿಗೆ ಶುಭವನ್ನು ಹಾರೈಸ್ತೀನಿ. ಒಳ್ಳೆಯದಾಗಲಿ ಮತ್ತು ಅವರೆಲ್ಲ ಕನಸುಗಳು ಈಡೇರಲಿ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ನಾವು ಹುಣಸೂರಿನ ಒಂದು ವಿಶೇಷ ಪ್ರತಿಭೆ ಅಂತಂದರೆ ಲೇಖನ್ ಸರ್ ಅವರು ಈ ಒಂದು ಗ್ರಾಮೀಣ ವಲಯದಲ್ಲಿ ಇದ್ಕೊಂಡೇ ಅವರು IAS ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಹಾಗೆ ಅವರೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ನಾವದು ಕೂಡ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ, ಪೋಷಕರಿಗೆ ಮತ್ತು ನಮ್ಮ ವಿಶೇಷವಾಗಿ ಶ್ರೀಯುತ ರವಿರವರಿಗೆ ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂಥ ಶ್ರೀಯುತ ಸಾಯಿನಾಥರವರು ಸನ್ಮಾನಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, RCN ಚಾನೆಲ್ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ 2023-24ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆಯಲ್ಲಿ ಹುಣಸೂರು ತಾಲೂಕಿಗೆ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ ಟಾಪ್ 5 ವಿದ್ಯಾರ್ಥಿಗಳನ್ನು, ಸಾಧಕರನ್ನು ಮತ್ತು ಪ್ರತಿಭಾವಂತರನ್ನು ಕರೆದು ಇಂದು ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ RCN ಪರವಾಗಿ ಮತ್ತು ಹುಣಸೂರಿನ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ RCN ಟೆಕ್ನಿಷಿಯನ್ ಮಕ್ಕಳಾಗಿರುವಂತಹ ಇಬ್ಬರಿಗೂ ಕೂಡ ಒಂದು ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ
ನಮ್ಮ ಒಂದು ವಿಶೇಷ ಕೋರಿಕೆಯನ್ನು ಮನ್ನಿಸಿ ನಮ್ಮ ಹುಣಸೂರಿನ ತಿಪ್ಪಲಾಪುರದ ನಿವಾಸಿಯಾಗಿದ್ದು ಪ್ರಸ್ತುತ IAS ಎಕ್ಸಾಮ್ನಲ್ಲಿ 777ನೇ ರ್ಯಾಂಕನ್ನು ಪಡೆಯುವುದರ ಮೂಲಕ ವಿಶೇಷ ಸಾಧನೆಯನ್ನು ಮಾಡಿರುವಂತಹ ಶ್ರೀಯುತ ಲೇಖನ್ ರವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಆರ್ಸೆನ್ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ VP ಸಾಯಿನಾಥ್ ರವರು ಈಗ ಆರ್ಸೆನ್ ಪರವಾಗಿ ಧನ್ಯವಾದಗಳನ್ನು ಮತ್ತು ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಅವರನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಹುಣಸೂರಿನ ಹೆಮ್ಮೆಯ ಪ್ರತಿಭೆಯಾಗಿರುವಂತಹ ಶ್ರೀಯುತ ಲೇಖನ್ ರವರನ್ನ ಸನ್ಮಾನಿಸಿದಂತಹ ಆರ್ಸೆನ್ ಮಾಲೀಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಶ್ರೀಯುತ ಲೇಖನ್ ರವರು ತಮ್ಮ IAS ಪ್ರಿಪರೇಷನ್ ಯಾವ ರೀತಿ ಮಾಡಿಕೊಂಡ್ರು ಮತ್ತು IAS ಎಕ್ಸಾಮ್ನಲ್ಲಿ ಅವರು ಎದುರಿಸಿದಂತಹ ಸವಾಲುಗಳು ಏನಾಗಿತ್ತು ಮತ್ತು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅವರ ಒಂದು ಪ್ಲಾನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಂದು 10th ಮಾರ್ಕ್ಸ್ ಹೇಳ್ಬಿಡ್ತೀನಿ. ಎಲ್ಲ ಇಲ್ಲಿ 610 ಎಲ್ಲ ನೋಡಿದ್ರೆ ನಮ್ದು ಎಷ್ಟು 570 ಎಷ್ಟಾಯಿತು ಅಷ್ಟೇ. ಸೊ ಡಿಸ್ಕರೇಜಿಂಗ್ ಅಲ್ಲ, ಬಟ್ ಮಾರ್ಕ್ಸ್ ರಿಯಲಿ ಡಸಂಟ್ ಮ್ಯಾಟರ್. ಡಿಸ್ಕರೇಜ್ ಮಾಡ್ತಾರೆ ಯಾರನ್ನು, ಬಟ್ ಏನಕ್ಕೆ ಮ್ಯಾಟರ್ ಆಯ್ತದೆ ಈಗ ಅಂತ ಹೇಳ್ತೀನಿ. ಇವ್ರಂಗಂತೂ ನಾನು ಎಲ್ಲ ಕಡೆ ಅದನ್ನೇ ಹೇಳ್ತೀನಿ, ಬಟ್ ಸುಮಾರು ಜನ ಕೇಳ್ತಾರೆ ಹಂಗಾರೆ ಏನು ಓದ್ಬೇಡ ಅಂತ. ಓದೋದು ಬೇಡ ಅಂತಲ್ಲ, ಬಟ್ ಮಾರ್ಕ್ಸ್ ಏನಕ್ಕೆ ಮ್ಯಾಟ್ರ್ ಆಯ್ತದೆ ಈಗ ಅಂದರೆ ನಿಮಗೆ ಮಾರ್ಕ್ಸ್ ಡೈರೆಕ್ಟ್ಲಿ ಮ್ಯಾಟ್ರ್ ಆಗಲ್ಲ, ಇಂಡೈರೆಕ್ಟ್ಲಿ ನಿಮಗೆ ಡಿಸಿಪ್ಲಿನ್ ಕಳಿಸ್ತದೆ. ಓದೋದ್ರ ಬಗ್ಗೆ ಡೆಡಿಕೇಶನ್ ಆಗ್ಬೋದು ಅಥವಾ ಕನ್ಸಿಸ್ಟೆನ್ಸಿ ಆಗ್ಬೋದು, ಇಂಟ್ರೆಸ್ಟ್ ಬೆಳೆಯೋದಾಗ್ಬೋದು. ಸೊ ಇಟ್ ಇಂಡೈರೆಕ್ಟ್ಲಿ ಡೆವಲಪ್ಸ್ ಯುವರ್ ಮೈಂಡ್. ಸೊ ಮಾರ್ಕ್ಸ್ ಬಂದಿಲ್ಲ ಅಂತ ಯಾರೋ ಒಂದಿಬ್ಬರು ಟೀಚರ್ಸು ಪೇರೆಂಟ್ಸ್ ಏನೋ ಹೇಳಿದ್ರು. ಸೊ ಅದಕ್ಕೆಲ್ಲ ಏನು ಅಷ್ಟು ತಲೆ ಕೆಡಿಸ್ಕೋಬೇಡಿ. ಬಟ್ ಏನಂದರೆ ಅದು ನಿಮ್ಗೆ ಏನು ಪ್ಯಾಷನ್ ಐತೆ ಅದ್ರ ಬಗ್ಗೆ ಇದೇ ರೀತಿ ತುಂಬ ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಓದಿ ಅಂತ ಹೇಳೋಲ್ಲ, ಬಟ್ ಕಲೀರಿ ಅಂತ ಹೇಳ್ತೀನಿ. ಸೊ ಏನಕ್ಕೆ ಕೆಲವೊಬ್ಬರಿಗೆ ನಿಮಗೆ ಎಜುಕೇಷನ್ ಈಗ ಮಾರ್ಕ್ಸ್ ಬಂದಿದ್ರು ಮುಂದೆ ಇಂಟ್ರೆಸ್ಟ್ ಇರ್ತದಿಲ್ಲ ಗೊತ್ತಿಲ್ಲ. ಕೆಲವೊಬ್ಬರು ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಪಡ್ಬೋದು ಅಥವಾ ಆರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಪಡ್ಬೋದು, ಎನಿಥಿಂಗ್ ಬಟ್ ಮೇನ್ ಥಿಂಗ್ ಅಷ್ಟೇ ಪ್ಯಾಷನೇಟಾಗಿ ತುಂಬ ಮಾಡಿ. ಏನೇ ಮಾಡಿದ್ರು ನೀವು ಒಂದು ಯಾವುದನ್ನು ಬಿಡಬೇಡಿ, ಅಂದರೆ ಕ್ಯಾರೆಕ್ಟ್ರು ಯಾವತ್ತೂ ಬಿಡಬೇಡಿ. ಬಿಕಾಸ್ ವ್ಯಕ್ತಿತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮಾರ್ಕ್ಸ್ ಎಷ್ಟೇ ತೆಗೀರಿ, ಮೆಡಲ್ಸ್ ಎಷ್ಟೇ ಮಾಡಿ, ಮೆರಿಟ್ ಎಷ್ಟೇ ತೆಗೀರಿ, ಎಕ್ಸಾಮ್ನ ಈಗ ಪಾಸ್ ಆಗಿರ್ಬೋದು ಅಂತ ನಾನು ಏನಾದ್ರು ಕೆಲಸ ಮಾಡದೆ ಹೋದರೆ ವೇಸ್ಟೇ. ಸೊ ಮುಖ್ಯವಾದ ಏನಂದರೆ ನಿಮ್ಮದು ಎಥಿಕ್ಸ್ ಚೆನ್ನಾಗಿರಬೇಕು, ವ್ಯಾಲ್ಯೂಸ್ ಇರಬೇಕು, ಆನೆಸ್ಟಿ, ಇಂಟಿಗ್ರಿಟಿ, ಕಂಪ್ಯಾಷನ್, ಸೆಲ್ಫ್ಲೆಸ್ನೆಸ್, ಈ ಥರದ್ದೆಲ್ಲ ಆನೆಸ್ಟಿ ವ್ಯಾಲ್ಯೂಸ್ಗಳನ್ನ, ಮಾರಲ್ಸ್ಗಳನ್ನ ಜೀವನಕ್ಕೆ ರೂಢಿಸ್ಕೊಂಡು ನಿಮ್ದೇನು ಇಂಟ್ರೆಸ್ಟ್ ಐತೆ, ಬರೀ ನಮ್ಮ ಅಪ್ಪ ಅದಂದ್ರು ನಮ್ಮ ಎದುರುಗಡೆ ಮನೆ ಹುಡುಗ ಇದು ಮಾಡೋದು ಅಂತೆಲ್ಲ ಮಾಡ್ಕೋಬೇಡಿ. ನಿಮ್ಗೇನು ಇಷ್ಟ ಐತೆ ಅದನ್ನ ಮಾಡಿ ಅಷ್ಟೇ. ಬಟ್ ಏನೇ ಮಾಡಿದ್ರು ತುಂಬ ಪ್ಯಾಷನೇಟ್ ಆಗಿ ನೀವು ಯಾವ ಫೀಲ್ಡಲ್ಲಿ ಹೋದ್ರು ನಾನು ಎಕ್ಸೆಲ್ ಆಗಬೇಕು ಅಂತ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. UPSC ಬಗ್ಗೆ ಇನ್ನೊಂದಿನ ಯಾವ ಥರ ಹೇಳೋದು ಸ್ವಲ್ಪ ಸ್ಟೂಡೆಂಟ್ಸ್ ತುಂಬ ಜನ UPSC ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರಿಗೊಂದು ಮೋಟಿವೇಶನ್ ಆಗುತ್ತೆ. ನೀವು ಯಾವ ಥರ ಪ್ರಿಪ್ರೇಷನ್ ಆಗಲಿ ಎಕ್ಸಾಮ್ ಓದ್ಕೊಳ್ತೀರಿ, ಯಾವ ಶುರು ಮಾಡಿದ್ರಿ ಓದೋದಕ್ಕೆ? ಒಂದು 2019 ಡಿಗ್ರಿ ಮುಗೀತು ಇಂಜಿನಿಯರಿಂಗು. ಅದಾದಮೇಲಿಂದ ಜುಲೈ ಅನ್ಸುತ್ತೆ 2019 ಆಗಲಿಂದ ಸ್ಟಡಿ ಮಾಡೋಕ್ಕೆ, ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಕೂತೆ. ಯಾವುದು ಕೋಚಿಂಗ್ ಏನು ಹೋಗಿಲ್ಲ. ಆ್ಯಂಡ್ ಇಲ್ಲೇ ಹುಣಸೂರಲ್ಲೇ ಕೂತಿ ಓದಿದ್ದು. ಆ್ಯಂಡ್ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಗಿಲ್ಲ, ಬಟ್ ದೆನ್ 2 ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು, ಮೈನ್ಸ್ ಜಸ್ಟ್ ಒಂದು ಮಿಸ್ ಆಯಿತು. ಸೊ 4th ಅಟೆಂಪ್ಟಲ್ಲಿ ಕ್ಲಿಯರ್ ಆಯಿತು. ಸೊ ಅಂದರೆ ಏನಂದರೆ ಇದರಿಂದ ಏನು ನೀವು ಕಲ್ತ್ಕೋದು ಅಂದರೆ ಮಿಸ್ಟೇಕ್ ಮಾಡ್ತಾ ಕೂಡ ಇಂಪ್ರೂವ್ ಆಗೋದು ಇಂಪಾರ್ಟೆಂಟ್. ಒಟ್ಟಿನಲ್ಲಿ ಫೇಲ್ ಆಗಿ, ಬಟ್ ನೆಕ್ಸ್ಟ್ ಟೈಮ್ ಫೇಲ್ ಆದಾಗ ಸ್ವಲ್ಪ ಬೆಟರ್ ಆಗಿ ಫೇಲ್ ಆಗಿ ಅಷ್ಟೇ, ಹಳೆ ಥರ ಫೇಲ್ ಆಗಬೇಡಿ. ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ಸಕ್ಸಸ್. ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಪ್ರಾರಂಭದಲ್ಲಿ ಸೋಲಾದರೂ ಕೂಡ ಪ್ರಯತ್ನ ಮುಂದುವರಿಸಿದ್ರೆ ಖಂಡಿತವಾಗಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನೀವೇ ಸಾಕ್ಷಿ. 4ನೇ ಪ್ರಯತ್ನದಲ್ಲಿ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. IRS ಆಗ್ಬೋದು ಅನ್ನುವಂತಹ ಒಂದು ಹೋಪ್ ಇದೆ. ಜೊತೆಗೆ ಇವರು ನಮ್ಮ ಹುಣಸೂರಿನಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಶ್ರೀಯುತ ಮಹದೇವರವರ ಸುಪುತ್ರರಾಗಿದ್ದರು. ತಂದೆಯವರು ಕೂಡ ಟೀಚರ್ ಆಗಿ ಭಾಳ ಒಳ್ಳೆಯ ಸರ್ವಿಸನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಹುಣಸೂರಿಗೆ ಒಂದು ಹೆಮ್ಮೆ, ಯಾಕೆಂದರೆ ಈ ಬಾರಿ ಇಬ್ಬರು IASನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ತಿಪ್ಲಾಪುರದವರು ನಮ್ಮ ಲೇಖನ್ ಅವರು ಕೂಡ ಒಬ್ಬರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂಥ VP ಸಾಯಿನಾಥ್ ಅವರು ಅವರನ್ನು ವಿಶೇಷ ಅತಿಥಿಯಾಗಿ ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು IAS ಎಕ್ಸಾಮ್ನಲ್ಲಿ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನನಗೆ ಕೇಳ್ತಾರೆ. ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಅಂದರೆ ಅದು ಮರ್ತೈತೀವಿ ಎಕ್ಸಾಮಿಂದ ಆಚೆ ಬಂದ ತಕ್ಷಣ. ಆ್ಯಕ್ಚುಲಿ ಇಂಟರ್ವ್ಯೂಯಿಂದ ಅಷ್ಟೇ ಆಗಿಲ್ಲ. ನಾನು ಇಂಟರ್ವ್ಯೂ ಬಾಕ್ಲು ಮುಚ್ಕೊಂಡು ಬಂದ ತಕ್ಷಣ ಆಚೆ ಎಲ್ಲ ಬ್ಲ್ಯಾಂಕ್ ಆಗೋಯ್ತಲ್ಲ, ಏನೇನು ಕ್ವಶನ್ ಕೇಳಿದ್ರು ಅನ್ನೋದೇ. ಬಟ್ ಏನಾದ್ರೆ ಎಂಜಾಯ್ ಮಾಡ್ತೀರಿ, ಅಂದರೆ ನೀವು ತುಂಬ ಪ್ಯಾಷನೇಟಾಗಿ ನೀವೇ ಇಷ್ಟಪಟ್ಟು ಮನೆಯವ್ರ ಫೋರ್ಸ್ ಅಲ್ಲದೇ ಎಕ್ಸಾಮ್ ಬರೆದ್ರೆ ಎಂಜಾಯ್ ಮಾಡ್ತೀರಿ. ಫಿಲಿಮ್ಸ್ ಆಗ್ಬೋದು, ಮೇನ್ಸ್ ಆಗ್ಬೋದು, ಇಂಟರ್ವ್ಯೂ ಆಗ್ಬೋದು. ಎಷ್ಟಾದರೂ ಓದ್ತಾ ಇದ್ದೀರಿ? ಓದೋದು ಅವರ ಮೇಲೆ ಡಿಪೆಂಡ್ ಅಲ್ಲ,
ನೀವು ಎಷ್ಟು ಟಾರ್ಗೆಟ್ ಇಟ್ಕೊತೀರಿ, ಎಷ್ಟು ಮುಗಿಸ್ಬೇಕು ಅನ್ನೋದು ಅದು ಇಂಪಾರ್ಟೆಂಟು. ಬಟ್ ಅವ್ರವ್ರ ಮೇಲೆ ಡಿಪೆಂಡ್ ಆಯ್ತದೆ. ಈಗ ನಂದು ಎಲ್ಲ ಟೈಮ್ ಟೇಬಲ್ ಏನೋ ಒಂದು 10-12 ಗಂಟೆ ಹಾಕ್ಬಿಡ್ವಿ ಹಾಕೋಕ್ಕೆ, ಬಟ್ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ 6 ಅವರ್ ಅಷ್ಟೇ. ಆಪ್ಷನ್ ಒಂದು ಕನ್ನಡ ಲಿಟ್ರೇಚರ್, ಅದಕ್ಕೆ ನೋಡಿದೆ 125 ಇದ್ರು ಏನೋ ನೋಡಿದೆ. ಆ್ಯಕ್ಚುಲಿ ತುಂಬ ಪ್ರೌಡ್ ಆಯಿತು. ಅಲ್ಲ, ಇಂಜಿನಿಯರಿಂಗ್ ಮಾಡ್ಕೊಂಡು ಕನ್ನಡ ಆಪ್ಷನ್ ತೊಗೊಂಡಿದ್ರಲ್ಲ, ಅದು ಭಾಳ ವಿಶೇಷ. ಅದು ಆ್ಯಕ್ಚುಲಿ ಅಂದರೆ ನಮ್ಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇರ್ತದೆ ಅದು ತಗೋಬೇಕು. ಸಿವಿಲ್ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಬಟ್ ಇಂಟ್ರೆಸ್ಟ್ ಜೊತೆಗೆ ಮಾರ್ಕ್ಸು ನೋಡಬೇಕಾಗ್ತದೆ ಯಾವ್ದ್ರಲ್ಲಿ ಚೆನ್ನಾಗಿ ಬರ್ತದೆ ಅಂತ. ಸೊ ಅವೆಲ್ಲ ನೋಡಿ ಕನ್ನಡ ಲಿಟ್ರೇಚರ್ ತೊಗೊಂಡು. ನಿಮಗೆ ಸ್ಫೂರ್ತಿ ಟೀಚರ್? ಸ್ಫೂರ್ತಿ ಅದೇ ನಮ್ಮಪ್ಪ ಟೀಚರ್. ಇಲ್ಲಿ ನಿಮ್ಮ ರೋಟರಿ ಸಂಸ್ಥೆನಲ್ಲಿ ಓದಿದ್ದು, ರೋಟರಿನಲ್ಲಿ ಯಾವ ಥರ ಮೋಟಿವೇಶನ್ ಮಾಡೋದು? ರೋಟ್ರಿಲಿ ಆ್ಯಕ್ಚುಲಿ ಕನ್ನಡ ತೊಗೊಳಕ್ಕೆ ರೋಟ್ರಿಲಿ ನಮ್ಮ ಸರ್ ಒಬ್ರು ಇದ್ರು, ರೇಣುಕಾ ಪ್ರಸಾದ್ ಸರ್ ಅಂತ. ಅವ್ರು ಆ್ಯಕ್ಚುಲಿ ಕನ್ನಡ ಹೈ ಕ್ಲಾಸಾಗಿ ಟೀಚ್ ಮಾಡ್ತಿದ್ರು. ಅದು ಕನ್ನಡ ಮೇಲೆ ಇಂಟ್ರೆಸ್ಟ್ ಚೆನ್ನಾಗಿ ಬಂದಿತ್ತು. ಸೊ ಅದು ಇಂಡೈರೆಕ್ಟ್ಲಿ ಈಗ ಹೆಲ್ಪ್ ಆಯಿತು ಅಂತ ಹೇಳ್ತೀವಿ. ತುಂಬ ಟೀಚರ್ಸ್ ಇದ್ರು ಹಾಗೆಲ್ಲ, ಆಕೆ ಸರ್ ಒಬ್ಬರು, ಏನು ಸರ್ ಅಂತ. ಇಂಜಿನಿಯರಿಂಗ್ ಎಲ್ಲಿ ಮಾಡಿದ್ದು? ಇಂಜಿನಿಯರಿಂಗ್ ಮೈಸೂರು SJC ಮಾಡಿದ್ದು. ಆಫ್ಟರ್ ಇಂಜಿನಿಯರಿಂಗ್ ಏನಾದ್ರು ವರ್ಕ್ ಮಾಡ್ತಿದ್ದೀರಾ? ಇಲ್ಲ ಡೈರೆಕ್ಟ್ ಇದಕ್ಕೆ ಪ್ರಿಪ್ರೇಷನ್ ಕೂತೆ. ಬಟ್ ಮಧ್ಯದಲ್ಲಿ ಒಂದು ಇಂಜಿನಿಯರಿಂಗ್ ಎಕ್ಸಾಮ್ ಬರ್ತಿದ್ದೆ, ಅಸಿಸ್ಟೆಂಟ್ ಇಂಜಿನಿಯರ್ದು. ಅದು ಆರ್ಡರ್ ಕಾಪಿ ಬರಬೇಕಿತ್ತು, ಅಷ್ಟೊಂದು ರಿಸಲ್ಟ್. ಈಗ ಡೈರೆಕ್ಟಾಗಿ ಈಗ ಪೋಸ್ಟಿಂಗ್ ಹೋಗ್ತೀರಿ, ಟ್ರೈನಿಂಗ್. ವೀಕ್ಷಕರ, ಇದು ನಮ್ಮ ಲೇಖನ್ ಅವರು ಸಂಕ್ಷಿಪ್ತವಾಗಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಅವ್ರನ್ನ ವಿಸ್ತೃತವಾಗಿ ನಾವೊಂದು ಮತ್ತೊಂದು ಇಂಟರ್ವ್ಯೂನಲ್ಲಿ ಅವ್ರನ್ನ ಕೂರಿಸಿ ಅವರ ಎಲ್ಲ ಅನುಭವಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ನಮ್ಮ ಬಯಕೆ ಇದೆ. ಅವರು ಬಿಡು ಮಾಡಿಕೊಂಡು ಮತ್ತೊಮ್ಮೆ ಬರಬೇಕು ನಮ್ಮ ಸ್ಟುಡಿಯೋಗೆ ಅಂತ ಹೇಳಿ ಈ ಮೂಲಕ ಅವ್ರನ್ನ ಕೋರ್ತಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದಂತಹ ಶ್ರೀಯುತ ಲೇಖನ್ ರವರಿಗೆ ಈ ಸಂದರ್ಭದಲ್ಲಿ ನಮ್ಮ RCN ಪರವಾಗಿ ಹಾಗೂ ಹುಣಸೂರಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂಥ ಶ್ರೀಯುತ VP ಸಾಯಿನಾಥ್ ಅವರು ಕೂಡ ಒಂದು ಇನಿಷಿಯೇಟ್ ಮಾಡಿಕೊಂಡು ಈ ಒಂದು ಪ್ರತಿ ಕಾರ್ಯಕ್ರಮವನ್ನು ಕೂಡ ಅವರು ಪ್ರತಿ ವರ್ಷನೂ ಕೂಡ ಈ ರೀತಿ SLC ಮತ್ತು PUCನಲ್ಲಿ ಅತ್ಯಧಿಕ ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ನೀಡೋದ್ರ ಮೂಲಕ ಅವರಿಗೆ ಹುರಿದುಂಬಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕೋರಿಕೆಯನ್ನು ಮನ್ನಿಸಿ ಬಿಡುವು ಮಾಡ್ಕೊಂಡು ಬಂದಿರುವಂತಹ ಹುಣಸೂರಿನ ಈ ಬಾರಿಯ SLC ಟಾಪರ್ಸ್ ಆಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ RCN ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹುಣಸೂರಿನ ಜನತೆಯ ಪರವಾಗಿ ಶುಭಾಶಯಗಳನ್ನು ಕೂಡ ಸಲ್ಲಿಸುತ್ತಾ, ಹಾಗೆ ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂಥ ಶ್ರೀಯುತ VP ಸಾಯಿನಾಥ್ ಅವರು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೋರ್ತೇನೆ. ಹುಣಸೂರು ತಾಲೂಕು ಜನತೆಗೆ ಮೊದಲನೇದಾಗಿ ಧನ್ಯವಾದನ ಹೇಳ್ತೇನೆ. ಯಾಕೆಂದ್ರೆ ಇವತ್ತು ನಮ್ಮ ಚಾನೆಲ್ ಒಂದು ಅದೃಷ್ಟ ಅಂತ ಕಾಣುತ್ತೆ. ಯಾಕೆಂದರೆ ಒಂದು IAS ಪಾಸ್ ಮಾಡಿದಂಥ ಒಂದು ಹುಣಸೂರು ತಾಲೂಕಿನ ಪ್ರತಿಭೆ ಇವತ್ತು ನಮ್ಮ ಚಾನಲ್ ಬಂದಿದ್ದಾರೆ. ನಮಗೆಲ್ಲೋ ಅದೃಷ್ಟ, ಯಾವಾಗಲೂ ನಮ್ಗೆ ಈ ಥರ ಅದೃಷ್ಟ ಸಿಕ್ಕಲ್ಲ, ಮಕ್ಕಳಿಗೂ ಅದೃಷ್ಟನೇ ಇವತ್ತು. ಯಾಕೆಂದರೆ ನಿಮ್ಮ ಸರ್ಟಿಫಿಕೇಟಲ್ಲಿ ಅವ್ರು ಸೈನ್ ಮಾಡೋದು, ನೀವು ಎಲ್ಲಿವರೆಗೆ ಮೇಲ್ವರೆಗೆ ಓದ್ತೀರಾ ಈ ಸರ್ಟಿಫಿಕೇಟ್ ಭದ್ರವಾಗಿಟ್ಕೊಳ್ಳಿ. ಯಾಕೆಂದರೆ ಒಂದು IAS ಆಫೀಸರು ಸೈನ್ ಮಾಡೋದಂಥ ಸರ್ಟಿಫಿಕೇಟ್ ಇದೆ. ಈ ಅದೃಷ್ಟ ಎಲ್ಲರಿಗೂ ಸಿಕ್ಕಲ್ಲ, ಕೆಲವ್ರಿಗೆ ಮಾತ್ರ. ಅದು ನಿಮ್ಮ ಅದೃಷ್ಟ ಇವತ್ತು ಈ ಸಿಕ್ಕಿರೋದು. ನಮ್ಮ ಚಾನಲ್ಗೆ ಬಂದಿರೋದು ನಮ್ಮ ಅದೃಷ್ಟ. ಯಾಕೆಂದ್ರೆ ಅದೇ ರೀತಿ ಲಕ್ಷ್ಮೀಕಾಂತ್ ಅವರು ಅಷ್ಟೇ, ಮುಂಚೆ ನಮ್ಮ ಚಾನಲ್ ಕಾರ್ಯಕ್ರಮಗಳು ಅವರೇ ಮಾಡ್ತಾ ಇದ್ದೀವಿ ಪೂರ್ತಿಯಾಗಿ. ನಮ್ಮ ಚಾನಲ್ ಇವತ್ತು ಬೆಳಿಬೇಕಾದ್ರೆ ಅವರೊಬ್ಬರು ಕಾಣಿರ್ತಾರೆ ಈ ನಮ್ಮ ಚಾನಲ್ಗೋಸ್ಕರ. ಇವತ್ತು ಅವರು ಲೆಕ್ಚರರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ರಾವಂತೂರು ಕಾಲೇಜಲ್ಲಿ. ನಾನು ಹೇಗೆ ಕೇಳ್ತೀನಿ ಅಂದರೆ, ನೀವೆಲ್ಲ ಮಕ್ಕಳು ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ, ಬರೀ ಅದನ್ನೇ ಹೇಳ್ಕೊಂಬಂದ್ರೆ ಹೊರತು ಶಿಕ್ಷಕರಾಗ್ತೀನಿ ಅಂತ ಒಬ್ಬರು ಹೇಳಿಲ್ಲ. ಇವತ್ತು ಶಿಕ್ಷಕರೇ ಇಲ್ಲ ಅಂದರೆ ನೀವೆಲ್ಲಿ ಇದೆಲ್ಲ ಓದ್ತಾ ಇದ್ದೀರಿ, ಅದು ಆಗ್ಬೇಕಲ್ವ, ಅದನ್ನು ಕೆಲವರು ಆಗ್ಬೇಕು. ಯಾಕೆಂದರೆ ಮಾರ್ಕ್ಸ್ ಅವ್ರು ಹೇಳ್ದಂಗೆ ದೊಡ್ಡ ವಿಚಾರ ಅಲ್ಲ. ನಾನಿವತ್ತು ಪಾಸ್ ಮಾಡೋದು 38% SLC ಅಷ್ಟೇ ಓದಿರೋದು. ಅದಾದ್ಮೇಲೆ ಮುಂದಕ್ಕೆ 2 ವರ್ಷ ITI ಟ್ರೈನಿಂಗ್ ಮಾಡಿದೆ. ಬಿಡಿ, ಅದು ನಮ್ಮದು ಲೈಫ್ ಸ್ಟೋರಿ ತುಂಬ ಇದೆ, ಅದು ಹೇಳಿದ್ರೆ ಒಂದು ದಿವಸ ಬೇಕಾಗ್ತದೆ. ಯಾಕೆಂದರೆ ನಮಗೆ ಆ ಟೈಮಲ್ಲಿ ಎಕ್ಸಾಮ್ ಕಟ್ಟೋಕ್ಕೆ 20 ರೂಪಾಯಿ ಕೂಡ ಇರಲಿಲ್ಲ. 64, 63, 64 ನಾನು SLC ಓದಿದ್ದು ಮಿರ್ಲೇಲಿ, ಆಯಿತಾ. 20 ರೂಪಾಯಿ ಕಟ್ಟೋಕ್ಕೆ ಕೂಡ ನಮ್ಮ ಫಾದರ್ ಮದರ್ಗೆ ಕಷ್ಟ ಆಯಿತು 20 ರೂಪಾಯಿ ಕಟ್ಟೋಕ್ಕೆ. ಇವತ್ತು ನಿಮಗೆ ನಿಮ್ಮ ತಂದೆ ತಾಯಿದಿರು ನಿಮಗೊಂದು ಸ್ಮಾರ್ಟ್ ಮೊಬೈಲ್ ಬೇಕು ಅಂದರೆ 10-12 ಸಾವಿರ 15 ಸಾವಿರ ಅದೇ ಖರೀದಿ ಮಾಡಿ ಕೊಡ್ತಾರೆ. ಯಾಕೆಂದರೆ ಏನಕ್ಕೆ ಕೊಡ್ತಾರೆ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ನಿಮ್ಮ ಹತ್ರ ಸ್ಮಾರ್ಟ್ ಮೊಬೈಲ್ ಎಲ್ಲ ಹತ್ರ ಇರ್ಬೋದು ಇವತ್ತು, ಅದನ್ನು ಒಳ್ಳೆ ದೂರದೇಶಕ್ಕೆ ಉಪಯೋಗಿಸಿ. ಇಷ್ಟಾಗಿ ಯಾವತ್ತೂ ಉಪಯೋಗಿಸೋಬೇಡಿ. ಅದು ಸ್ಪೆಷಲಿ ಹೆಣ್ಮಕ್ಳು ಇರ್ತೀನಿ, ದಯವಿಟ್ಟು ಯಾವುದು ನಿಮ್ಮ ಸ್ಕೂಲು. ಯಾಕೆಂದರೆ ನಾನು ಕೆಲವ್ರಿಗೆ ಮುಂಚೆ ಎಲ್ಲ ಅಲ್ಲೆಲ್ಲಾರು ಹೋದರೆ ಭಾಷಣದಲ್ಲಿ ಹೇಳ್ತಾ ಇದ್ದೆ, ಮಕ್ಕಳಿಗೆ ಮೊಬೈಲೇ ಕೊಡಿಸ್ಬೇಡಿ ಯಾರು ಅಂತ. ಅಂದರೆ ಈಗ ನಾನು ಕೊಡಿಸ್ಬೇಡಿ ಅಂದರೆ ನನಗೆ ಭಯಕ್ಕೆ ಶುರು ಮಾಡ್ತಾರೆ. ಕರೋನಾ ಟೈಮಲ್ಲಿ ನೀವು ಓದಿದ್ದೆಲ್ಲ ಮೊಬೈಲಲ್ಲಿ, ಅದರಿಂದ ನಾನು ಅದನ್ನ ಹೇಳಕ್ ಹೋಗಲ್ಲ. ಮೊಬೈಲಿಗೆ ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. ಅದನ್ನು ಒಳ್ಳೆ ರೀತಿ ಉಪಯೋಗ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ನಕಲ್ ಸರ್ ಅಷ್ಟೇ, ಜಲ್ದಿ ಅವ್ರಿಗೆ ಜಾಬ್ ಆಗಲಿ, ಒಳ್ಳೆ ಹುಣಸೂರಿಗೆ ಇನ್ನೂ ಕೀರ್ತಿ ತರುವಂಥ ಕೆಲಸವನ್ನು ಮಾಡಲಿ. ಯಾಕೆಂದರೆ ಅವ್ರ ಸರ್ವೀಸು ಹೇಳೋಕ್ಕಾಗಲ್ಲ, ಆ ಥರ ಸರ್ವೀಸ್ ಅದು. ಯಾಕೆಂದರೆ
ಎಲ್ಲಿ ಹೋದ್ರೂ ಕೂಡ ಅವರು ಜಿಲ್ಲೆ ಜನನೇ ಅವ್ರನ್ನ ಕೊಂಡಾಡೋಂಥ ಒಂದು ಅವ್ರು ವರ್ಕ್ ಹೋಗ್ತಾ ಇದ್ದಾರೆ. ಈಗ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ, ಅವ್ರಿಗೆ ಜಲ್ದಿ ಜಾಬ್ ಸಿಕ್ಕಲಿ, ಇನ್ನೂ ಒಂದು ಸ್ವಲ್ಪ ಗಂಟೆನ ಜಾಸ್ತಿ ಮಾಡೋಂಥದ್ದು. ಇವತ್ತು SLC ಈ ಸರಿ ಸ್ವಲ್ಪ ಕಮ್ಮಿ ಅಂತಾರೆ, ಪರ್ಸೆಂಟೇಜ್ ಕಮ್ಮಿಯಾಗಿ ಬಂದಿದೆ ಅಂತಾರೆ. ಯಾಕೆಂದರೆ ಇಲ್ಲಿ ಕೂಡ ಅಷ್ಟೇ, ನಮ್ಮ ಮೇಲೆ ಹರೀಶ್ ಗೌಡ್ರು ಕೂಡ ತುಂಬ ಎಫೆಕ್ಟ್ ಹಾಕೋರು ಈ ಸರಿ. 100ಕ್ಕೆ 100 ಭಾಗ ಎಲ್ಲ ಶಾಲೆಗಳನ್ನು ಬರಬೇಕು ಅನ್ನೋದು ಅವ್ರ ಉದ್ದೇಶ ಆಯಿತು. ಒಂದು 10-12 ಶಾಲೆ 100ಕ್ಕೆ 100 ಬಂದಿದೆ. ಕೆಲವರು 98, 96 ಇದೆ. ಅದೇನು ಇಲ್ಲ, ಒಟ್ಟಾರಲ್ಲಿ ಎಲ್ಲ ಮಕ್ಕಳು ಈಗ ಚೆನ್ನಾಗಿ ಓದಿದ್ದಾರೆ, ತಾಲೂಕಲ್ಲಿ ಚೆನ್ನಾಗಿ ಪಾಸ್ ಮಾಡಿದ್ದಾರೆ. ನಾನು ಇದನ್ನ ಒಂದು 12 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂದರೆ ನಮಗೆ ಓದೋಂಥದ್ದು ಇರಲಿಲ್ಲ, ನಮ್ಗೆ ಇಂಟ್ರೆಸ್ಟು ಇರಲಿಲ್ಲ. ನಾನು ಮಧ್ಯಾಹ್ನ ಆದರೆ ಅಲ್ಲಿ ಮಿರ್ಲೇರ್ ಕೆರೆ ಇತ್ತು, ಈಜಕ್ಕೆ ಹೋಗ್ತಾರೆ, ಪುಸ್ತಕ ತಗೊಳ್ಳೋದು ಎಲ್ಲ ಮಡಗ್ಬಿಡೋದು, ಮನೇಲಿ ಸುಳ್ಳು ಹೇಳೋದು, ಎಲ್ಲೋಗಿ ಸ್ಕೂಲ್ ಹೋಗಿದ್ದೆ ಅನ್ನೋದೇ ಹೇಳೋದು. ಆ ಥರ ಮಾಡ್ಕೊಂಬಂದೆ. ನಾವು ಒಂದು ಸ್ಟೇಜ್ ತಲುಪದ ಮೇಲೆ ಬಂದ್ಮೇಲೆ ನಾನು ಅವತ್ತು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನಾವು ಓದಬೇಕಿತ್ತು, ನಮ್ಗೆ ಇದ್ದಿದ್ದ ಅವಕಾಶ ಎಲ್ಲ ಕಳ್ಕೊಂಬಿಟ್ವಲ್ಲ ನಾವು ಅಂತ. ಇವತ್ತು ಚನ್ನಬಸಪ್ಪ ಅಂತ ಮಾಸ್ಟ್ರು, 89 ವರ್ಷ ಅವ್ರಿಗೆ. ಇವತ್ತು ಕೂಡ ಕ್ಯಾನಗರದಲ್ಲಿ ಇದ್ದಾರೆ ಅವರು. ಮೊನ್ನೆ ಈಗ ಒಂದು ತಿಂಗಳಿಂದ ನನ್ನ ಮಿರ್ಲೆಗೆ ಇದಕ್ಕೆ ಹೋಗಿದ್ದೆ, ಒಂದು ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರು ಬಂದಿದ್ರು. ಆ್ಯಕ್ಚುಲಿ ಆ ಮಾಸ್ಟ್ರು ಬಂದಿದ್ರು, 89 ವರ್ಷ. ಹಿಂಗೆ ಒಂದು ಕಡ್ಡಿ ಇಟ್ಕೊಂಡು ಬರ್ತಾರೆ, ಏನೋ ಕಾಲು ಸ್ವಲ್ಪ ಏಟಾಗ್ಬಿಟ್ಟು ಒಬ್ರು ಇಟ್ಕೊಂಡ್ಬರ್ತಾರೆ. ನಾನು ಹೋಗಿ ನೋಡಿದ ತಕ್ಷಣ ಅವರೇ ಅಂತ ಗೊತ್ತಾಗ್ಬಿಡ್ತು ನಾನು. ನೋಡಿ ಎಷ್ಟು ವರ್ಷ ಆಯಿತು, 40-45 ವರ್ಷ ಆಗಿರ್ಬೋದು ಅವ್ರು. ನೋಡಿ ಹೋಗಿ ಕಾಲು ನಮಸ್ಕಾರ ಮಾಡಿದೆ. ಅವರು ಏನಪ್ಪ ಯಾರಿದು ಹಿಂಗೆ ಬಂದು ನಮಸ್ಕಾರ ಮಾಡಿದ್ರು. ಅವ್ರ ಮೊಮ್ಮಗಳು ಇದ್ದು ಜೊತೆಲಿ. ಅವ್ರು ಕೇಳ್ತಾರೆ, ಯಾರು ಸರ್ ನೀವು? ಹಿಂಗೆ ನಮ್ಮ ತಾತನಿಗೂ ನೀವು ನಮಸ್ಕಾರ ಮಾಡಿ. ನಮ್ಮ ಗುರುಗಳಿದ್ರು. ನಾನಿವತ್ತು ಅನ್ನ ತಿಂತಾ ಇದ್ದೀನಿ ಅಂದರೆ ಇಂಥವ್ರದ್ದು ಒಂದು ಆಶೀರ್ವಾದದಿಂದ ನಾನು ತಿಂತಾ ಇದ್ದೀನಿ. ಆಮೇಲೆ ನಾನು ಕೇಳೋದು, ಯಾರು ನೀನು ಅಂತ. ನಾನು ಸರ್ ಅಯ್ಯರ್ ಮಗ ಸಾಯಿನಾಥ್ ಅಂದರೆ, ಓ ಏನಪ್ಪ ಎಲ್ಲಿದ್ದೀಯಾ ನೀನು ಅಂತ ನಾನು ಕೂರ್ತೀನಿ. ನನ್ನ ವಿಚಾರಗಳನ್ನ ಅವ್ರು ಕೇಳ್ತಾರೆ. ಏಕೆಂದರೆ ಗುರುಗಳಿಗೆ ನೀವು ಆದ್ಯತೆಯಾಗಿ ಯಾರೇ ಇರಲಿ, ನೀವು ಎಷ್ಟೇ ಓದಿದ್ರು ನಿಮ್ಮ ಗುರುಗಳನ್ನ ದಯವಿಟ್ಟು ಯಾರೂ ಮರಿಬಾರ್ದು. ಪ್ರೈಮರಿ ಸ್ಕೂಲ್ ಟೀಚರ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಲೆಕ್ಚರ್ಸ್ ಇರ್ಬೋದು, ಪ್ರಿನ್ಸಿಪಾಲ್ಸ್ ಇರ್ಬೋದು, ಯಾರೇ ಇರಲಿ ಅವ್ರನ್ನ ದಯವಿಟ್ಟು ನಿಮ್ಮ ಲೈಫಿಂದ ಯಾರು ಮರಿಬಾರ್ದು. ನೀವು ಇರೋವರೆಗೆ ಅವ್ರನ್ನ ಜ್ಞಾಪಕ ಇಟ್ಕೋಬೇಕು. ಅವ್ರು ಎಲ್ಲಿ ಸಿಕ್ಕಿದ್ರು ನೀವು ಮಾತಾಡಿಸ್ಬೇಕು. ಆ ಥರವಾಗಿ ಇಟ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಗತ್ತೆ. ಮಕ್ಕಳು ಚೆನ್ನಾಗಿ ಬೆಳೀಲಿ. ತಾಲೂಕಲ್ಲಿ ಕೆಲವ್ರಿಗೆ ಕಮ್ಮಿ ಮಾರ್ಕ್ಸು ಬಂದಿದೆ. ಈಗ ಕೆಲವ್ರು 400 ಚಿಲ್ಡ್ರನ್ ಪಾಸ್ ಆಗಿರ್ಬೋದು. ಅವರೇನು ತಪ್ಪು ಅಂತ ಹೇಳಕ್ಕಲ್ಲ. ಈಗ ಇವರೇ ನಮ್ಮ ಲೆಕ್ಕನೇ ಹೇಳ್ತಾರಲ್ವ, ನಾನು 92% ಸರ್ ಅಂತ. ಇವತ್ತು ಏನಾಗಿದ್ದಾರೆ ಅವರು? ಆ ಥರ ಮಾರ್ಕ್ಸ್ ದೊಡ್ಡದಲ್ಲ. ನಮಗೆ ಗುರಿ ಇರಬೇಕು. ಗುರಿ ಇದ್ದರೆ ನಮಗೆ ಗರಿ ಆಟೋಮೆಟಿಕ್ ಸಿಕ್ಬಿಡ್ತದೆ, ಕಿರೀಟನೇ ಬಂದ್ಬಿಡ್ತದೆ. ಅದನ್ನ ಇಟ್ಕೊಳ್ಳಿ. ನೀವು ಒಂದ್ಸಲ ಗುರಿ ಇಟ್ಕೊಂಡು ಓದಿ, ಮಾರ್ಕ್ಸೇ ಮಾಡಕ್ಕೆ ಹೋಗ್ಬೇಡಿ. ವೈಯಕ್ತಿಕ ವಿಚಾರದಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಲಕ್ಷ್ಮೀಕಾಂತ್ ಕೂಡ ನೆನ್ನೆ ಸುಮ್ಮನೆ ಪಾಪ ಫೋನ್ ಮಾಡಿದೆ, ಸರ್ ಕಾರ್ಯಕ್ರಮ ಬಂದು ಮಾಡ್ಕೊಳ್ಬೇಕು ಸರ್. ನಮ್ಮ ಚಾನಲ್ ನಾನು ಬರ್ತೀನಿ. ನನಗೆ ತುಂಬ ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಇಲ್ಲಿ ಬಂದಂಥ ಟೀಚರ್ಸ್, ನಿಮ್ಮೆಲ್ಲ ಓದೇಳ್ಕೊಟ್ಟ ಟೀಚರ್ಸ್ ಬಂದಿದ್ದಾರೆ, ನಿಮ್ಮ ತಂದೆ ತಾಯಿ ಜೊತೆಗೆ ಬಂದಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಸ್ವಲ್ಪ ಕಾಯಿಸ್ಬಿಟ್ಟಿದ್ದೀನಿ ಕಾಣುತ್ತೆ. ಒಂದು ಅರ್ಧ ಗಂಟೆ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಕ್ಷಮೆನೂ ಕೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಟೀಚರ್ಸ್ಗೆ ಗೌರವ ಕೊಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಕೊಡಿ. ನೀವು ಇದನ್ನೆಲ್ಲ ಮಾಡೋದ್ರಿಂದ ತಾಲೂಕಿಗೆ, ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ. ಇದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಓದಿ ಅಂತೇಳಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟ ನಮ್ಮ ಲಕ್ಷ್ಮೀಕಾಂತ್, ಲಖನ್ ಸರ್ ಅವರು ಪಾಪ ಅವರು ನಮ್ಮ ಅದೃಷ್ಟ ಅಂತ ಫಸ್ಟ್ ಹೇಳ್ಬಿಟ್ಟೆ. ನಾನು ವೆರಿ ಲಕ್ಕಿ. ನಾನು ಇವತ್ತು ತುಂಬ, ಯಾಕೆಂದರೆ ನೆನ್ನೆನವ್ರಿಗೆ ಫೋನ್ ಮಾಡಿ, ಯಾರೋ ಫೋನಲ್ಲಿ ಯಾರು ಅಂತಾರೋ ಗೊತ್ತಿಲ್ಲ, ಅವರು ಬರೀ ಫೋನಲ್ಲಿ ಕರೆದಿರೋದವ್ರನ್ನ ಅವ್ರ ಮನೆ ಹತ್ರನೂ ಹೋಗಿಲ್ಲ. ನಾನು ಕಳೆದ ತಕ್ಷಣ ಪಾಪ ಅವರೇ ಬಂದವ್ರೆ. ನಾನು ಪುನಃ ಫೋನ್ ಮಾಡಿದಾಗ, ಸರ್ ಎಲ್ಲೋ ಕೆಲಸ ಇದೆ ಅಂದ್ರು. ಇದ್ರೂ ಕೂಡ ಅವರೇ ವಾಲಂಟ್ರಿ ಬಂದಿದ್ದಾರೆ. ಇದು ನನಗೆ ಅವಾಗಲೇ ಮನಸ್ಸಲ್ಲಿ ಬಂದ್ಬಿಡ್ತು, ಇವರು ಮುಂದೆ ಒಂದು ದೊಡ್ಡ ಅಧಿಕಾರಿ ಆಗ್ತಾರೆ, ಇವರಿಂದ ಸಾಕಷ್ಟು ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನನಗೆ ಅವರೇ ಮನಸ್ಸಲ್ಲಿ ಬಂದಿದ್ರು. ಯಾಕೆಂದ್ರೆ ಕೆಲವರು IAS ಅಂದ ತಕ್ಷಣ ಏನೋ ತಿಳ್ಕೊಂಡು ದೊಡ್ಡ ಸ್ಕೀಮ್ ಇರ್ತಾರೆ. ಆ ಥರ ಇಲ್ಲ ಪಾಪ. ತುಂಬ ಹೆಂಗ್ ಬಂದು ಮಾತಾಡಿದ್ರೆ ಸರ್ ನಾನು ಸರ್ ಅಂತ ಅವ್ರೆ. ನನಗೆ ಆಶ್ಚರ್ಯ ಆಗೋಯ್ತು, ಏನಪ್ಪ ಹೇಳಿದ ತಕ್ಷಣ ಬಂದು ನಿಂತಿದ್ದಾರಲ್ಲ ಅಂತ. ಅದರಿಂದ ತುಂಬ ಸರಳವಾದ ವ್ಯಕ್ತಿ. ಯಾಕೆಂದ್ರೆ ನಾಳೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಅವರಿಂದ. ಎಲ್ಲ ಇವ್ರನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾವ ಥರ ಒಂದು ದಿವಸ ಎಲ್ಲಿದ್ರು ಕೂಡ ಒಂದು IAS ಅಂದರೆ IAS IPS ಅಧಿಕಾರಿಗಳಂದ್ರೆ ಅವ್ರಿಗೆ ಆದಂಥ ಒಂದು ಘನತೆ ಇದೆ. ಅದರಿಂದ ನೀವೆಲ್ಲ ಅವ್ರನ್ನ ಜ್ಞಾಪಕ ಇಡಿ. ನಿಮಗೆ ಸಿಗ್ನೇಚರ್ ಬೇರೆ ಮಾಡಿಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ನ ಭದ್ರವಾಗಿ ಇಟ್ಕೊಳ್ಳಿ. ನಿಮ್ಮೆಲ್ಲ ಒಳ್ಳೇದಾಗಲಿ, ಟೀಚರ್ಸ್ ಒಳ್ಳೇದಾಗಲಿ, ನಿಮ್ಮ ತಂದೆ ತಾಯಿಗೆಲ್ಲ ಒಳ್ಳೇದಾಗಲಿ. ಎಲ್ಲರಿಗೂ ನೀವು ಒಳ್ಳೆಯ ಹೆಸರು ತರುವಂಥ ತಾಲೂಕು ಮಾಡಿ ಅಂತೇಳಿ ನನಗೂ ಒಂದೆರಡು ಅಕ್ಷರ ಮಾತಾಡಿದ್ದೀನಿ ಕಾಣುತ್ತೆ. ಇದ್ರೂ ಪರವಾಗಿಲ್ಲ. ಯಾಕೆಂದರೆ ನಾನು ಕಷ್ಟಪಟ್ಟಿದ್ದನ್ನು ನಿಮ್ಗೆ ಹೇಳಿದ್ದೀನಿ. ಅದರಿಂದ ನಿಮ್ಮ ತಂದೆ ತಾಯಿಯವರು ಕೂಡ ಒಳ್ಳೆ ಹೆಸರು ತರೋ ಕೆಲಸ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ.
ಆತ್ಮೀಯ ವೀಕ್ಷಕರೇ, ಆರ್ಸಿಎನ್ ಅರ್ಪಿಸಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ VP ಸಾಯಿನಾಥ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ನಮ್ಗೆ ಇಷ್ಟೊತ್ತವರೆಗೆ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಲಕ್ಷ್ಮೀಕಾಂತ್ ಅವರು ಕೂಡ ನಮ್ಮ ಸಂಸ್ಥೆಯಿಂದ ಒಂದು ಹಿರಿಯ ಸನ್ಮಾನ